ಆಲ್ಮೋಸ್ಟ್ ಎಲ್ಲ ಕೇರಿಂಗ್ ತಂದೆ ತಾಯಿ ಥರ ಇವ್ರ ತಂದೆ ತಾಯಿನೂ ಹೇಳಿದ್ದೇನಂದ್ರೆ ಚಲೋತ್ನಾಗ ಓದ್ಬೇಕು, ಡಿಗ್ರಿ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಇಷ್ಟ ತಲೆಯಾಗಿ ತುಂಬಿಟ್ಟಿದ್ರು ನಮಗೆ. ಯಾವುದೇ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದ್ರೂ ಇವ್ರ ಮನೆಯೊಳಗೆ ನಾ ಮಾಡಿದ್ರೆ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿದಾಗ ಕಾಮನ್ ಆಗಿ ಕಾಡಿದ್ದು ಒಂದು ಪ್ರಶ್ನೆ ಏನಂದ್ರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದೆ. ಅದು ಏನು ಬಿಸ್ನೆಸ್ ಮಾಡೋಕೆ ಗೊತ್ತಿಲ್ಲ. ಬಟ್ ಈಗ ಸ್ಟಾರ್ಟಿಂಗ್ ಕಂಪೇರ್ ಮಾಡಿದ್ರೆ ಭಾಳ ಕಮ್ಮಿ ಆಕೈತಿ. ಈಗ ಕರೆಂಟ್ಲಿ ಒಂದು 30 to 40 ತಗೊಂಡು ಈರಯ್ಯ ಉಡೇಜಲ್ಲಿ ನಾನಂತೂ ಇವ್ರ ಸ್ಟೋರಿ ಕೇಳಿ ಕಲ್ತಿದ್ದೇನಂದ್ರೆ ಈಗ ಈ ಸ್ಟೋರಿನ ನೀವು ಕೇಳ್ರಿ, ನೀವೇನು ಕಲ್ತೀರ ಅನ್ನೋದು ಕಮೆಂಟ್ ಮಾಡ್ರಿ. ಲೆಟ್ಸ್ ಸ್ಟಾರ್ಟ್ ದ ಪಾಡ್ಕಾಸ್ಟ್. ನಾನು ಬಿಸ್ನೆಸ್ ಮಾಡ್ಬೇಕಂತ ಯಾವಾಗ ಅನಿಸ್ತೇನೆ? ಈಗ ಸಣ್ಣವಿದ್ದಾಗಿಂತ ಹಿತ್ತ ತಲೆಯಾಗ, ಅಂದ್ರೆ ಸಣ್ಣದಿರಲಿ ದೊಡ್ಡದರ ಇರಲಿ, ನನ್ನ ಹೆಸರಲ್ಲೇ ಒಂದು ಯಾವ್ದಾರು ಒಂದು ಬಿಸ್ನೆಸ್, ನನ್ನ ಹೆಸರಲ್ಲೇ ಒಂದು ಸಣ್ಣ ತಳ್ಳೋ ಗಾಡಿಯಾರ ಇರಲಿ, ಸೈಡ್ ಬಿಸ್ನೆಸ್ಸರ ಇರಲಿ, ದೊಡ್ಡದರ ಇರಲಿ, ನನ್ನ ಹೆಸರು ಸ್ವಂತದ್ದು ಏನು ಇರ್ಬೇಕಂತಂದು ತಲೆಯಾಗ ಇರ್ತದೆ. ಆ್ಯಕ್ಚುಲಿ ಭಾಳ ಸಣ್ಣವಿದ್ದಾಗಿಂತ ಇತ್ತು. ಆಲ್ಮೋಸ್ಟ್ 7th 8th ಅಥವಾ ಸ್ವಲ್ಪ ನಂಗೆ ಏನೋ ಒಂಚೂರು ಬುದ್ಧಿ ಬಂದಾಗಿಂದ್ರೆ ಅದು ಆಲ್ಮೋಸ್ಟ್ ಇರ್ತದೆ. ಬರ್ತಾ ಅದು 10th PUC ಡಿಗ್ರಿ ಈ ಥರ ಎಲ್ಲರೂ ಮನ್ಯಾಗಿಂದಾಗಲಿ ಆಗಲಿ ಒಟ್ಟು ಚಲೋತ್ನಾಗ ಓದ್ಬೇಕನ್ನೋ ಇದ್ರೊಳಗೆ ಅದು ಹೋಗ್ಬಿಡ್ತದೆ. ಬಿಸ್ನೆಸ್ಸಿಂದ ಸ್ವಲ್ಪ ಡ್ರಾಪ್ ಆದಂಗೆ ಆಗ್ತದೆ, ಕಮ್ಮಿ ಆದಂಗೆ. ಎಲ್ಲರೂ ಸೊಸೈಟಿ ಹೆಂಗೈತಿ, ಚಲೋತ್ನಾಗ ಓದ್ಬೇಕು, ಡಿಗ್ರಿ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಇದಿಷ್ಟ ತಲೆಯಾಗಿ ತುಂಬಿಟ್ಟಿದ್ರು ನಮಗೆ. ಬಿಸ್ನೆಸ್ ಮಾಡಬೇಕು ಅಥವಾ ಎಂಟರ್ಪ್ರಿನರ್ ಆಗ್ಬೇಕು, ಬಿಸ್ನೆಸ್ ಒಳಗೆ ಇನ್ವೆಸ್ಟ್ ಮಾಡಬೇಕು ಅಥವಾ ಶೇರ್ ಒಳಗೆ ಯಾವುದ್ರಾಗೂ ಫ್ಯಾಮಿಲಿ ಏನು ಹೇಳಲ್ಲ, ಆಲ್ಮೋಸ್ಟ್ ಸ್ಕೂಲ್ ಕಾಲೇಜ್ನವ್ರು ಏನು ಹೇಳಿಲ್ಲ. ಚಲೋತ್ನಾಗ ಓದ್ಬೇಕು, ಡಿಗ್ರಿ ಓದ್ಬೇಕು ಇಷ್ಟ. 20,000 15,000 ಜಾಬ್ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಇದು ಒಂದೇ ತಲೆಯಾಗ. ಆ್ಯಕ್ಚುಲಿ ಒಂಥರ ಕುದುರೆಗೆ ಕಟ್ಟಿರ್ತಾರಲ್ಲ, ಸೈಡಿಗೆ ಕಟ್ಟಿರ್ತಾರಲ್ಲ, ಹಂಗೆ ಅದ್ರೊಳಗೆ ಹೋಗಿತ್ತು. ಸೊ ಮುಗೀತು, ಡಿಗ್ರಿನೂ ಮುಗೀತು ಆಲ್ಮೋಸ್ಟ್. ಮತ್ತು ಅದಾದಮೇಲೆ ಏನಾಯ್ತು, ಬ್ಯಾಂಕಿಂದ ಎಲ್ಲರಿಗೂ ನಮ್ಗೆ ಡಿಗ್ರಿ ಮುಗಿದ್ಮೇಲೆ ಬ್ಯಾಂಕಿಂಗ್ ಟ್ರೆಂಡ್ ಇತ್ತು. ಬ್ಯಾಂಕಿಂಗ್ ಎಕ್ಸಾಮ್ ಬರೋದು ಅಂತಂದು IBPS ಅವು ಬ್ಯಾಂಕಿಂಗ್ ಒಂದು 2-3 months ಇತ್ತದು. ಟೈಮ್ಸ್ ಒಳಗೆ ಜಾಯ್ನ್ ಆದ್ವಿ 15,000 ರೂಪಾಯಿ ಕೊಟ್ಟು. ಆ್ಯಕ್ಚುಲಿ ಹಂಗೆ ಏನೋ ಸಿಗ್ತದಂತಂದು ಹೋಗಿಲ್ಲ. ಒಟ್ಟು ಮನ್ಯಾಗಿನವ್ರು ಬ್ಯಾಂಕ್ ಎಲ್ಲರೂ ನಮ್ಮ ಬಿಲ್ಡಿಂಗ್ ಐತಿ, ಅದ್ರೊಳಗೆ ಎಲ್ಲರೂ ಆಲ್ಮೋಸ್ಟ್ ಬ್ಯಾಂಕಿನವ್ರು ಅದಾರ. ನಮ್ಮ ಮನೆಯವ್ರು ಎಲ್ಲರಿಗೂ ಏನು ತುಂಬ್ಯಾರ, ಬ್ಯಾಂಕಿಂದ ಹೋದ್ರೆ ಸೆಟ್ಲ್ ಆಗಿಬಿಡ್ತೈತಿ, ಬ್ಯಾಂಕಿಂದ ಇದಾತಂತಂದೆ. ಸೊ ಹಂಗಾಗಿಬಿಡುತ್ತೆ. ಮತ್ತು ಏನು ನಿರ್ವಾಹ ಇಲ್ಲ ಅಂತಂದು ಹಚ್ಚಿದ್ವಿ. ಅದು ನೋಡಿದ್ರೆ ಕೋಚಿಂಗ್ ಹಚ್ಚಿದ್ವಿ, ಟೈಮ್ಸ್ ಇಲ್ಲೇ ವಿದ್ಯಾನಗರದಾಗ ಹಚ್ಚಿದ್ವಿ. ಅದು ಟೈಮ್ಸ್ ಹೋಗಿ ಹಚ್ಚಿದೆ. ನನಗದು ಮ್ಯಾಥ್ಸ್ ಕಬ್ಬಿಣದ ಕಡಲೆ ಅದಕ್ಕಿಂತ ಜಾಸ್ತಿ ವಜ್ರ ಇದ್ದಂಗೆ ಹೋಗೋದು, ತಲೆಯಾಗ ಹೋಗಂಗಿಲ್ಲ ಅದು. ಸಿಕ್ಕಾಪಟ್ಟೆ ಅರ್ಥಮೆಟಿಕ್ ಇದು, ಆಮೇಲೆ ರೀಸನಿಂಗ್ ಬ್ಯಾಕ್ಗ್ರೌಂಡ್ ಇದ್ದಾರೆ, ಕಡಲೆನೇ ಅದು. ನಾವು 10th ಲಾಸ್ಟ್ ನಮ್ದು ಮ್ಯಾಥ್ಸ್ ಏನಿದೆ ಹೆಚ್ಚು ಕಮ್ಮಿ. ಅವಾಗ ನಾವು ಹೆಂಗೆ ಪಾಸ್ ಆಗಿವಿ ಅಂತ ದೇವ್ರಿಗೆ ಗೊತ್ತದ. ಎಷ್ಟು ಪಾಸ್ ಆಗೋ ಅಷ್ಟು ಓದಿ ಹಿಂಗೆ ಮಾಡ್ತಿದ್ವಿ. ಅದು 5-6 ವರ್ಷ ಗ್ಯಾಪ್. ಆಮೇಲೆ ಗಣಿತ ಅಂದ್ರೂ ತಲೆಗೆ ಹಿಂಗೆ ಅಂದ್ಬಿಡೋದು. ಸೊ ಹಿಂಗಾಗಿದ್ದಕ್ಕೆ ರೀಸನಿಂಗ್ ಅದ್ರಾಗ ಅದು ಏನು ಅರ್ಥ ಆಗತ್ತಲ್ಲ, ಅವ್ರು ಏನು ಹೇಳ್ತಿದ್ರು, ನಾವೇನು ಕೇಳ್ತೀವಿ, ಏನು 3 ತಿಂಗಳು ಏನೇನು ಗೊತ್ತಾಗಲಿಲ್ಲ. ಮತ್ತು ಹಂಗೆ ಒಂದೆರಡು ಎಕ್ಸಾಮು ಬರೆದೆ. ಅದು ನಮ್ಗೆ ಆಗಲ್ಲಪ್ಪ ಅಂತಂದು ಕೈ ಮುಗಿದೆ. ಅದು ಹಿಂದೆ ಪ್ರಾಕ್ಟೀಸ್ ಮಾಡೋದು ಬೇರೆ, ಅಲ್ಲಿ ಎಕ್ಸಾಮ್ ಬರೋದು ಬೇರೆ. ಹಾರ್ಡ್ ಸೀಟ್ ಹೋಗಿ ಕುಂತ್ಕೊಂಡು ಎಕ್ಸಾಮ್ ಬರೋದು ಬೇರೆ. 1 ತಾಸು 5 ನಿಮಿಷ ಹೋದಾಗ ಹೋಗೈತಿ. ಇದಕ್ಕೆ ಹಂಗೆ ಅಂತಾರಲ್ಲ, ಇಡೀ 1 ತಾಸು ಒಂದೇ ಪಾರ್ಟಿಗೆ ಸಾಲಂಗಿಲ್ಲ ನಮ್ಗೆ, ಅಷ್ಟು ಫಾಸ್ಟ್ ಹೋಗುತ್ತೆ ಟೈಮ್. ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಬೇರೆ, ಅಲ್ಲಿ ಆ ಎಕ್ಸಾಮ್ ಹಾಲ್ನಾಗ ಕುಂತ್ಕೊಂಡು ಬರೆಯೋದು ಬೇರೆ ಆಕೈತಿ. ಸೊ 5 ನಿಮಿಷದಾಗ ಅದು 1 ತಾಸು 5 ನಿಮಿಷದಾಗ ಹೋಗುತ್ತೆ. ಎಲ್ಲ ಎದ್ದು ಹೊಂಟ್ರು ಇಲ್ಲ ಇಷ್ಟು ಈಗ ಮಾಡೋದ್ರಾಗ ಆ ಟೈಮಿಗೆ ಟೆನ್ಷನ್ ಆಗಿಬಿಡ್ತೈತಿ. ಹಂಗಾಗಿ ನಮ್ಗೆ ಗೊತ್ತಾಯ್ತು. ನಂಗೆ ಒಂದು ಎಕ್ಸಾಮ್ ಬರ್ದೆ, ಹಂಗೆ ಮಾಡೋದದ. ಹಂಗಾಗಿ ನಾನು ಹಂಗೆ ಅರ್ಥ ಆಯ್ತು, ಇದು ನಂದಲ್ಲ, ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಾರಲ್ಲ, ಆ ಥರ ಆಗಲ್ಲ. ಮುಗಿತಡಿ ಅಂತಂದು ಒಂದು ಎಕ್ಸಾಮ್ ಬರ್ದೆ ಅಷ್ಟೇ. 1-2 ಎಕ್ಸಾಮ್ ಬರ್ದಿರ್ಬೋದು ಅಷ್ಟೇ. 700-800 ರೂಪಾಯಿ ಫೀಸ್ ಇತ್ತು, ಬರ್ದೆ. ಆಗಲ್ಲ ಬಿಡು ಅಂತಂದು ಪ್ರಾಕ್ಟೀಸ್ ಮಾಡೋಣ. ಸಪೋಸ್ ಆದ್ರೆ ಆತು, ಇಲ್ಲಾಂದ್ರೆ ಇಲ್ಲ ಅಂತಂದು 99% ಹಾಕಿ ನಾವು ಮಾಡ್ಕೊತ ಹೋಗೋಣ. ಮತ್ತು ಹಿಂಗೆ ಇದ್ದರೆ ಈಗ ಮನ್ಯಾಗೂ ದುಡಿಯಾರಿಲ್ಲ. ನಾನು ಈಗ ಹುಡುಗ ದುಡಿಲೇಬೇಕಾದ್ರೆ ಮತ್ತು ಆಯ್ತು ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ, ಮತ್ತು ಏನಾರ ಕೆಲಸ ಮಾಡೋಣ ಅಂತಂದು ಹಂಗೆ ಇದ್ದೆ, ಮನೆಯಾಗಿದ್ದೆ.
ಮತ್ತು ನಮ್ಮ ಮನೆ ಕಡೆ ಒಬ್ಬರು ಇಲ್ಲ ಸಿ ಆಫೀಸ್ನಾಗ ಕೆಲಸ ಐತಿ ಅಂತಂದೇಳಿ ಸಿ ಆಫೀಸಿಗೆ ಕಳಿಸಿದ್ರು. ಅದು ಫಸ್ಟ್ ಜಾಬ್ ನಂದು. ಫಸ್ಟ್ ಬ್ಯಾಂಕಿಂದು ಡಿಗ್ರಿ ಮುಗಿಸಿದ ಮೇಲೆ ಎಕ್ಸಾಮ್ ಇದು ಏನು ಬ್ಯಾಂಕಿಂದ ಎಕ್ಸಾಮ್ದೆಲ್ಲ ಇದು ಮಾಡಿದೆ. ಆಮೇಲೆ ಸೀದಾ ಒಬ್ಬರು ಪರಿಚಯದವರು ದೇಸಾಯಿ ಆಫೀಸ್ ಅಂತಂದು ಐತೆ ಒಂದಲ್ಲಿ ದೇಸಾಯಿ ಕ್ರಾಸ್ನಾಗ ಮಾಡಿದೆ. ಒಂದು 6-7 ತಿಂಗಳು ಮಾಡಿದೆ ಅಷ್ಟೇ. ಅಲ್ಲೇ ಸ್ಟಾರ್ಟಿಂಗ್ ನನಗೆ 5,000 ರೂಪಾಯಿ. 5,000 ರೂಪಾಯಿ ಸಿ ಆಫೀಸ್ನಾಗ ಹೋದ್ರೆ ಇಷ್ಟ ಇಲ್ಲ. ಹೆಸರು ಭಾಳ ಪುಣ್ಯ ಅದ ಆ್ಯಕ್ಚುಲಿ. ಒಬ್ಬೊಬ್ರು ಹಂಗೆ ದುಡಿಸ್ಕೊಂತಾರೆ, ಒಬ್ಬೊಬ್ರು 3,000 ರೂಪಾಯಿ 2,000 ರೂಪಾಯಿ ಸ್ಟೇಷನ್ ಥರ. ಎಕ್ಸ್ಪೀರಿಯನ್ಸ್ ಸಂಬಂಧ ಹೋಗ್ಬೇಕಾಗುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸ್ ಸಂಬಂಧ ಭಾಳ ಮಂದಿ ಹೋಗ್ತಾರ. ಸೊ ನನಗೂ ಅದ ಚಲೋ ಆಕೈತೆ ಆ್ಯಕ್ಚುಲಿ. ಒಂದು ರೋಡ್ ಕಂಪ್ನಿಗೆ ಹೋಗ್ಬೋದು, ಓನು ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ ಸಂಬಂಧ ಹೋದೆ. ಅಲ್ಲೇ ಅದು 8 ತಿಂಗಳು ಮಾಡಿದೆ. 8 ತಿಂಗಳು ಮಾಡಿದೆ. ಅದಾದಮೇಲೆ ಸೊಸೈಟಿ ಒಂದು ಎಕ್ಸಾಮ್ ಏನೋ ಇತ್ತು, ಅದಕ್ಕೆ ಅಪ್ಲೈ ಮಾಡಿದೆ. ಮತ್ತು ಸೊಸೈಟಿಗೆ ಜಾಯ್ನ್ ಆಗಿದೆ. ಆದಮೇಲೆ ಮತ್ತು ಹಂಗೆ ಮುಂದೆ ಅದು ಬಿಟ್ಟು ಮತ್ತು ಸುಖ ಬಂದೊಂದು ಅಲ್ಲೊಂದು ಅದಕ್ಕೂ ಎಕ್ಸಾಮ್ ಬರೆದೆ. ರಿಕವರಿ ಸೆಕ್ಷನ್ ಒಳಗೆ ಮಾಡಿದೆ 3 ವರ್ಷ. ಇಲ್ಲೇ ಸೊಸೈಟಿ ಒಳಗೆ ಒಂದು 12 ತಿಂಗಳ ಅದು 18 ತಿಂಗಳು ಮಾಡಿದೆ. ಒಂದು 1.5 ವರ್ಷ ಮಾಡಿದ್ದೆ ಸೊಸೈಟಿ ಒಳಗೆ. ಧಾರವಾಡ ಸೊಸೈಟಿ ಅಂತಂದು ಐತಿ ಧಾರವಾಡದೊಳಗೆ. ನಂದು ಕ್ಲರಿಕಲ್ ವರ್ಕ್, ಕ್ಲರಿಕಲ್ ಪ್ಲಸ್ ರಿಕವರಿ. ಹುಡುಗ ಅಲ್ಲ, ಒಂದು ಹಾಫ್ ಡೇ ಬ್ಯಾಂಕ್ನಾಗ ವರ್ಕ್ ಮಾಡೋದು ಸೊಸೈಟಿ ಒಳಗೆ, ಹಾಫ್ ಡೇ ರಿಕವರಿ ಹೋಗೋದು. ನಂಗೆ ರಿಕವರಿದು ತಲೆಯಾಗ ಬಂದಿದ್ದೆ ಅವಾಗ. ಒಂದು ರಿಕವರಿ ಒಂಥರ ಮಜಾ ಇತ್ತು. ಒಂಥರ ಸಿ ಐ ಡಿ ಕೆಲಸ ಮಾಡ್ದಂಗೆ ಹುಡ್ಕೊಂಡು ಹೋಗೋದು, ಎಲ್ಲ ಎಲ್ಲೋ ರಿಕವರಿ ಹೋಗೋದು, ಬರೀಲ್ಲದಾರ ಇಲ್ಲಿ ಮಾಡೋದು, ಜಗಳ ಮಾಡೋದು, ಈ ಥರ ನನಗೆ ಅಡ್ಡಾಡೋದು ಒಂದು ಫಸ್ಟ್ ಪ್ಲಸ್. ಸಿ ಐ ಡಿ ಕೆಲಸ ಈ ಥರ ಪೊಲೀಸ್ ಕೆಲಸ, ಪೊಲೀಸ್ ನನಗೆ ಡೀಟೇಲ್ಸ್ ಇರ್ತೈತಿ. ಏನು ಮಾಡ್ತಾನೆ ಹಿಂಗೆ ಅಥವಾ ಫುಲ್ NP ಅಕೌಂಟ್ಸ್ ಕೊಡ್ತಿದ್ರು ನಂಗೆ. ಆಲ್ಮೋಸ್ಟ್ ಹುಡುಗಾಡ್ಕೊಂಡು ಹೋಗೋದು, ಅದು ಮಜಾ ಬಂತದು. 18 ತಿಂಗಳು ಅದು ಅಲ್ಲಿನ ಚಲೋ ಇತ್ತು ಆ್ಯಕ್ಚುಲಿ. ಎಲ್ಲ ಜಾಬ್ ಎಲ್ಲ ಸ್ಯಾಲ್ರಿ 700 ರೂಪಾಯಿ ಅಷ್ಟೇ. 1.5 ವರ್ಷ ಆದ್ರೂ ಇದು ಜಾಸ್ತಿ ಆಗಲಿಲ್ಲ. ಅದು ತೆಗೆದೆ ಬಿಡು ಅಂತಂದು ಮತ್ತೆ ಇಲ್ಲೇ ಹಂಗೆ ಮಾಡೋದಿದ್ದೆ. ಸ್ಯಾಲ್ರಿ ಮನ್ಯಾಗ ಬ್ಯಾಗ ಪ್ರೆಜರ್ ಆಗತ್ತತ್ರ. ಏನಿದೆ ಬರೀ 700 ರೂಪಾಯಿ, 1.5 ವರ್ಷ ಆಯ್ತು, 10,000 ರೂಪಾಯಿ ಕಮ್ಮಿ ಅದ. ಈ ಥರ ಮನ್ಯಾಗ ಪ್ರೆಜರ್ ಕ್ಯಾಜುವಲ್ ಇದ್ದೇ ಇರೋದಲ್ಲ, ಸಿಕ್ಕಾಪಟ್ಟೆ ಇರ್ಬೇಕದು. ಅದು 700 ರೂಪಾಯಿದಾಗ ಆಮೇಲೆ ಮುಗೀತು. ಮತ್ತು ಪೇಪರ್ನಾಗ ಒಂದು ಆ್ಯಡ್ ಬಂತು ರಿಕವರಿ ಸೆಕ್ಷನ್ ಒಳಗೆ ಅಂತಂದು ಸಪ್ರೇಟಾಗಿ ಒಂದು ಬಂತು. ನನಗೆ ಬೇಕಾಗಿದ್ದು ಅದ. ಇಲ್ಲಿ ಕ್ಲರಿಕಲ್ ಪ್ಲಸ್ ರಿಕವರಿ ಮಾಡ್ತಿದ್ದೆ. ಸಪ್ರೇಟಾಗಿ ರಿಕವರಿ ಸೆಕ್ಷನ್ ಒಳಗೆ ರಿಕವರಿ ಆಫೀಸರ್ ಅಂತಲೂ ಬಂತು. ಸೊ ನನಗೂ ರೋಗಿ ಬಯಸಿದ ಅಲ್ವನ್ನ ಅದ್ರ ಮೇಲೆ ಅವ್ರಿಗೆ ಅಪ್ಲೈ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಜಾಯ್ನಿಂಗ್ ಆಗಿಬಿಡುತ್ತೆ. ಎಕ್ಸಾಮಿಗೆ ಬರ್ಸೋದು ಮಾಡ್ಬೋದು. ಅದೊಂದು ಚೂರು ಕಮ್ಮಿ ಇತ್ತು ಅದು ಅವಾಗ. ಇದೇನು ಈಗ ನಾನು ಜಾಬ್ ಒಳಗೆ ಜಾಬ್ ಸಿಗಾಗತ್ತೆ ಒಳ್ಳೆ ಆರಾಮಿದ್ದೆ. ನಾನು ಭಾಳ ಕಮ್ಮಿ ಇತ್ತು ಅದು ಬಿಸ್ನೆಸ್ಸಿಂದ. ಯಾವಾಗ ಅಂತಂದು ಮುಂದೆ ಹೇಳ್ತೀನಿ ನಾನು. ಈ ಸದ್ಯಕ್ಕೆ ಬರೀ ಜಾಬ್ ಸ್ಯಾಲರಿ ಬರತೈತಿ ನೋಡಿದಾಗ ಒಂದು ಸ್ವಲ್ಪ ಅನಿಸ್ತಿರ್ತೈತಿ. ಆದ್ರೆ ಇದ್ರೊಳಗೆ ಅದು ಹೆದರಿಕೆ, ನಮ್ಗೆ ಏನು ಐಡಿಯಾನೇ ಇಲ್ಲಲ್ಲ. ನಮ್ಮ ಮನೆ ಕಲಿಸೂ ಇಲ್ಲ ಅದನ್ನು, ಬಿಸ್ನೆಸ್ ಹೆಂಗೆ ಮಾಡ್ಬೇಕು ಏನಂತಂದು ಹೇಳಿ. ಸೊ ಹೆದರಿಕೆ. ನಾವೇನು ನೋಡ್ಕೊಂಡಿದ್ವಿ, ಬಿಸ್ನೆಸ್ ನಮಗಲ್ಲ ಅದು. ಬಿಸ್ನೆಸ್ ಮಾಡೋರು ಬೇರೆ ಇರ್ತಾರೆ, ಅವ್ರ ಮಂದಿನ ಅಲ್ಲ. ಅವ್ರು ಬೇರೆನೇ ಬಿಸ್ನೆಸ್ ಮಾಡೋ ಮಂದಿನೇ ಬೇರೆ. ನಾವು ಬಿಸ್ನೆಸ್ ಮಾಡೋಕೆ ಬರೋಂಗಿಲ್ಲ, ಹಂಗೆ ಮೈಂಡ್ಸೆಟ್ ಇರುತ್ತೆ ನಮ್ಗೆ. ಬಿಸ್ನೆಸ್ ಮಾಡೋರು ಮೈಂಡ್ಸೆಟ್ ಬರ್ತೈತಿ. ಇಲ್ಲ ನಮ್ಮ ಮನೆ ಹೇಳಾರ ಬಿಸ್ನೆಸ್ ನಮಗೆ ಮಾಡಕ್ಕೆ ಬರಲ್ಲ, ನಾವು ಮಾಡಬಾರ್ದು, ಹಿಂಗೆ ಅವ್ರದ್ದು ಮೂಢನಂಬಿಕೆ. ಬಿಸ್ನೆಸ್ ಮಾಡ್ರು ಮಾಡ್ತಾರೆ ಬಿಡು, ಅದನ್ನು ಈ ಕೆಲ್ಸಕ್ಕೆ ಹೋಗು 20,000 ರೂಪಾಯಿ ಇರಲಿ. ಆಮೇಲೆ ಹೆಣ್ಣು ಯಾರು ಕೊಡ್ತಾರೆ, ಈ ಥರ ಆಜು ಬಾಜು ಮನೆ ಅಂತಾರೆ. ಇದೆ ಇಲ್ಲ ಬಿಸ್ನೆಸ್ ಇಲ್ಲ. ಹೆದರ್ಸ್ತಾರೆ ಸಿಕ್ಕಾಪಟ್ಟೆ. ಅದಾಯ್ತು. ಅದು ರಿಕವರಿ ಫುಲ್ ರಿಕವರಿ ಬರ್ತಲ್ಲ, ಫುಲ್ ಎಂಜಾಯ್ ಮಾಡಾಕತ್ತೆ. ಬಿಸ್ನೆಸ್ಸಿನ ಪೂರ್ತಿ ಹೋಗ್ಬಿಡುತ್ತೆ, ಅಷ್ಟು ಎಂಜಾಯ್ ಮಾಡಾದ್ನಲ್ಲ. ಹಂಗಾಗಿ ಆತ 3 ವರ್ಷ ಆಯ್ತು ಅದ್ರೊಳಗೆ ಗುದ್ದಾಡ್ಕೊಂತ. ಅದೇನು ಕಷ್ಟ ಇಲ್ಲ ಅಂತಲ್ಲ. ಬಯಸ್ಕೊಳ್ಳೋದು, ರಜೆ ಇರೋಂಗಿಲ್ಲ, ಲಘುನ ಹೋಗ್ಬೇಕಾಗತ್ತೆ. 6 ಗಂಟೆ ಒಂದೊಂದ್ಸಲ 6 ಗಂಟೆಗೆ ಹೋಗ್ಬೇಕು. ಆ್ಯಕ್ಚುಲಿ ಟೈಮಿಂಗ್ 10 ಗಂಟೆ ಅಂತ 6 ಅದು. ಒಂದೊಂದ್ಸಲ ಇವರು ಕಸ್ಟಮರ್ ಇರೋಂಗಿಲ್ಲ, ಒಂದು 6 ಗಂಟೆಗೆ ಹೋಗ್ತೈತಿ. 6 ಗಂಟೆಗೆ ಹೋಗ್ಬೇಕಾಗತ್ತೆ, 5 ಗಂಟೆಗೆ ಹೋಗ್ಬೇಕಾಗತ್ತೆ ಬೆಳಗ್ಗೆ. ಅದು ಬಿಟ್ಟು ರಾತ್ರಿ 12 ಗಂಟೆ ತನಕ ಅವ್ರು ಮನೆ ಮುಂದೆ ಕಾಯ್ಬೇಕಾಗತ್ತೆ. ಹಿಂಗೆ ಅದು ಎಂಜಾಯ್ ಮಾಡತ್ತಿದ್ದೆ. ನನಗೆ ಇಷ್ಟ ಅಂತಂದು ಎಂಜಾಯ್ ಮಾಡತ್ತಿದ್ದೆ. 3 ವರ್ಷ ಆಯ್ತು. ಆಮೇಲೆ ಏನಾಗುತ್ತೆ, ಅದು ರಿಕವರಿ ಸೆಕ್ಷನ್ ಡಿಸಾಲ್ವ್ ಮಾಡಿದ್ರು. ಅದನ್ನು ರಿಕವರಿ ಸೆಕ್ಷನ್ ತೆಗೆದುಬಿಟ್ರು. ನನಗೆ ಬೇಕಾಗಿದ್ದೆ ಅದು ಒಂದು ರಿಕವರಿ ಬೇಕಾಗಿತ್ತು. ರಿಕವರಿ ಬೇರೆ ನಂಗೆ ಮಾಡೋಕೆ ಮನಸ್ಸು ಇಲ್ಲ, ಮಾಡೋಕೆ ಬರೋಂಗಿಲ್ಲ ಮೀನ್ಸ್ ನಂಗೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಅದು ಒಂದು ಇಂಟ್ರೆಸ್ಟ್ ಇತ್ತು, ಅದು ಈಗ ಆಗಲಿಲ್ಲ, ಬಿಟ್ಟುಬಿಟ್ಟೆ ಅದನ್ನು. ಅದು ನೋಡತ್ತೀನಿ. ಅದು ಮತ್ತು ಅದೇ ಇಲ್ಲ ಅಂದಮೇಲೆ ನಾನು
ಅದು ಸೆಕ್ಷನ್ ತೆಗೆದ್ಬಿಟ್ರೆ ಸೆಕ್ಷನ್ ತೆಗೆದ್ರೆ ನಮ್ಗೆ ಅದಕ್ಕಿಂತ ಚಲೋ ಪೋಸ್ಟ್ ಕೊಡತ್ತಾರ. ಪೋಸ್ಟ್ ನಂಗೆ ಇಷ್ಟ ಇಲ್ಲ. ಕ್ರೆಡಿಟ್ ಅಂತ ಕೊಡಾತಿದ್ರು ಲೋನು. ಈಗ ರಿಕ್ವೆಸ್ಟ್ ಮಾಡಿದ್ದಿಲ್ಲ, ಅದ್ರ ಜೊತೆಗೆ ಲೋನ್ ಕೊಡೋದು ಆ್ಯಕ್ಚುಲಿ ಚಲೋ ಜಾಬ್ ಅದು. ಸಪೋಸ್ ಏನಾರ ಅದ್ರಾಗ ಐತೆ ಅಂದ್ರೆ ಮುಂದೆ ಮ್ಯಾನೇಜರ್ ಆಗೋದು ಇದನ್ನೂ ಇರ್ತೈತಿ, ಹಂಗಿರ್ತೈತಿ. ಸೊ ನನಗೆ ಇಷ್ಟ ಇಲ್ಲ ಅದು. ಮ್ಯಾನೇಜರ್ ಆದ್ರೇನ ಅದೇನಂತ ರಿಕವರಿ ಮ್ಯಾನೇಜರ್ ಮಾಡ್ತೀನಿ ನಾನು. ಜಸ್ಟ್ ಬ್ರಾಂಚ್ ಮ್ಯಾನೇಜರ್ ಬೇಡ ನಾನು. ಈ ಥರ ನಾನು ರಿಕವರಿ ಒಳಗೆ ಮ್ಯಾನೇಜರ್. ರಿಕವರಿನೇ ಇಲ್ಲಲ್ಲ. ರಿಕವರಿ ಇರ್ತೈತಿ ಅಂದ್ರೆ ಪಾರ್ಟ್ ಇರ್ತೈತೆ ಅಷ್ಟೇ. ಅದು ನಿಮ್ಗೆ ಮೇನ್ ಕೆಲಸ ಏನೋ ಕ್ರೆಡಿಟ್, ಲೋನ್ ಕೊಡೋದು, ಇದು ಮಾಡೋದು ಇರ್ತೈತಲ್ಲ. ಸೊ ಅದನ್ನು ಮತ್ತೆ ರಿಸೈನ್ ಮಾಡಿದೆ. ಮತ್ತು ಸೂರ್ಯೋದಯ ಅಂತ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿಗೆ ಹೋದೆ. ಅಲ್ಲಿ ನಂಗೆ ಏನು ಸೆಟ್ ಆಗಲಿಲ್ಲ. ಒಂದು 2-3 ತಿಂಗಳು ಅದು ಅಪ್ ಆ್ಯಂಡ್ ಡೌನ್. ಧಾರವಾಡಕ್ಕೆ ಹೋಗ್ಬಾರ್ದು. ಬೆಳಗ್ಗೆ 6:00 ಬಿಡ್ಬೇಕು, 7:00 ಪಂಚ್ ಮಾಡ್ಬೇಕು. ಅದು ಸೇಮ್ ಸೀನಿಯರ್ ರಿಕವರಿ ಅಂತ ಬಂತು. ಇದು ರಿಕವರಿ ಇದು ಬೇಸ್ ಮೇಲೆ ಅವ್ರು ಸೀನಿಯರ್ ರಿಕವರಿ ಆಫೀಸರ್ ಅಂತ ಬಂತಾರೆ. ಇದಕ್ಕಿಂತ ದೊಡ್ಡ ಪೋಸ್ಟ್, ಸ್ಯಾಲರಿನೂ ಚಲೋ ಇದೆಲ್ಲ ಚಲೋ ಐತಿ. ಅಪ್ ಆ್ಯಂಡ್ ಡೌನ್ ಮಾಡೋದು ಭಾಳ ತ್ರಾಸ. ಬೆಳಗ್ಗೆ 6:00 ಬಿಡ್ಬೇಕು, 7:00 ಹೋಗಿ ಪಂಚ್ ಮಾಡ್ಬೇಕು. ರಾತ್ರಿ 8, 9, 10, 11 ಗೊತ್ತಿಲ್ಲ. ಹಿಂಗಿತ್ತು. 3 ತಿಂಗಳ ಒದ್ದಾಡ್ಬಿಡ್ತಾರೆ ಅಪ್ ಆ್ಯಂಡ್ ಡೌನ್. ಅದ್ರಾಗ ಮಳೆಗಾಲದಾಗ ಜಾಯ್ನ್ ಆಗಿ ನಾನು ಜೂನ್ದಾಗ ಜಾಯ್ನ್ ಆಗಿದ್ದೀನಿ. 3 ತಿಂಗಳು ಬರೋಬ್ಬರಿ ಮಳೆ. ಹಂಗಾಗಿ ಬಡ ಅಂತ ಬಿಟ್ಟೆ. ಇನ್ನೊಂದು ಅದ ಬೇಸ್ ಮೇಲೆ ಮತ್ತು ಧಾರವಾಡ ಇನ್ನೊಂದು ಸೊಸೈಟಿಗೆ ಜಾಯ್ನ್ ಆದೆ. ಅಲ್ಲಿ ಸ್ಯಾಲ್ರಿ ಭಾಳ ಕಮ್ಮಿ, 10,000 11,000 ರೂಪಾಯಿ. ನಂಗೆ 3,000 ರೂಪಾಯಿ ಪೆಟ್ರೋಲ್ ಹೋಗೈತಿ. ಅದು ಒಬ್ಬರದ ಉಳಿದ 8-9,000 ರೂಪಾಯಿ. ಅಲ್ಲೊಂದು ಸ್ವಲ್ಪ ಆ ಸೊಸೈಟಿ ಒಳಗೆ ಏನೈತಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಯ್ತು. ಅವರು ಸ್ವಲ್ಪ ವಾದ ಜಗಳ ಆಯ್ತು, ಎಲ್ಲ ದೊಡ್ಡದಾಯ್ತು. ದೊಡ್ಡ ಇಶ್ಯೂನೂ ಆಗ್ತದೆ. ನಾವು ಲೆಟ್ರ್ ಬರೆಯೋದು, ಆಮೇಲೆ ಸೊಸೈಟಿ ಲೆಟ್ರ್ ಬರೆಯೋದು ದೊಡ್ಡ ಇದಾಯ್ತು. ಹಂಗಾಗೈತದ ಹೆಚ್ಚು ಕಮ್ಮಿ. ಹಂಗಾಗಿ ಬಿಟ್ಟೆ ಅದನ್ನು ಬಾಡ ತೆಗಿ ಅಂತಂದು ಅದು ಬಿಟ್ಟು ಮನೆಯಾಗಿದ್ಮೇಲೆ ಏನಾಯ್ತು, ಏನು ಮಾಡ್ಬೇಕಂತ ಮಾಡೀನಿ ಅಂತಂದ್ರೆ ಅವಾಗ ತಲೆಗೆ ಬಂತಂಗೆ ಪೂರ್ತಿ ಇದೆಲ್ಲ ಇಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆತಂದ್ರೆ ಬೇಜಾರಾಗ್ಬಿಡುತ್ತೆ ಜೀವನದಲ್ಲಿ. ಇದು ಹಿಂಗೆ ಕೆಲಸ ಇದೆ, ಹಿಂಗೆ ಬಯಸ್ಕೊಳ್ಳೋದು, ಹಿಂಗೆ ಬೇಯೋದು, ಹಿಂಗೆ ರೆಸ್ಪೆಕ್ಟ್ ಇಲ್ಲದಂಗೆ ಮಾತಾಡ್ಸ್ಕೊಳ್ಳೋದು, ಅವ್ರು ಹೇಳ್ದಾಗ ಬಾನು ಹೋಗ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಆಡ ಅನ್ನಿಸ್ಬಿಡುತ್ತೆ. ಏನಿದೆ ನಮಗೇನು ಮರ್ಯಾದೆ ಇಲ್ಲ ನನಗೆ ಎಂಪ್ಲಾಯ್ಸಿಗೆ ಆ ಥರ ನಡೆಸ್ಕೊಂಡ್ರು. ಆ್ಯಕ್ಚುಲಿ ಅವ್ರು ಬೇಜಾರಾಗ್ಬಿಡುತ್ತೆ, ಭಾಳ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಬೇಡ ತೆಗಿ, ಕೆಲಸನೇ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಅವತ್ತು ಫಸ್ಟ್ ಡಿಸೈಡ್ ಮಾಡಿದ್ದೆ. ಅದು ಸ್ಯಾಲ್ರಿ ಕಮ್ಮಿ ಇದ್ರೆ ಪರವಾಗಿಲ್ಲ, ಅದು ಮರ್ಯಾದೆ ಇರ್ಬೇಕಲ್ಲ, ರೆಸ್ಪೆಕ್ಟ್ ಇರ್ಬೇಕು. ಅದಿಲ್ಲ, ಟ್ರೀಟ್ ಮಾಡ್ಬೇಕು. ಮತ್ತು ಅಪ್ ಆ್ಯಂಡ್ ಡೌನ್ ಒಂದು ಸ್ಯಾಲ್ರಿ ಒಂದು ಜಾಸ್ತಿ ಇಲ್ಲ. ಕೇಳಿದೆ ಅವ್ರಿಗೆ, ಹಿಂಗೆ ಸ್ಯಾಲ್ರಿ ಆಯ್ತಲ್ರಿ ಹಂಗಿಲ್ಲ ಅಂತಂದೇಳಿ. ಅವರು ಚಲೋ ಕ್ಯಾಂಡಿಡೇಟ್ ಬಿಡಾಕೆ ಒಲ್ಲೆ ನಾದಿದ್ರು. ಅವರು ಹೆಂಗಾರ ಮಾಡಿ ಅವ್ರು ಉಳಿಸ್ಕೋಬೇಕಂತಂದು ಇದೆಲ್ಲ ನೋಡಿದ್ಮೇಲೆ ನಂಗೆ ಬೇಡ ಅನ್ನಿಸ್ಬಿಡುತ್ತೆ. ನೀವು ಎಷ್ಟು ಕೊಡು ಇನ್ಕ್ರೀಸ್ ಆಗೋದಿಲ್ಲ. ಇದು 3 ತಿಂಗಳಾಯ್ತು ಅಷ್ಟೇ. ಅದು ಜಾಯ್ನ್ ಆಗಿ 3 ತಿಂಗಳಾಯ್ತು. ಅದು ನಾನು ಇಲ್ಲಿ ವರ್ಷ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಹಳೇದ್ರಾಗ ಸುರಿದಾಗ. ಸೊ ಸ್ವಲ್ಪ ನಂಗೆ ನೆಮ್ಮದಿ ಬೇಕಾಗಿತ್ತು. ಇಷ್ಟು ಅಡ್ಡಾಡೋದು ಬೇಡ ಆಗಿತ್ತು. ನೆಮ್ಮದಿ ಸಂಬಂಧದಲ್ಲಿ ಹೋಗಿದ್ದೆ. ಸ್ಯಾಲ್ರಿ ಕಮ್ಮಿ ಇರಲಿ, ಒಂದು 6 ತಿಂಗಳು 1 ವರ್ಷ ಬೇರೆ ಕಡೆ ನೋಡಾಕ್ಬಿಡೋದು ಅಂತಂದೇಳಿ. ಅವ್ರ ಸ್ಯಾಲ್ರಿನೂ ಕಮ್ಮಿ ಐತಿ, ಅವರು ಅರೇಂಜ್ಮೆಂಟು ಬೇಯೋದು ಇದು ಸ್ಯಾಲ್ರಿ ಇದು ಏನಂತಾರಲ್ಲ, ರಜೆ ಇಲ್ಲ, ಲಘುನ ಇದಕ್ಕೆ ಹೋಗಿದ್ವಿ, ಲಘುನ ಇದಕ್ಕೆ ಬರೋಂಗಿಲ್ಲ, ಈ ಥರ. ನನಗೆ ಭಾಳ ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಭಾಳ ದೊಡ್ಡ ಇಶ್ಯೂನೂ ಆಗಿ ಬಂದಿರ್ತದೆ. ಐತಿ, ದೊಡ್ಡ ಇಶ್ಯೂನೂ ಆಗ್ತದೆ ಆ್ಯಕ್ಚುಲಿ. 1000 ತನಕ ಏನೇನೋ ಹೋಗ್ತದೆ, ಅಲ್ಲಿ ತನಕ ಹೋಗ್ತದೆ ಆ್ಯಕ್ಚುಲಿ. ಬಿಟ್ಟೆ ಅದನ್ನು ಅವಾಗ ಬಿಟ್ಟೆ. ಅವಾಗಿಂತ ಜಾಬ ಬೇಡ, ಕೆಲಸನೇ ಬೇಡ ಅಂತಂದು ಅವ್ರು ಡಿಸೈಡ್ ಮಾಡಿದೆ. ಏನೋ ಮಾಡಲಿ, ಪೂರ್ತಿ ತಲೆ ಬಂತದ ಹಂಗೆ ಬರ್ಬೇಕು ಆ್ಯಕ್ಚುಲಿ. ಅಂದ್ರೆ ಹಿಂಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದಾಗ ನೀವು ಎಲ್ಲರೂ ಆಕೈತಿ. ಕಂಫರ್ಟ್ ಝೋನ್ ಹೊರಗೆ ಬಿಟ್ಟು ಬರ್ಬೇಕು ನಾವು. ಹೊರಗೆ ರೀಸನ್ ಇರ್ಬೇಕು, ಇದನ್ನ ಇರ್ಬೇಕು. ಬೇಡ ಹಂಗಾಗತ್ತೆ. ಅದು ಏನಂತಾರಲ್ಲ, ಕರೆಕ್ಟಾಗಿ ಇದಾಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಏನಾಗೋದಿಲ್ಲ. ಅದು ಮನಸ್ಸಿಂದ ತೆಗೆದುಬಿಟ್ಟೆ ಅದನ್ನು. ಇನ್ನು ಜಾಬ ಬೇಡಪ್ಪ ಅಂತಂದು ಬಿಸ್ನೆಸ್ ಮಾಡಲೇಬೇಕು. ಹಾಗಾಗಿ ಅದು ತೆಗೆದು ಬಿಸ್ನೆಸ್ ಮಾಡ್ತೀನಿ ಅಂತಂದು ಹೇಳಿದೆ. ಅದು ಏನು ಬಿಸ್ನೆಸ್ ಮಾಡೋಕೆ ಗೊತ್ತಿಲ್ಲ, ಬಿಸ್ನೆಸ್ ಏನು ಗೊತ್ತಿಲ್ಲ. ಅದು ಏನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಭಾಳ ತಲೆ ಬರ್ತಾವೆ. ಇದು ಮಾಡಿ ಚಲೋ ಇರ್ತೈತಿ, ಅದು ಮಾಡಿ ಚಲೋ ಇರ್ತೈತಿ, ಬ್ಲ್ಯಾಂಕ್ ಆಗಿಬಿಡ್ತೈತಿ. ಅದು ಏನಿಲ್ಲ ಅಲ್ಲ, ಕೆಲಸ ಬಿಟ್ಟೆ ಈಗ ಏನು ಮಾಡ್ತೀನಿ ಮುಂದೆ ಅಂತ ಕೇಳಿ. ಬಿಸ್ನೆಸ್ ಅದಿಲ್ಲ, ಐಡಿಯಾನೇ ಇಲ್ಲ. ಎಲ್ಲ ಆಲ್ಮೋಸ್ಟ್ ಮನ್ಯಾಗೆ ಕೊಡ್ತಾರೆ. ಮನ್ಯಾಗ ಏನು ಇಲ್ಲ ಅನ್ನೋಂಗಿಲ್ಲ. ಒಟ್ಟು ಈ ಥರ ಎದಕ್ಕಾರ ಕೊಡ್ತಾರೆ, ಯೂಸ್ ಆಗೋಂಥದ್ದು ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಸೇವಿಂಗ್ ಅಂದ್ರೆ ಮನ್ಯಾಗೆ ಕೊಟ್ಬಿಡ್ತೀವಿ ನಾವು. ಈಗಿನ ಹುಡುಗರಲ್ಲ, ಜನ್ಜಿ ಅಲ್ಲ, ನಾವು 90s ಕಿಡ್ಸ್. ಸೊ ಮನ್ಯಾಗ ಭಾಳ ರೆಸ್ಪೆಕ್ಟ್ ಕೊಡಬೇಕು ನಾವು. ನೀನು ಎಷ್ಟರ ದುಡಿ, 10,000 ರೂಪಾಯಿ ದುಡಿ, 5,000 ರೂಪಾಯಿ ದುಡಿ, ಮನ್ಯಾಗ ಇಷ್ಟು ಪಾಲಂತ ಕೊಡಬೇಕಾಗೈತಿ. ಸೊ ಅದು ನಮ್ದು ತಲೆಗೆ ಮೈಂಡ್, ಅದು ಬ್ಲಡ್ ಒಳಗೆ ಬಂದ್ಬಿಟ್ಟೈತಿ.
ಕೊಡಬೇಕು. ಕೊಡೋ ಮನಸ್ಸು ಬಂದ್ಬಿಡ್ತೈತೆ ನಮಗೆ, ಕೊಡಲೇಬೇಕಪ್ಪ ಅಂತ ಸ್ವಲ್ಪ ಆಲ್ಮೋಸ್ಟ್ 90s ಕಿಡ್ ತನಕ ಅಷ್ಟು ಮರ್ಯಾದೆ ಕೊಡ್ತಾರೆ ಎಲ್ಲರೂ. ಈಗೇನು 2000 ಮೇಲೆ ಬಿಟ್ಟಾರಲ್ಲ, ಮರ್ಯಾದನೇ ಇಲ್ಲ. ಇದಾಗ್ಬಿಟ್ಟದ. ಫ್ರೆಂಡ್ಸ್ಗಿಂತ ಕಡಿಮೆ ನೋಡ್ತಾರೆ ಅಪ್ಪ ಅಮ್ಮನ. ಅಟ್ಲೀಸ್ಟ್ ನಮ್ಮ ಹೇಗೈತಲ್ಲ, ನಮ್ಮ ಗ್ರೂಪ್ ಐತಲ್ಲ ಅಲ್ಲಿ ತನಕ ಅಷ್ಟೇ. ಅದು ಮೈಂಡ್ಸೆಟ್ ಚೇಂಜ್ ಆಗ್ಬಿಟ್ಟೈತಲ್ಲ ಅದು ಮಂದಿ. ಮೈಂಡ್ಸೆಟ್ ಚೇಂಜ್ ಆಗ್ಬಿಟ್ಟೈತೆ ಮಂದಿದೆ. ಸೊ ಇಲ್ಲಿ ಅದೊಂದು ಗ್ಯಾಪ್ನಾಗ ನನಗೂ ಅನಿಸ್ತೈತೆ, ಯಾವುದೋ ಒಂದು ಇದ್ರಾಗ ಸ್ವಲ್ಪ ಬ್ಯಾಲೆನ್ಸ್ ಬಿಸ್ನೆಸ್ ಬರ್ಬೋದು ಅಂತ ಹೇಳಿ ಬ್ಯಾಲೆನ್ಸ್ ಎಲ್ಲ ತೆಗೆದಿಟ್ಕೊಂಡು ಈ ಥರ ಇತ್ತು ನಡಕಿತ್ತದ. ಏನೋ ಯಾವಾಗ ಹೋಗಿದ್ವಿ ಡಿಗ್ರಿ ಮುಗಿದ್ಮೇಲೆ ಅನಿಸುತ್ತೆ, 1-2 ವರ್ಷ ಅಷ್ಟೇ ಕೆಲಸ ಮಾಡೋ. ಡಿಗ್ರಿ ಒಳಗೆ ನಮ್ಮೆಲ್ಲ ಫ್ರೆಂಡ್ಸ್ ಕೂಡಿ ಮಾತಾಡ್ಕೊಂಡಿದ್ವಿ ಏನಂತ, 1-2 ವರ್ಷ 3 ವರ್ಷ ಕೆಲಸ ಮಾಡೋಲ್ಲ. ತಿಂಗಳ ಒಂದು 3,000-5,000 ರೂಪಾಯಿ ತೆಗೆದಿಡೋಣ. ಒಂದು 50,000 1 ಲಕ್ಷ ಆಕೈತಿ ಅಂದ್ರೆ 10 ವರ್ಷದಿಂದ. ಅದು 50,000 ದೊಡ್ಡದು, ಆ್ಯಕ್ಚುಲಿ 50,000 1 ಲಕ್ಷ ದೊಡ್ಡದ. ಏನು ಮಾಡೋಂತ ಮನೆ ಎಲ್ಲರದು ಪ್ಲ್ಯಾನ್ ಅದ, ಜಸ್ಟ್ ಪ್ಲ್ಯಾನ್ ಅಷ್ಟೇ ಆಗ್ತದ. 3 ಮಂದಿ ಮಾತಾಡಿದ್ವಿ, ಎಕ್ಸಿಕ್ಯೂಟ್ ಆಗಲಿಲ್ಲ ಅದ. ಭಾಳ ಡಿಸ್ಕಷನ್ ಮಾಡಿರ್ತಾರೆ. ಭಾಳ ತ್ರಾಸ ಅದ. ಅಂದ್ರೆ ಒಂದು ತಲೆ ಅಲ್ಲಲ್ಲ, 3-4 ಮಂದಿ ಇರ್ತಾರ. ನೀ ಮನೆಗೆ ಹೋದಂದ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿರ್ತೈತೆ. ನಿಮ್ಮ ಮನೆ, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಅಪ್ಪ ಅಮ್ಮ, ನಿಂದು ಥಾಟ್ ಪ್ರೊಸೆಸ್ ಬೆಳೆದು ಬಂದಿದ್ದ ಇರಂಗಿಲ್ಲ. ಎಲ್ಲ ಜೊತೆ ಇರ್ತಾರಲ್ಲ, ಹಂಗೆ ಮಾಡೋದು ತಗೊಳ್ಳಿ ಒಂದು ಗುಬ್ಬಾಗ ಹೋಗಿಲ್ಲ ಹೋಗ್ಬಿಟ್ಟಿರ್ತೈತೆ. ಅದು ಹಿಂಗೆ ಆಗ್ತದೆ. ಕಾರ್ ತೊಗೊಳೋನು, ಬಾಡಿಗೆ ಬಿಡೋನು ಅಂತಂದು ಅಂತ ಇರ್ತಾರೆ. ಅದು 5 ಬಳ್ಳ ಸಮಯ ಅಂತಾರಲ್ಲ, ಒಂದು ಸ್ಟ್ರಾಂಗ್ ಇರ್ತೈತಿ, ಒಂದು ವೀಕ್ ಇರ್ತೈತಿ, ಒಂದು ಉದ್ದ ಇರ್ತೈತಿ. ಈ ಥರ ಒಬ್ಬ ಅಂತ ಇದ್ದಿರ್ತಾನೆ. ಆಲ್ಮೋಸ್ಟ್ ಅವ್ ಯಾರು ಮಾಡ್ಲಿಕ್ಕರು ಅವ ಮಾಡ್ತಾನೆ ಲಾಸ್ಟಿಗೆ, ಬೇರೆ ಆಪ್ಷನ್ ಇಲ್ಲಲ್ಲ. ಎಲ್ಲರೂ ಕೈ ಬಿಟ್ಟಾಗ ಅವ್ರೊಬ್ಬರು ಮಾಡಬೇಕಲ್ಲ. ಅದು ಕಾರ್ ತೊಗೊಳೋನು ಅಂತಂದು ಬಾಡಿಗೆ ಬಿಡೋನು ಅಂತಂದ್ವಿ, ಅದಾಗಲಿಲ್ಲ. ಅಲ್ಲಲ್ಲ, ಇವರು ನಮ್ಮ ಹುಡುಗರು ಫ್ರೆಂಡ್ಸ್ ಅವಾಗ 5,000 ರೂಪಾಯಿ ಕೂಡಿಸಿ ಅದಾಗಲಿಲ್ಲ. ಒಂದು ಮನೆ ಕೊಡ್ಸೋನು, ಬಾಡಿಗೆ ಬಿಡೋಣ. ದೊಡ್ಡ ಕನಸದ. ಕಾಮನ್ ಬಾಡಿಗೆ ಬಿಡೋಣ. ಖಾಲಿ ಆದಂದ್ರೆ ನಾವು ಹೋಗಿ ಇದೈತೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ಅದು ಆ ಪ್ಲ್ಯಾನು ಇದು ಏನೇನು ಹಂಗೆ ಸುಮ್ಮನೆ ಮಾಡಿದ್ವಿ, ಅದು ಆಗಲಿಲ್ಲ ಬಿಡ, ಬಿಟ್ಟು ಇಲ್ಲ ಜಸ್ಟ್ ಮಾತಾಡೋದು ಅಷ್ಟೇ. ಅದ ಪ್ಲ್ಯಾನ್ ಇತ್ತು ಎಲ್ಲ ಇದು. ಅವಾಗ ಕಾಲೇಜ್ ಹುಡುಗರಲ್ಲ ಆಲ್ಮೋಸ್ಟ್ ಅದ ಮನ್ಸಿಟ್ಟು ಹೋಗಿ ಮಾಡೋಣ ಅಂತಂದು ಭಾಳ ಹುಮ್ಮಸ್ ಇರ್ತೈತಿ. ಹೊರಗಿಂದ ವಾತಾವರಣ ಆಗಲಿ, ಹೊರಗಿಂದ ಹೊಡೆತ ಬಿದ್ದಿರಂಗಿಲ್ಲ, ಹೊರಗಿನ ಪ್ರಪಂಚ ಹೆಂಗೆ ಗೊತ್ತಿರಂಗಿಲ್ಲ ನಾವು ಆ ಟೈಮ್. ಇರಂಗಿಲ್ಲ, ಜಸ್ಟ್ ಗಾಳಿ ಗುಂಡು ಹಿಡಿಯೋದು ಗೊತ್ತಾಗತ್ತೆ. ರಿಯಾಲಿಟಿ ಏನಂತ ಗೊತ್ತಿರಂಗಿಲ್ಲ ಆ ಟೈಮ್ನಾಗ, ಯಾಕಂದ್ರೆ ನಾವು ಹೊರಗಿಂದ ಹೊಡೆದು ಬಿದ್ದಿರಂಗಿಲ್ಲ. ಸೊ ರಿಯಾಲಿಟಿ ಹೆಂಗೆ ಗೊತ್ತಿಲ್ಲ, ನಾವು ಕನಸು ಕಾಣ್ತಿದ್ವಿ ಅಷ್ಟೇ, ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಹಂಗೆ. ಸೊ ಅದು ಆಗಲಿಲ್ಲ, ಬಿಟ್ರು. ಮತ್ತೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೊಂಟ್ರು, ಅವ್ರವ್ರು ಎಲ್ಲರೂ ಕ್ಯಾಜುವಲ್ ಹೊಂಟ್ರು. ಗೋಸ್ ಆನ್. ಏನು ಇರಲಿ ಬಿಡಲಿ, ಬೇಕಾಗಿದ್ದು ಬೇಡ ಅಂತ ಒಟ್ಟು ಮಾಡಿದ್ವಿ, ಅದು ಮುಗೀತು ಅಷ್ಟೇ. ಅದು ಬಿಸ್ನೆಸ್ಸಿಂದ ಏನು ಮಾಡೋಣ ಅಂತಂದು ನನ್ನ ತಲೆ ಬರಲೇ ಇಲ್ಲ. ಅದು ಸಿಕ್ಕಾಪಟ್ಟೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಟೀ ಶಾಪ್ ಹಾಕಿದ್ರೆ ಹೆಂಗೈತಿ, ಜ್ಯೂಸ್ ಹಾಕಿದ್ರೆ ಹೆಂಗೈತಿ, ಮೊಬೈಲ್ ರಿಪೇರಿ ಮಾಡಿದ್ರೆ ಹೆಂಗೈತಿ, ಇನ್ನೊಂದು ಖಂಡಿತ ಬಿಸ್ನೆಸ್ ಎಲ್ಲ ಮಾಡ್ಬೋದು ಅಂತ ಅನಿಸ್ತಿರ್ತೈತಿ. ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ನಾವು ಬಿಸ್ನೆಸ್ ಮಾಡ್ಬೇಕಾರಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾರೆ ಬಿಸ್ನೆಸ್ ಇದು ಮಾಡಿದ್ರೆ ಚಲೋ ಆಗಿರ್ತದೆ ಅಂತಾರೆ, ಬಿಟ್ಬಿಡ್ತೀವಿ. ಸಪೋಸ್ ಈ ಬಿಸ್ನೆಸ್ಸಿಗೆ ಮಾಡ್ಬೇಕಂತ ನೀನು ಇರ್ತಿಲ್ಲ, ಅವಾಗ ಎಲ್ಲ ಕೆಲಸ ಬಿಟ್ಟು ಅವಾಗ ಕನ್ಫ್ಯೂಷನ್ ಚಲೋ ಆಕೈತಿ. ಕನ್ಫ್ಯೂಷನ್ ಚಲೋ ಆಗೈತಿ. ಮನುಷ್ಯ ಏನ್ ವಿಚಾರ ಮಾಡ್ತಿರ್ತಾನ ನೋಡ, ಕ್ಯಾಶುವಲ್ ಆಗಿ ವಿಚಾರ ಮಾಡ್ತಿರ್ತಾನ. ಬಿಸ್ನೆಸ್ ಮಾಡೋ ಏನ್ ಅನ್ಸುತ್ತೆ ಕ್ಯಾಶುವಲ್ ಆಗಿ, ಏನ್ ಮಾಡ್ಬೋದು ಕ್ಯಾಲ್ಕುಲೇಷನ್ ಮಾಡಕ್ ಬಿಡ್ತಾನ. ಆಕ್ಚುಲಿ ಅವ ಆ ರಿಯಲ್ ಟೈಮ್ ಒಳಗ ಇರುವಾಗ ಎಕ್ಸ್ಪೀರಿಯನ್ಸ್ ನಾರ್ಮಲ್ ಆಗಿ ವಿಚಾರ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಐತಿ. ಚೊಕ್ಕ ನಿನಗ ಹಾರ್ಡ್ ಹಿಟ್ ಸಿಕ್ಕಾಪಟ್ಟೆ ಐತಿ. ಅವ ಮಕ್ಳು ಇದು ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡ್. ಏನು ಮಾಡೋಣ ಈಗ ಬಿಸ್ನೆಸ್ ಅಂತೀಪ್ಪ, ಏನು ಬಿಸ್ನೆಸ್ ಅಂತಂದು ಬಿಸ್ನೆಸ್ ಅಂದ್ರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಬಿಸ್ನೆಸ್ ಮಾಡ್ಬೇಕು, ಒಟ್ಟು ಬಿಸ್ನೆಸ್ ಮಾಡ್ಬೇಕು. ಮನ್ಯಾಗ ಇಷ್ಟು ಬಯಸ್ಕೊಂಡೆ ಬಿಸ್ನೆಸ್ ಅಂತಿಲ್ಲ. ಏನು ನಿಂಗೇನು ಗೊತ್ತಾಯ್ತು ನಿಂಗೆ ಬಿಸ್ನೆಸ್ ಅಂದ್ರೆ ಏನು ತಿಳ್ಕೊಂಡು, ನೀನು ವ್ಯಾಪಾರ ಏನು ತಿಳ್ಕೊಂಡೆ ಹಂಗೆ ಗೊತ್ತಿಲ್ಲ. ನಂಗೆ ಕೆಲ್ಸಕ್ಕಂತೂ ಹೋಗಂಗಿಲ್ಲ. ಭಾಳ ಆಫರ್ ಬಂದ್ವು ಮುತ್ತೂಟ್ದಾಗ, ಆಮೇಲೆ ಇನ್ನೊಂದು ಸೊಸೈಟಿ ಒಳಗೆ, ಬ್ಯಾಂಕ್ನಾಗ ಭಾಳ ಒಂದು ಮಾಡೋ 10,000 ರೂಪಾಯಿ 20,000 ರೂಪಾಯಿ ದೊಡ್ಡದಲ್ಲ ಅಂತ ನೋಡ್ಕೋಬೇಡ. ಅದು ಎಷ್ಟೋ ಮಂದಿ ಸಾಕಾಗತ್ತೈತಿ. ಭಾಳ ಇನ್ಪುಟ್ ಎಲ್ಲ ಬಂದವು. ನನಗೆ ಮನಸ್ಸು ಹೋಗ್ಬಿಡ್ತು ಪೂರ್ತಿ. ಇದು ಮಾಡಿದ್ರೆ ಬಿಸ್ನೆಸ್ ಮಾಡ್ಬೇಕು, ಕೆಲಸನೇ ಬೇಡ, ಹೋಗ್ಬಿಡುತ್ತೆ ಪೂರ್ತಿ ಹೋಗ್ಬಿಡ್ತದೆ. ಸೇಮ್ ಆಗಂಗಿಲ್ಲ ಅಂದ್ಬಿಟ್ಟೆ ನಾನು ಡೈರೆಕ್ಟಾಗಿ. ಏನು ಸಣ್ಣದಾರ ಮಾಡ್ತೀನಿ, ಏನಾರ ಮಾಡ್ತೀನಿ, ಸಿಕ್ಕಾಪಟ್ಟೆ ಬದ್ರೆ. ಅಯ್ಯೋ ಹಾಸ್ಯ ಆಗೋದು ಅಷ್ಟೇ ಅಲ್ಲ, ಹೊರಗಿನವ್ರು ಬೈದ್ರೆ ಅದೇನು ಅನ್ಸಂಗಿಲ್ಲ, ಮನೆಯವರು ಬೈದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹಾಕೈತಿ.
ಹ್ಞೂ ಮಾಡ್ಬೇಕಂದ್ರೆ ಮಾಡ್ಬೇಕನ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೆ ಅವಾಗ ನೀವು ಏನಂದ್ರಿ ಏನು ಬಿಡ್ರಿ ನಂಗೆ ಗೊತ್ತಿಲ್ಲ ಒಂದು ಬಿಸ್ನೆಸ್ ಮಾಡ್ಬೇಕಂತಂದೇಳಿ ಒಂದು 2 ದಿವಸ 3 ದಿವಸ ಹೋದಂಗೆ ಹೋಯ್ತು, ಒಂದು ವಾರ 15 ದಿವಸ ಹೋಯ್ತು. ನಮ್ಮ ಮಾಮಾರು ಇಲ್ಲಿ ಕೇಶವಪುರ ರಮೇಶ್ ಬಂದಾಗ ಸೋಡಾ ಮಷಿನ್ ಇಟ್ಟಾರೆ. ನೀವು ನೋಡಿರ್ಬೋದು, ನೀನು ನೋಡಿರ್ಬೇಕು ಅದನ್ನ. ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಅದು ನೋಡಿರ್ಬೇಕಲ್ಲ, ಅಲ್ಲಿ ಇರೋದು ಒಂದು ಸೋಡಾ ಮಷಿನ್ ನಮ್ಮ ಮಾಮಾರ ಅದು. ದಪ್ಪ ಇರ್ತಾರಲ್ಲ ಸ್ವಲ್ಪ ಅವ್ರು ನಮ್ಮ ಮಾಮನ ಅವರು ಸ್ವಂತ ಮಾಮ, ನಮ್ಮ ವಾರ ತಮ್ಮನವರು. ಭಾಳ ವರ್ಷ ಆತಿಗೆ 8 ವರ್ಷ ಆತಿಗೆ ಹೆಚ್ಚು ಕಮ್ಮಿ, ಭಾಳ ವರ್ಷ ಆಗ್ತದ. ಚಲೋ ದುಡ್ಡು ಸಿಕ್ಕಾಪಟ್ಟೆ ಕುಂದೈತೆ, ಆರಾಮ್ ಮಸ್ತ್ ಐತೆ ಅವ್ರದ್ದು. ಹುಡುಗರು ಅದಾರ ಹೆಚ್ಚು ಕಮ್ಮಿ ಆದರೂ ಅವ್ರಿಲ್ಲ ಅಂದ್ರೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಹುಡುಗರು. ಅಂದ್ರೆ ಅವ್ರ ಮಕ್ಕಳು ಆಗ್ಬೇಕು, ಅವ್ರ ಅಣ್ಣನ ತಮ್ಮನ ಮಕ್ಕಳೆಲ್ಲ ಅದಾರ. ಹಾಂ, ಅವ್ರು ಏನು ಓದಿಲ್ಲ ನೋಡಂಗಂದ್ರೆ ಅವ್ರು ಓದಕ್ಕೆ ಬರಂಗಿಲ್ಲ, ಅವ್ರು ಜಾಸ್ತಿ ಓದಕ್ಕೆ ಬರಂಗಿಲ್ಲ ಒಟ್ಟು ಅವರು. ಹಾಂ, ಬಿಸ್ನೆಸ್ನಾಗ ಏನು ಮಾಡ್ತಿ. ಕೈ ಭಾಳ ಐತೆ ಅವ್ರದ್ದು, ತಲೆ ಭಾಳ ಐತೆ, ಶಾರ್ಪ್ ಐತಿ. ಹಾಂ, ನಾವೇನು ತಲೆಯಾಗ ಬಂತು ಮಕ್ಳು ಬೇಡಪ್ಪ ದೊಡ್ಡ ನಮ್ಗೆ ರೊಕ್ಕನೂ ಕೊಡಾತಿಲ್ಲ ಇವ್ರು, ಮುಂದೆ ಬರತ್ತಿಲ್ಲ ಅವ್ರಿಗೆ, ಎದಕ್ಕೆ ಬರತೈತಿ, ಏನು ಮಾಡ್ತಾನೆ ನೀವು. ಹಾಂ, ನಾನು ಬಿಸ್ನೆಸ್ ಮಾಡ್ತೀನಿ ಅಂದಾಗ ಬೇಡ ಅಂದ್ಬಿಟ್ರು ಅವ್ರು. ರೊಕ್ಕ ಕೊಡಂಗಿಲ್ಲ, ಏನು ಮಾಡಿ ನೀವು ಏನು ಮಾಡ್ಕೊಂತೀವಿ ಮಾಡ್ಕೋ, ರೊಕ್ಕನೂ ಇಲ್ಲ, 5 ದಿವ್ಸ ಮನ್ಯಾಗ ಕೊಟ್ಟಿನಿ. ಇಷ್ಟು ದಿವ್ಸ ಮನ್ಯಾಗ ಕೊಟ್ಟಿದ್ದೆಲ್ಲ ಈ ಥರ ರೊಕ್ಕ ಭಾಳ ಐತಿ, ರೊಕ್ಕ ಇಲ್ಲ ಅಂತಂಗಿಲ್ಲ, ಎಷ್ಟೈತಿ, ಎಷ್ಟು ಖರ್ಚಾಗೈತೆ ಅಷ್ಟು ಕೊಡೋದು ಕೆಪಾಸಿಟಿ ಐತಿ, ಕೊಡ್ತಾರೆ. ನನ್ನ ಮೇಲೆ ನಂಬಿಕೆ ಇಲ್ಲ, ಮತ್ತು ಇರೋದನ್ನ ಕಳ್ಕೊಂಡ್ರು ಹೆಂಗಂತ ಅವ್ರದ್ದು ಹೆದರಿಕೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಕೂಡ. ಹಾಂ, ಅವ್ರದ್ದು ಮೈಂಡ್ಸೆಟ್ ಒಂದು 30-40 ವರ್ಷದ ಹಿಂದಿಂದಲ್ಲ. ಸೊ ಅದು ಅವ್ರು ಬೆಳೆದು ಬಂದು ವಾತಾವರಣ ಹಂಗೆ ದುಡಿಬೇಕು ಅಷ್ಟೇ. ಸ್ವಲ್ಪ ಕೆಲಸ ಮಾಡ್ಬೇಕು, ನಮಗೆ ಪಗಾರ ಬರ್ತೈತಿ. ಪಗಾರ ಅಷ್ಟೇ ನಮಗೆ ರುಚಿ ಐತೈತಿ. ಬಿಸ್ನೆಸ್ಸಿಂದ ಲಾಭ ರುಚಿ ಐತಿಲ್ಲ ಅವ್ರಿಗೆ. ಹಾಂ, ಬಿಸ್ನೆಸ್ ಲಾಭ ಯಾವ ರುಚಿ ಆಗ್ತೈತಿ, ಸ್ಯಾಲ್ರಿ ಅವಾಗ ರುಚಿ ಐತಂಗಿಲ್ಲ. ನಂತರ ಹಾಂ, ಅಲ್ಲಿ ತನಕ ಒಟ್ಟು ನಂಬಂಗಿಲ್ಲ. ನಾವು ಸ್ಟಾರ್ಟಿಂಗ್ ಅದ 5,000 ರೂಪಾಯಿ ಸ್ಯಾಲ್ರಿ ಬರ್ಬೇಕಾರೆ ಅಂದ್ರೆ ಒಂದು 7,000 ರೂಪಾಯಿ 8,000 ರೂಪಾಯಿ ಇದ್ರು ಚಲೋ ಆಕಿತ್ತು ಅಂತ ಅಂತಿದ್ರು. 700-800 ರೂಪಾಯಿ ಬಂತು, 10,000 ರೂಪಾಯಿ ಮಿನಿಮಮ್ ಬೇಡನ ಅಂತಿದ್ರು. 10,000 ರೂಪಾಯಿ ಆಯ್ತು. 10,000 ರೂಪಾಯಿ ಬರ್ಬೇಕಾರೆ 15,000 ರೂಪಾಯಿ ಬೇಡ ಅಂದ್ರೆ 15,000 ರೂಪಾಯಿನೂ ಬಂತು. ಮತ್ತು ನೆಕ್ಸ್ಟ್ ಜಾಬಿಗೆ ಹೋದ 15,000 ರೂಪಾಯಿ ಬಂತು. ಆಮೇಲೆ ಒಂದು 20,000 ರೂಪಾಯಿ ಆದ್ರೆ ಚಲೋ ಆಗ್ತದೆ, ಅದು ಬಂತು. ಮತ್ತು 20,000 ರೂಪಾಯಿನೂ ಬಂತು. ಹಾಂ, ಏನದ 5,000 ರೂಪಾಯಿದಾಗ ಜಾಸ್ತಿ ಮಾಡ್ಕೊಂಡ್ರು ಮಾಡಿದೆ 20 ಆದ್ರೂ ಅವ್ರಿಗೆ ಸಮಾಧಾನ ಆಗಿಲ್ಲ. ಮತ್ತು ಸಮಾಧಾನ ಮಾಡೋದು ಬೇಡ ಇಷ್ಟು ಮಾಡಿದ್ರು ಸಮಾಧಾನ ಇಲ್ಲ ಅಂದ್ರೆ ಮಾಡೋದು ಇದಕ್ಕಂತಂದೇಳಿ ಅವಾಗ ಬಿಟ್ಟಲ್ಲ, ಅವಾಗ ಮುಗೀತು. ಬಿಸ್ನೆಸ್ ಏನು ಮಾಡ್ತೀನಿ ಅಂತ ಕೇಳಿದಾಗ ತಲೆ ಬಂತು, ಸೋಡಾ ಮಷಿನ್ ಮಾಡ್ತೀನಿ ಅಂತಂದ್ರೆ. ಅಯ್ಯೋ, ಹಿಂಗೆ ಬೈದ್ರಂದ್ರೆ ಏನು ಓದಿ ಅಂತ ಕೇಳಿದ್ರು ನನಗೆ. BCom ಡಿಗ್ರಿ ಸೋಡಾ ಮಷಿನ್. ನಿಮ್ಮ ಮಾಮ ಏನು ಓದೇನಂತಂದ್ರೆ ಏನು ಲಿಂಕ್ ಮಾಡಿಬಿಡ್ತಾರೆ. ನಮ್ಮ ಮಾಮ ಏನು ಓದಾರ, ಹಿಂಗೆ ಓದಿಲ್ಲ ಅವರು, ಅದು ಮಾಡಾಕತ್ತಾನ, ಅದಕ್ಕೆ ಯಾರು ಏನು ಅನ್ನಂಗಿಲ್ಲ. ನೀವು ಓದಿಲ್ಲಪ್ಪ, ಮಾಡೋದೇ ದೊಡ್ಡ ಕೆಲಸ ಅವ್ರದ್ದು. ಏನು ಓದ್ಲಾರ್ದವ್ರು ಏನಾರು ಬಿಸ್ನೆಸ್ ಮಾಡಿದ್ರೆ ಚಲೋ, ಜಾಸ್ತಿ ಓದಿ ಏನಾರ ಆ ಕೆಲಸ ಮಾಡಿದಂದ್ರೆ ಕೆಟ್ಟ ಅವ್ರು. ಹಾಂ, ಹಿಂಗೆ ಜಾಸ್ತಿ ಓದಿಯಪ್ಪ ನೀ ಅದನ್ನ ಕೆಲಸ ಮಾಡಬಾರ್ದು, ಹಿಂಗೆ ಅವರು ಗೆರೆ ಹಾಕೊಂಡ್ಬಿಟ್ಟಿರ್ತಾರೆ. ಈ ಕೆಲಸ ಇದ್ರೆ ಇವರೇ ಮಾಡ್ಬೇಕು ಅನ್ಬಾರ್ದು. ಅಥವಾ ಜಾಸ್ತಿ ಓದ್ಲಾರ್ದವ್ರು ಏನು ಬೇರೆ ಗತಿರ್ಲಾರ್ದವ್ರು ಮಾಡ್ಬೇಕು ಅನ್ನೋ ಮೈಂಡ್ಸೆಟ್ ಐತೆ ಆ್ಯಕ್ಚುಲಿ. ಅವರು ಓದೋರು ಅದು ಮಾಡ್ಬಾರ್ದು. ರೋಡ್ ಸೈಡ್ ನಿಂತ್ಕೊಂಡು ಸೋಡಾ ಮಷೀನ್ ಯಾರನ್ನ ಕೇಳಿದ್ರು ಏನಂತ ಹೇಳ್ತಾರೆ, ಏನಂತ ಹೇಳ್ಬೇಕು, ಸೋಡಾ ಮಷೀನ್ ಮಾಡತ್ತ ಹುಡುಗ. ಹಾಂ, ಸಿಕ್ಕಾಪಟ್ಟೆ ನೋಡಿದವ್ರು ಏನಂತಾರೆ, ಏನಂತ ಹೇಳ್ಬೇಕು ಉತ್ತರ. ಏನು ಮಾಡತ್ತೆ ಹಿಂಗೆ ಅಂತಾರೆ, ಡೈರೆಕ್ಟ್ ಹಿಂಗೆ ಅಂತಾರೆ. ಏನು ಓದಿ, ಡಿಗ್ರಿ ಓದಿಲ್ಲ, ಇಪ್ಪ ಈ ಡಿಗ್ರಿ ಅದಕ್ಕೆ ಓದಬೇಕಿತ್ತು ನೀವು ಮಾಡೋಂಗಿದ್ರೆ ಅಂತಂತಾರೆ. ನಂಗೆ ಹೆಂಗೆ ಗೊತ್ತಿತ್ತಾ ಇದನ್ನು ಮಾಡ್ತೀನಿ ಅಂತಂದು. 7-8 ವರ್ಷದ ಹಿಂದೆ ನಾವು ಯೋಚನೆ ಮಾಡಿರ್ಬೇಕು, ನಾನು ಸೋಡಾ ಮಷೀನ್ ಮಾಡ್ತೀನಿ, ಅದಕ್ಕೆ ನಾವು ಓದಕ್ಕೆ ಹೋಗೋಣ ಅಂತಂದು ಹೇಳಿ ಈಗ ಯೋಚನೆ ಮಾಡ್ಬೇಕು ನಾನು. ಹಂಗೆ ಹೇಳ್ತಾರೆ, ಏನು ಮಾಡ್ತಿ, ಹಿಂಗೆ ಹಾಕೋಬಿಡೋದು ಅಂತ. ಏನು ಮಾಡ್ತಿ, ಆಗಿಲ್ಲ. ಸೋಡಾ ಮಷೀನ್ಗಳನ್ನ ದಿಗ್ಭ್ರಾಂತ ಆಗ್ಬಿಟ್ರೆ ಎಲ್ಲರು. ಏನಿದೆ ಡಿಗ್ರಿ ಓದಿ ನೀನು ಸೋಡಾ ಮಷೀನ್ ಅಂತೀನಿ, ಸೋಡಾ ಮಷೀನ್ ಓದಿ ಮಾಡ್ತೀನಿ ಅಂತೀಯಲ್ಲ, ನಿನಗೆ ತಲೆ ಕೆಟ್ಟೈತೆ ನಿನಗೆ. ಬೇಡ, 10,000 ರೂಪಾಯಿ ಕೊಡಲಿ, ನೌಕರಿನ ಮಾಡಿ ನೀನು. ನೌಕರಿ ಅನ್ನೋದು ಅದು ಒಂದು ಏನಂತಾರಲ್ಲ ಪಟ್ಟ, ಆಮೇಲೆ ಹೆಮ್ಮೆ ಅವ್ರಿಗೆ ಅದು ನೌಕರಿ. ನನ್ನ ಪ್ರಕಾರ ಚಾಕ್ರಿ ಇದ್ದಂಗೆ. ಆ್ಯಕ್ಚುಲಿ ಚಾಕ್ರಿನೂ ಅವ್ರು ನೌಕರಿ ಅನ್ಕೊಂತಾರೆ. ಅದು ಇದ್ದೇ ಇರ್ತದೆ ಅದು. ಹಾಂ, ಕಂಫರ್ಟ್ ಝೋನ್ ತರ್ಬೇಕು ಅಷ್ಟೇ, ನಮ್ಗೆ ಕೊಡ್ಬೇಕು. ಇಷ್ಟ ಕಷ್ಟ ಅವ್ರಿಗೇನ ನಮ್ಮ ಕಷ್ಟ ಕೊಡಬಾರ್ದು ಅನ್ನೋ ಅದೇನೋ ಓಕೆ ಬಿಡು, ತಪ್ಪಂತಲ್ಲ. ಆದ್ರೆ ಕಷ್ಟ ಅನುಭವಿಸಿದ ಮೇಲೆ ಇದಾಗುತ್ತಲ್ಲ, ಹಂಗಾಕೈತಿ. ನಾಲೆಜ್ ಇಲ್ಲ ಅಂತಂದು ಅವ್ರು ಅನ್ಕೊಂಡಿರ್ತಾರೆ. ನಮ್ಗೆ ನಾಲೆಜ್ ಇಲ್ಲ, ಅದು ಮಾಡೋಕೆ ಬರೋಂಗಿಲ್ಲ ಅವಂಗೆ. ಎದಕ್ಕೆ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ಎದಕ್ಕೆ ಮಾಡ್ಬೇಕು, ನೌಕರಿ ಐತಲ್ಲ ನಿಂಗೆ, ಈಗ ಕರೀತಾರಲ್ಲ ನೌಕರಿ. ಮಾಡಕ್ಕೆ ಬಿಸ್ನೆಸ್ ಮಾಡೋಂಗಿಲ್ಲ, ನೌಕರಿ ಸಂಬಂಧ ಕೆಲಸದಂಗೆ ಅವ್ರು ಆ್ಯಕ್ಚುಲಿ. ನಮ್ಗೆ ಸಾಕ್ತಾನೆ, ಪಗಾರ ಕೊಡ್ತಾನೆ, ಹಿಂಗೆ ನೋಡ್ಕೊಂತಾನೆ. ಹಿಂಗೆ ಇಲ್ಲ ಬಿಸ್ನೆಸ್ಸಿನ ಪಾಠ ಇಲ್ಲ ಅವ್ರ ತಲೆಯಾಗ, ಚಿಪ್ಪ ಇಲ್ಲ ಅದ್ರಾಗೆ.
ಮೈಂಡ್ ಒಳಗೆ. ಸೊ ಅವ್ರು ಭಾಳ ಬೈದ್ರು. ಎಲ್ಲರೂ ಅಂದ್ರು ಬಿಡ ನಮ್ಮ ಮಾಮೂಲಿ ಮರೆ ಭಾಳ ಮಾಡಕ್ಕೋಬೇಡ ಬೇಡ ನಿಂಗೆ ಅಷ್ಟು ಸುಲಭಲ್ಲ ಅಂದ್ರೆ ಆಮೇಲೆ ಅಷ್ಟಿಗೆ ಅಂದ್ರೆ ಮಾಡಕ್ಕೋಬೇಡ ಅಂದ್ರಲ್ಲ ಡೈರೆಕ್ಟ್ ಮಾಡಕ್ಕೋಬೇಡ ಅಂದ್ರೆ ನಾನು ಕೇಳಂಗಿಲ್ಲ ಅನ್ನೋ ಸಂಬಂಧ ಹಿಂಗೆ ಒಬ್ಬನ ಕೈಯಾಗ ಮಾಡೋಕ್ಕಾಗಿಲ್ಲ, ಸಾಧ್ಯ ಇಲ್ಲ ಮಾಡೋಕ್ಕದ. ನಾವು 4 ಮಂದಿ ಇದ್ದೀವಿ, ನಮ್ಮ ಕೈಯಾಗ ಆಗವಲ್ತ ಅಂದ್ರೆ ಅವ್ರು ಅದಾರ ಬಿಡ ಮನ್ಯಾಗ ಮಾಡಕತ್ತಾರ. ಅವ್ರು ಹೇಳ್ತಾರ ಅಂದ್ರೆ 4 ಮಂದಿ ಇದ್ರೆ ಅವ್ರು ಜಾಯಿಂಟ್ ಫ್ಯಾಮಿಲಿ ಅದಾರ ಅವ್ರು. ಸ್ವಲ್ಪ ಇವ್ರಿಗೆ ಏನಾರು ತ್ರಾಸ ಆತಂದ್ರೆ ಅವ್ರು ಬರ್ತಾರೆ, ಇನ್ನೊಬ್ರು ಅವಾಗ ಏನು ಬೇಕಂತಂದ್ರೆ ಅವ್ರು ಬರ್ತಾರೆ. ಒಟ್ಟು ಅವ್ರಿಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಾರ. ಸೊ ನಾವು ಒಬ್ಬನ ಅದೀನಿ, ನಮ್ಮ ಮನ್ಯಾಗ ನಾವು ಒಬ್ಬನ. ನಾವು ಫ್ಯಾಮಿಲಿಯವ್ರು ಎಲ್ಲರೂ ಇದ್ದೀವಿ, ಅಷ್ಟಾದ್ರೂ ಒದ್ದಾಡಕತ್ತೀವಿ. ನಿನ್ನ ಕೈಲಿ ಆಗಂಗಿಲ್ಲ, ಮಾಡಕ್ಕೆ ಹೋಗ್ಬೇಡ. ನಾವೇ ಇದ್ದು ಒದ್ದಾಡಕತ್ತೀವಿ, ನೀನು ಒದ್ದಾಡಕ್ಕೆ ಹೋಗ್ಬೇಡ. ಸುಮ್ಮನೆ ನೌಕರಿ 10,000 ರೂಪಾಯಿ ಕೊಡಲಿ ಅವ್ರು. ಅವಾಗ 20,000 ರೂಪಾಯಿ ಕೊಟ್ಟವಾಗ ಭಾಳ ಕಮ್ಮಿ ಅಂದ್ರು ಅವ್ರು. ಈಗ ಏನಂತಾರೆ ಅದು 10,000 ರೂಪಾಯಿ ಹಿಡಿದೈತಿ ನೌಕರಿ, ಏನು ಬೇಡ ಅಂದಾಗ ಹಿಂಗೆ 20,000 ರೂಪಾಯಿ ಹೋದಾಗ 20,000 ರೂಪಾಯಿ ಕಮ್ಮಿ ಆಗುತ್ತೆ ಅಂತಂದು ಹಿಂಗೆ ಅವ್ರ ಮೈಂಡ್ಸೆಟ್ ಯಾಕೆ ಬರ್ಬಿಡು ಅನ್ನೋದು ಆತ ಬೈದ್ರು ಅವರು. ಮುಗಿದವತ್ತು ಹೆಂಗಾರ ಇರಲಿ ಅದು ಏನಾಗಲಿ. ಇನ್ನೊಂದು ಮಂದಿ ಜೊತೆ ಗುದ್ದಾಡಕತ್ತಿದ್ದು ಒಂದು ರಾತ್ರಿ ಮಕ್ಕೊಳ್ಬೇಕಾರೆ ಅಥವಾ ಒಬ್ಬನೇ ಇದ್ದಾಗ ನನಗೆ ಜಾಸ್ತಿ ಹೆದರಿಕಿರ್ತೈತೆ. ಫಸ್ಟ್ ಆಫ್ ಆಲ್ ಅವ್ರಿಗಿಂತ ಜಾಸ್ತಿ ನನಗೆ ಹೆದರಿಕಿರ್ತೈತೆ. ಏನು ಮಾಡ್ಬೇಕು, ಆಮೇಲೆ ಹೆಂಗೆ ಮಾಡ್ಬೇಕು, ಮಾಡಿದ್ರೆ ಹೆಂಗೆ ಆಕೈತಿ ಮುಂದೆ. ಬೇರೆ ಆಪ್ಷನ್ ಇಲ್ಲ, ನಾ ಮಾಡ್ಬೇಕು, ನಾ ಯೋಚನೆ ಮಾಡ್ಬೇಕು. ಹೆಂಗೆ ಆಕೈತೆ ಅಂದ್ರೆ ಆಮೇಲೆ ಯೋಚನೆ ಬಂತದ ಮಂದಿ ಜೊತೆ ಯುದ್ಧ ಮಾಡೋದು ಒಂದು ಯುದ್ಧ. ಅದಕ್ಕೆ ಮುಂಚೆ ನಾವು ನಮ್ಮ ಜೊತೆ ಯುದ್ಧ ಯುದ್ಧ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್. ಅದರಿಂದ ನಾವು ಗೆಲ್ಬೇಕಾಕೈತಿ. ಫಸ್ಟ್ ಆಫ್ ಆಲ್ ನಾವು ಮಂದಿ ಜೊತೆ ಯುದ್ಧ ಹೆಂಗಾರು ಗೆದ್ದು ಬಿಡ್ಬೋದು. ನಾವು ನಮ್ಮ ಜೊತೆ ಒಳಗೆ ಮಾಡ್ತಿರ್ತೀವಲ್ಲ ಹೆಂಗಾಕೈತಿ, ಏನಾಕೈತಿ, ಲಾಸ್ ಆಕೈತೋ ಪ್ರಾಫಿಟ್ ಆಕೈತೋ, ಮುಂದೆ ಏನಾಕೈತಿ, ನನ್ನ ಕೈ ಆಕೈತೆ ಇಲ್ಲೋ, ಸಪೋಸ್ ಆದ್ರೆ ಚಲೋ ಆಕೈತಿ, ಆಗ್ಲಿಕ್ಕೆ ನನಗೆ ಅಸಹ್ಯ ಆಕೈತಿ ಮಂದಿ ಮುಂದೆ, ಬೇಡ ಅಂದ್ರೂ ಮಾಡ್ಯ ನೀವು. ಅದನ್ನ ಹೆಂಗೆ ಫೇಸ್ ಮಾಡೋದು, ಬೈದ್ರೆ ಹೆಂಗೆ ಮಾಡ್ಬೇಕು. ನಮ್ಮೊಳಗೆ ಯುದ್ಧ ಗೆಲ್ಬೇಕು, ಅದನ್ನು ಮಂದಿ ಜೊತೆಗೆ. ಹಂಗಾಗಿ ಭಾಳ ಅಂದ್ರೆ ಭಾಳ ತ್ರಾಸ ಆಯ್ತು. ಏನು ಮಾಡೋದು, ಏನು ಮಾಡೋದು ನನ್ನ ನೋಡ್ಕೋಬೇಕು, ನಂಗೆ ನಾವು ಒಪ್ಪಿಸ್ಕೋಬೇಕು. ಮಂದಿ ಒಪ್ಸೋದು ಸೆಕೆಂಡರಿ ಅದ. ನಾನು ಧೈರ್ಯ ಗಟ್ಟಿ ನಿರ್ಧಾರ ಮಾಡಿ ನಾ ರೆಡಿ ಆಗ್ಬೇಕು, ಅದಕ್ಕೆ ಆ ಯುದ್ಧಕ್ಕೆ ನಾ ರೆಡಿ ಆಗ್ಬೇಕು, ನಾ ಗೆಲ್ತೀನಿ ಅಂತಂದೇಳಿ. ಆಮೇಲೆ ಮಂದಿ ಅವರು ನಾ ಸ್ಟ್ರಾಂಗ್ ಇದ್ದೆ ಅಂದ್ರೆ ಮಂದಿ ಕೇಳಕ್ಕೆ ಹೇಳ್ತಾರೆ, ಬೇರೆ ಆಪ್ಷನ್ ಇಲ್ಲ. ನಾವು ಹಳೆಬೇಕಪ್ಪ ಅಂದ್ರೆ ಏನು ಮಾಡ್ತಾರೆ, ನಮ್ಮಿಂದ ನೋಡ್ಬೇಕು. ಇದು ಏನಂತಾರಲ್ಲ, ತತ್ತಿ ಒಳಗಿಂತ್ರ ಹೊಡಿಬೇಕು ಅಂದ್ರೆ ಮರಿ ಆಕೈತಿ. ನಾವು ಮ್ಯಾಲಿಂದ ಹೊಡೆದ್ರೆ ಅದು ಫ್ರೈ ಆಕೈತಿ, ಸಾಯ್ತೈತಿ. ಒಂದು ಒಳಗಿಂತ್ರ ಹೊಡೆದು ಜೀವ, ಹೊರಗಿಂತ್ರ ಹೊಡೆದ್ರೆ ಕೊಲೆ ಆಕೈತಿ ಅದು. ಹೀಗಾಗಿ ಬಟ್ ನಾವು ಅವಾಗ ಸ್ವಲ್ಪ ಗಟ್ಟಿ ಅದ ನಾನು, ಅದು ಏನಾರ ಆಗಲಿ. ಆದ್ರೆ ಕೆಟ್ಟದ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಅದು ಯಾಕೋ ಬಂದಿಲ್ಲ ಅಕ್ಕ, ಇನ್ನೂ ತನಕ ಬಂದಿಲ್ಲ ಅದು ಏನಾಕೈತೆ ಅಂತಂದೇಳಿ. ನಾ ಈಗ ಯೋಚನೆ ಮಾಡಿದ್ರೆ ಹೆದರಿಕೆ ಬರ್ತೈತಿ. ಸಪೋಸ್ ಕೆಟ್ಟದಾಗಿದ್ರೆ ಹಿಂಗೆ ಬಿಡ್ತದೆ. ಇದು ನನಗೆ ಆಶ್ಚರ್ಯ ಆಕೈತೆ. ಫಸ್ಟ್ ಆಫ್ ಆಲ್ ನಂಗೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು ಚಲೋ ಆತ ಅನ್ಸತೈತಿ. ಈಗ ಯೋಚನೆ ಮಾಡಿದ್ರೆ ಹೆದರಿಕೆ ಬರ್ತೈತಿ. ಈಗ ಸಪೋಸ್ ಏನಾರ ಲಾಸ್ ಆಗಿತ್ತು, ಅದು ಏನಾರ ಆಗಿತ್ತು, ಹೆಚ್ಚು ಕಮ್ಮಿ ಆಗಿತ್ತು, ಅದು ಹೆಂಗೆ ಮಾಡೋದು ಅಂತಂದು ಈಗ ಯೋಚನೆ ಬರ್ತೈತಿ. ಅವಾಗ ಯೋಚನೆ ಮಾಡೋದು ಚಲೋ ಅನ್ಸತ್ತೆ ನನಗೆ. ಅವಾಗ ಯೋಚನೆ ಮಾಡಿಲ್ಲ ಅದನ್ನೇ, ಏನಕ್ಕೆ ಮರ್ತು ಬಿಡ್ಬೇಕಾದ್ರೆ ನಮ್ಮ ಪ್ರಯತ್ನ ನಮ್ದು ಇರ್ಬೇಕಷ್ಟೇ. ಕೇಳ್ತಾನ. ಸೊ ಹಂಗಾಗಿ ಬಿಟ್ಟೆ. ಸೋಡಾ ಮಷಿನ್ ಹಠ ಮಾಡಿ ಎಲ್ಲರಿಗೂ ಆ ಕಡೆ ಬೇಯಿಸ್ಕೊಂಡು ನಾನು ಇನ್ನೊಬ್ರು ಬೈದು ಏನೋ ಆಗಿ ಅಷ್ಟಿಗೆ ಸೋಡಾ ಮಷಿನ್ ಒಂದು ಸೆಕೆಂಡ್ ಹ್ಯಾಂಡ್ ತೊಗೋಬೇಕಂತಂದೇಳಿ ಡಿಸೈಡ್ ಆಯ್ತು. ಮತ್ತು ಅಲ್ಲಿ ನಮ್ಮ ಊರ ಕಡೆ ಇದು 80,000 90,000 ಅಷ್ಟೇ ಆಗ್ತದೆ. ಐತೆ ರೊಕ್ಕ ಕೂಡಿಟ್ಟಿದ್ದು ಐತಿ. ನಾನು ಕೂಡಿಸಿದ್ದು ಅಲ್ಲಿ ನನ್ನ ಕಡೆ ಇಲ್ಲ, ನಾನು ಮನ್ಯಾಗ ಕೊಟ್ಟಿರ್ತೀನಿ. ಮನ್ಯಾಗಿಂದ ಸೇವಿಂಗ್ಸ್ ನಂದು ಇನ್ನೂ ತನಕ ನಾನು ಸೇವಿಂಗ್ಸ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಈಗ ಸೇವಿಂಗ್ಸ್ ಇಲ್ಲ ನನಗೆ. ಮನ್ಯಾಗ ಐತಿ, ಮನೆಯವರೆಲ್ಲ ನನಗೆ. ಫಸ್ಟ್ ಆಫ್ ಆಲ್ ಈಗ ಸದ್ಯಕ್ಕೆ ಇನ್ನೂ ತನಕ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಕರೇನ ಎಲ್ಲ ಮನ್ಯಾಗ ಏನೋ ಹಂಗೆ ಆಗಂಗಿಲ್ಲ ಅನ್ನೋ ಟೈಮ್ನಾಗ ಅವರು ಹೆಲ್ಪ್ ಮಾಡ್ತಾರೆ. ಹೇಳ್ತೀನಿ ಅವ್ರಿಗೆ, ನನ್ನ ಕಡೆ ಇದ್ರು ಅವ್ರ ಕಡೆ ಇದ್ರು ಅಂತ ಕೊಡ್ತೀನಿ. ಸಣ್ಣದಂತ್ರ ಹಂಗಾಯ್ತಂತೆ ಮೈಂಡ್ಸೆಟ್ ಹಂಗೈತಿ. ಸೊ ಒಬ್ಬೊಬ್ಬರು ಅಂತಾರೆ ನೀವು ಸ್ವಲ್ಪ ಸಪ್ರೇಟ್ ಸೇವಿಂಗ್ ಮಾಡ್ಬೇಕಂತಂದೇಳಿ. ಇನ್ನೂ ತನಕ ನನಗೆ ಅದು ಬಂದೇ ಇಲ್ಲ. ಸ್ವಲ್ಪ ಹೆದರಿಕೆ ಐತೆ ನಮ್ಮ ಮನೆಯಾಗ, ನನಗೆ ಹೆದರಿಕೆ ಐತೆ ಅವ್ರ ಮೇಲೆ. ಸೊ ರೆಸ್ಪೆಕ್ಟ್ ಪ್ಲಸ್ ಹೆದರಿಕೆ ಏನಂತಾರಲ್ಲ, ರೆಸ್ಪೆಕ್ಟ್. ಆಮೇಲೆ ಜವಾಬ್ದಾರಿ ಅವ್ರು ಕೊಟ್ಟಾಗ ತೊಗೊಳೋಣ ಅಂತಂದು ನನಗೆ ಕೂಡಿಟ್ಟು ನಾನು ಎಲ್ಲ ಡಿಸೈಡ್ ನಂದು ಬೇರೆ ಡಿಸೈಡ್ ಮಾಡ್ತೀನಿ. ರೊಕ್ಕದ್ರೊಳಗೆ ನಾವು ಮನ್ಯಾಗ ಕೊಟ್ಬಿಡ್ತೀನಿ. ಸೊ ಇನ್ನೂ ತನಕ ನಾನು ಮನ್ಯಾಗ ಪ್ರಿಫರೆನ್ಸ್ ಮಾಡ್ತೀನಿ. ಅವರ ಮನೆಗಿಂದ ಹೇಳ್ದ ಲಾಸ್ಟ್ ರೊಕ್ಕದ ವಿಷಯದಾಗ ಈ ಡಿಸಿಷನ್ಸ್ ಒಳಗೆ ನಾನು ಹೇಳ್ತೀನಿ ಅವ್ರಿಗೆ ಹಿಂಗೆ ಮಾಡ್ತೀನಿ ಅಂತಂದೇಳಿ. ಅವ್ರು ಒಪ್ಪಿದ್ರೆ ಓಕೆ, ಒಪ್ಪಲಿಲ್ಲ ಅಂದರೂ ಓಕೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಹಿಂಗೆ ಆಗ್ಬಿಟ್ಟೈತಿ ಈಗ. ಅಂದ್ರೆ ಸ್ವಲ್ಪ ನಾಲೆಜ್ ಬಂದೈತಿ ಈಗ ಅಷ್ಟೇ, ಭಾಳ ಏನಿಲ್ಲ. ಬಟ್ ಕಾನ್ಫಿಡೆನ್ಸ್ ಬರ್ತೈತಿ. ಸೊ ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತೆ ಅಂತಂದೇಳಿ ಕನ್ವಿನ್ಸ್ ಮಾಡ್ಬೋದು ಮಂದಿಗೆ. ಅಥವಾ ಆಗ್ಲಿಕ್ರೆ ಅವ್ರು ಬಿಟ್ಬಿಡ್ಬೋದು. ಅವ್ರನ್ನ ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ಬೇಕು. ಆಗ್ಲಿಕ್ರೆ
ಕೈ ಬಿಡ್ಬೇಕು, ಬೇಡ ಅಂತ ಬಿಟ್ಬಿಟ್ರಪ್ಪ. ನಿಮಗಿಲ್ಲಲ್ಲ ಓಕೆ, ಮತ್ತು ಅದನ್ನು ಹೇಳಂಗಿಲ್ಲ ಒತ್ತಿ ಹಿಂಗೆ ಮಾಡ್ತೀವಿ ಹಂಗೆ ಮಾಡಿದೆ ಅಂತಂದೇಳಿ ಸೈಲೆಂಟ್ ಆಗ್ಬೇಕು ಅಷ್ಟೇ. ಸಪೋಸ್ ಏನಾರ ನಾವು ಎಲ್ಲರೂ ದಾಮ್ದುಂಬಾಗಿ ಹೇಳಿ ಸುಟ್ಕೊಂಡ್ರೆ ಮತ್ತು ನಮ್ಗೆ ಅಸಹ್ಯ ಆಗೈತಿ, ಮತ್ತು 4 ಮಂದಿ ಇದಾಕೈತೆ ಹೇಳ್ತಾರೆ. ಮಾಡ್ತಿರ್ಬೇಕು, ನಮ್ಮ ಕೆಲಸ ಮಾತಾಡ್ಬೇಕು ಲಾಸ್ಟಿಗೆ. ಸೋಡಾ ಮಷೀನ್ ಸ್ಟಾಲ್ ಅದು ನಮ್ಮ ಊರ ಕಡೆ ಕುಷ್ಟಗಿ ಕಡೆ ಅದೊಂದು ಯಾವುದೋ ಒಂದು ಊರು ಇತ್ತಪ್ಪ ಅದು. ಅವರು ನಮ್ಮ ರಿಲೇಷನ್ ಆಗ್ಬೇಕು. ಅವ್ರು 3-4 ಮಷಿನ್ ಹಂಗೆ ಇಟ್ಟಿದ್ರು. ಹಂಗೆ ಇಟ್ಟಿದ್ರು. ಅದ್ರೊಳಗೆ ಒಂದು ನಮ್ಮಪ್ಪರು ಭಾಳ ಪರಿಚಯ ಅವರು, ನಮ್ಮ ಫ್ಯಾಮಿಲಿಗೆ ಪರಿಚಯ ಅವರು, ನಮ್ಮ ರಿಲೇಷನ್ ಆಗ್ಬೇಕು ಹೆಚ್ಚಿಗೆ ದೂರಿಂತ್ರ. ಸೊ ಅವ್ರು ಏನು ಮಾಡ್ಯಾರ, ಅವ್ರು 25 ವರ್ಷದಿಂದ ಅದು ಸೋಡಾ ಮಷೀನ ಮಾಡತ್ತಾರ. ಅವ್ರ ಕಡೆ ಏನಿದ್ದಿಲ್ಲ. ಅವ್ರೇನು ಸೋಡಾ ಮಷೀನ್ 4-5 ಸೋಡಾ ಮಷೀನ್ ಅದಾವ ಅಂದಿರಲ್ಲ. ಅವೇನು ಒಂದೇ ಸೋಡಾ ಮಷೀನ್ ಅಂತ ಹೇಳಿದೆ. 4-5 ಎಕರೆ ಹೊಲ, 1-2 ಮನೆ, ಮಕ್ಕಳಿಗೆ MBBS ಓದ್ಯಾರ, ಒಬ್ಬ ಇಂಜಿನಿಯರ್ಸ್ ಓದ್ಯಾರ. ಸೋಡಾ ಮಷೀನ್ ಇಂತ್ರ ಒಂದು ಸೋಡಾ ಮಷೀನ್ ಇಂತ್ರ 2 ಅಂತ 3 2 ಅಂತ 4 4 ಅಂತ 8 ಈ ಥರ ಏನು ಮಾಡ್ಯಾರ ಅವರು ಮಾಡಿ ಅವ್ರ ಜೊತೆ ಹುಡುಗರು ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಡೋದು. ನಿನಗೊಂದಿಷ್ಟು ಸ್ಯಾಲ್ರಿ ಅಥವಾ ನಿನ್ನ ಅದ್ರಾಗ ಲಾಭ ಉಳಿದಲ್ಲ ನಂಗೆ ಕೊಡ್ಬೇಕಂತಂದು ಈ ಥರ ಅವ್ನು ಬಿಸ್ನೆಸ್ ಮೈಂಡ್ ಅವರು. ಅವ್ರು ಜಾಸ್ತಿ ಓದಿಲ್ಲ, ಜಾಸ್ತಿ ಓದಿಲ್ಲ ಅವರು, ಒಂದು ಇಷ್ಟೆಲ್ಲ ನಾಲೆಜ್ ಅವರಿಗೆ. ಸೊ ಹಂಗೆ ಅದು ಹಳ್ಳಿ ಒಳಗೆಲ್ಲ ಅಷ್ಟು ದೊಡ್ಡ ಮಾಡ್ಯಾರ ಅವ್ರು. ಎಷ್ಟೊಂದು ಹೊಲ, ಮಕ್ಕಳಿಗೆ ಇಂಜಿನಿಯರಿಂಗ್ MBBS ಎಲ್ಲ ಓದಿಸಿ ಇಷ್ಟೆಲ್ಲ ಮಾಡ್ಯಾರ. ಅಂದ್ರೆ ಬರೀ ಸೋಡಾ ಮಷೀನ್ ಇದ್ರ ಅವರು. ಅದು ಅಟ್ಲೀಸ್ಟ್ ಸೀಸನಲ್ಲಿ ವರ್ಕ್ ಅದು ಹೆಂಗೆ ನೋಡಿದ್ರೆ 6 ತಿಂಗಳು. ಅವಾಗ ಮಾರ್ಚ್ ಏಪ್ರಿಲ್ ಮೇ 3-4 ತಿಂಗಳು, ಹಾರ್ಡ್ಲಿ 4 ತಿಂಗಳು ಅಷ್ಟು ನೋಡೋದು. 4 ತಿಂಗಳು ಸೀಸನ್ ಒಳಗೆ ಅಷ್ಟೆಲ್ಲ ಮಾಡ್ಯಾರ ಅವರು. ಅಂದ್ರೆ ಪುರ್ಸತ್ತಿರಲ್ಲ ಅವ್ರಿಗೆ. 4 ತಿಂಗಳು ಐತಲ್ಲ, ಮನಿ ಮಠ ರಿಲೇಷನ್ಸು ಸತ್ತಾರ ಹುಟ್ಟ್ಯಾರ ಗಿಟ್ಟಾರ ಎಲ್ಲ ಮಾಡ್ತಿರ್ತಾರೆ ಅವ್ರು. 4 ತಿಂಗಳು ಎಲ್ಲ ಫ್ಯಾಮಿಲಿ ಅಷ್ಟು ಅದ ಕೆಲಸ ಅವ್ರದ್ದು. ಇನ್ವೆಸ್ಟ್ ಆಗಿಬಿಡ್ತಾರೆ. ಒಂದು 4 ತಿಂಗಳು ಕಷ್ಟಪಡ್ರಿ, 6 ತಿಂಗಳು ಆರಾಮ್ ಕುಂತ್ಕೊಡ್ರಿ, ಅವ್ರದ್ದು ಪಾಲಿಸಿ ಹಂಗೆ ಮಾಡ್ತಾರೆ ಅವರು. ಮಳೆಗಾಲ ಮತ್ತು ಚಳಿಗಾಲದಾಗ ಅದು ಬಿಸ್ನೆಸ್ ರನ್ ಆಗಂಗಿಲ್ಲ, ಬಿಟ್ಬಿಡ್ತಾರೆ. ಅವು ಬಂದ ಪೂರ್ತಿ ಕ್ಲೋಸ್ ಮಾಡ್ತಾರೆ. ಜೂನ್ ಇಂದ ಡಿಸೆಂಬರ್ ತನಕ ಫುಲ್ ಕ್ಲೋಸ್ ಅವ್ರದ್ದು. ಮತ್ತು ಜನವರಿಯಿಂದ ಮೇ, ಜೂನ್ ಸ್ಟಾರ್ಟಿಂಗ್ ತನಕ ಫುಲ್ ಪ್ಲೆಡ್ಜ್ ಆಗಿ ಅದಕ್ಕೆ ನಿಂತು ಬಿಡ್ತಾರೆ ಅವರು. ಹೆಣ್ಮಕ್ಳು ಅನ್ನಂಗಿಲ್ಲ, ಗಂಡು ಮಕ್ಳು ಅನ್ನಂಗಿಲ್ಲ, ಸಣ್ಣವ್ರನ್ನ ದೊಡ್ಡವ್ರು ಎಲ್ಲರೂ ಹೋಗಿ ಒಂದು 4-5 ಇದಾವೆ. ಅವರು 4 ಊರು ಹಿಡಿದಿರ್ತಾರೆ. ಈ ಊರಾಗ ನೀವು ಹೋಗ್ರಿ, ಈ ಊರಾಗ ನಾ ಹೋಗ್ತೀನಿ, ಊರಾಗ ಅಂದ್ರೆ ಆ ಥರ ಮಾಡ್ಕೊಂಡು ಇಷ್ಟೆಲ್ಲ ಬೆಳೆದಾರ ಅವರು. ಸೊ ಅವರು ಒಂಥರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯ್ತಾ. 4 ಅಲ್ಲಿ ಹೋಗಿದ್ವಲ್ಲ ನಾವು, ಹೇಳಿದ್ರು ಇದು ಚಲೋ ಐತವ ಅಂತಂದೇಳಿ. ಅವರು ಇನ್ನೂ 1 ಲಕ್ಷ ಅಂತ ಹೇಳಿದ್ರು. ನಮ್ಮ ಒಬ್ಬರ ಸ್ವಲ್ಪ ಕುದುರಿಸಿ ಒಂದು 80,000 ರೂಪಾಯಿಗೆ ಮುಗಿಸಿದ್ರು. ಈಗ ಹೊಸ ಒಂದು 31 ತನಕ ಅದಾವು. ಸೋಡಾ ಮಷೀನ್ ಅಂದ್ರೆ ಈಗ ಅದು ಹಳ್ಳಿ ಕಡೆ ಸಿಗೋವಲ್ಲ, ದೊಡ್ಡ ಸಿಗ್ತಾವೆ. ಎದಕ್ಕಂದ್ರೆ ಚಾರ್ಜ್ ಮಾಡಿ ಹೊರಗಡೆ ಹೋಗಿ ತೊಗೊಂಡು ಹೋಗ್ತಾರೆ ಅದನ್ನು. ಈಗ ಅಂಗಡಿ ಒಳಗೆ ಇಡೋಂಗಾದ್ರೆ ಸಣ್ಣ ಇರ್ತಾವೆ. ಅದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಈಗ ಒಂದ್ಸಲ ಚಾರ್ಜ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕೋಲ್ಡ್ ಇರ್ಬೇಕದು. ಕೋಲ್ಡ್ ಸಂಬಂಧ ಮತ್ತು ನೀರು ಜಾಸ್ತಿ ಇಡಿಸೋ ಸಂಬಂಧ ಸೋಡಾ ಜಾಸ್ತಿ ಬರ್ಬೇಕಲ್ಲ. ಈಗ ಅಂಗಡಿಯಾಗ ಐತಂದ್ರೆ ಸಣ್ಣದು ಮಷೀನ್ ಇದು ಸಾಕು. ಒಳಮಳ ನೀರು ಇರಿಸಿ ಕರೆಂಟ್ ಒಳಮಳ ಮಾಡ್ಬೋದು. ಇಲ್ಲಿ ಸಪ್ಲೈ ಇರ್ತದಲ್ಲ, ನೀರು ಇರ್ತೈತಿ, ಕರೆಂಟ್ ಇರ್ತೈತಿ ಒಂದು ಅಂಗಡಿಯಾಗ. ಆದ್ರೆ ಈದೇನಿತ್ತಲ್ಲ ತೊಗೊಂಡು ಹೋಗ್ಬೇಕು. ಮೊಬೈಲ್ ನಾನು ತೊಗೊಂಬರ್ತಿದ್ದಲ್ಲ, ಹಂಗೆ ಅದ. ಬೆಳಗ್ಗೆ ಚಾರ್ಜ್ ಮಾಡ್ಕೊಂಬಂದ್ರೆ ಸಂಜೆ ತನಕ ಅದು ಬೇಕಾಗಬೇಕಲ್ಲ. ಸೊ ಅದಕ್ಕೆ ದೊಡ್ಡದಾಗ್ತದೆ, ಅದಕ್ಕೆ ಅಷ್ಟು ಕಾಸ್ಟ್ಲಿ ಅದು. 50,000 ರೂಪಾಯಿಗೆ ಅದಾವೆ, ಹೊಸವು ಸಿಗ್ತಾವೆ, ಸಣ್ಣವು ಸಿಗ್ತಾವೆ. ಟ್ಯಾಂಕ್ ಸೋಡಾನು ಸ್ವಲ್ಪ ಕಮ್ಮಿ ಹಿಡಿತೈತಿ. ಆಮೇಲೆ ಕೆಪಾಸಿಟಿ ಜಾಸ್ತಿ ಬೇಕಂದ್ರೆ ನಮ್ಮ ದೊಡ್ಡದು. ಒಂದು ದಿವ್ಸ ಪೂರ್ತಿ ಹೆಚ್ಚು ಕಮ್ಮಿ 300-400 ಸೋಡಾ ಹಾಕಿದ್ವು. 400 ಸೋಡಾ ಅಂದರೆ ಎಷ್ಟು 4,000 ರೂಪಾಯಿ. ಅದು 4 ಸಲ 600 ರೂಪಾಯಿ 700 ರೂಪಾಯಿ ದುಡಿಬೋದು ಒಂದು ದಿವ್ಸಕ್ಕೆ. ಪೂರ್ತಿ ಖಾಲಿ ಆದರೆ ಒಂದು 600 ರೂಪಾಯಿಂದ 700 ರೂಪಾಯಿ ನೀವು ದುಡಿಬೋದು ನಾವು. ಬೆಳಗ್ಗೆ ಅಂದ್ರೆ ಸಂಜೆ ತನಕ ಅದಂಗೆ ಖಾಲಿ ಆತಂದ್ರೆ 700 ರೂಪಾಯಿ ನಿಂಗೆ ಅರ್ನಿಂಗ್ ಆಕೈತಿ. ಅವತ್ತಿಂದ ಪಕ್ಕ ಜಮಾ ಆಗಿರ್ತೈತಿ. ಅದು ನಿನ್ನ ಇದ್ರ ಮೇಲೆ ಡಿಪೆಂಡ್. ಮತ್ತು 10 ರೂಪಾಯಿ ಹಿಡಿದ್ರೆ ಅಷ್ಟು ಆಕೈತಿ. 15 ರೂಪಾಯಿ ಹಿಡಿದ್ರೆ 900 ರೂಪಾಯಿ ಆಕೈತದ, ಜಾಸ್ತಿ ಆಕೈತದ. ನಂದು ಅಷ್ಟು ಹಾಕಿದ್ದಿಲ್ಲ. ಹೌದಾ, 1500 ಮ್ಯಾಕ್ಸಿಮಮ್ 2,000-3,000 ರೂಪಾಯಿ ಆಕೈತಿ. 15 ರೂಪಾಯಿ ಮಾಡಿದ್ದೆ. ಹಂಗಿತ್ತು. ಓಕೆ, ಇನ್ಕಮ್ ಬರಾಕತ್ತಿತ್ತು. ಅದ ನಮ್ಗೆ ದೊಡ್ಡದು ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಅದೊಂದು ಮಷಿನ್ ತೊಗೊಂಬಂದ್ವಿ. ಹೊಸದಾಗೆಲ್ಲ ಭಾಳ ಹೆದರಿಕಿತ್ತು. ತೊಗೊಂಬಂದ್ವಿ ಮಷಿನ್. ಸ್ವಲ್ಪ ರಿಪೇರಿ, ಸೆಕೆಂಡ್ ಹ್ಯಾಂಡ್ ಮಷಿನ್ ಅದು. ಒಂದು ರಿಪೇರಿ ಮಾಡಿದ್ವಿ. ಒಂಥರ ಸಣ್ಣ ಮಗುನ ಹೆಂಗೆ ದತ್ತು ತೊಗೊಂಡು ನಾವು ಮಾಡ್ತೀವಲ್ಲ ಆ ಥರ ನಂಗೆ ಅದ ಎಕ್ಸ್ಪೀರಿಯನ್ಸ್ ಆಯ್ತು. ತೊಗೊಂಬಂದೆ. ತಿಕ್ಕೋದು, ತೊಳೆಯೋದು, ಪೇಂಟ್ ಹಚ್ಚೋದು, ಶೃಂಗಾರ ಮಾಡೋದು ಎಲ್ಲ ಮಾಡಿದೆ. ರಿಪೇರಿ ಒಂದು 4,000 ರೂಪಾಯಿ ಆಗ್ತದೆ ಹೆಚ್ಚು ಕಮ್ಮಿ. ಅದು ಆತು. 10,000 ರೂಪಾಯಿ ಹಿಡ್ಕೊ, ಹೆಚ್ಚು ಕಮ್ಮಿ 10,000-20,000 ರೂಪಾಯಿ ರಿಪೇರಿ ಎಲ್ಲ ಆತು. 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಆಯ್ತು. 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಆಯ್ತು ಹೆಚ್ಚು ಕಮ್ಮಿ. ಆದ್ರೆ ತೊಗೊಂಬಂದೆ. ಅದು ಮೂವೇಬಲ್ ಅದು, ದುಸೋದು ಅದು. ಈಗ ಅದನ್ನು ಎಲ್ಲಿ ಇಡ್ಬೇಕಂತ ಗೊತ್ತಾಗತ್ತಿಲ್ಲ. ಯಾವ ಏರಿಯಾ ಸೆಲೆಕ್ಟ್ ಮಾಡ್ಬೇಕು, ಎಲ್ಲಿ ಇಡ್ಬೇಕು, ಅದು ಒಂದು ದೊಡ್ಡ ತಲೆ ಬಂತು. ಅಯ್ಯೋ ತೊಗೊಂಬಂದ್ಬಿಟ್ವಿ. ತಂದ್ಬಿಟ್ಟು ಯಾರ ಧೈರ್ಯ ಮಾಡಿಬಿಟ್ಟೆ. ತರಾಕಷ್ಟ ಧೈರ್ಯ ಮಾಡಿದೆ. ಅದು ಜಾಗ ನೋಡಿಲ್ಲ, ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ.
ಅದು ಹೆಂಗೆ ಅಪಾರ್ಟ್ ಮಾಡೋದಂತೂ ಸ್ವಲ್ಪ ನಮ್ಮ ಮಾಮರ ಕಡೆ ಹೋಗಿ ನೋಡ್ಕೊಂಡಿದ್ದೆ 2 ದಿವಸ. ಹಿಂಗೆ ಚಲೋ ಮಾಡೋದು, ಹಿಂಗೆ ಮಾಡೋದು, ಸಿಸ್ಟಮ್ ಮಿಕ್ಸ್ ಮಾಡೋದು. ಅಷ್ಟು ಭ್ರಮ ಇದ್ದೇನಲ್ಲ, ಒಂದು 2 ದಿವಸದಾಗ ಆರಾಮ್ ಕಲಿಬೋದು. ಆಮೇಲೆ ನಾವು ಇನ್ನೊಬ್ರಿಗೆ ಹೇಳ್ಕೊಡೋದು, ಅಷ್ಟು ಎಕ್ಸ್ಪೀರಿಯನ್ಸ್ ಆಗೈತೆ ಬಿಡೋದು. ಎಲ್ಲ ಆಯ್ತು, 1-2 ದಿವಸ ನೋಡ್ಕೊಂಬಂದೆ, ಎಲ್ಲ ಆಯ್ತು, ಸೆಟಪ್ ಆಗೈತಿ, ಈಗ ಕ್ಲಿಯರ್ ಆಗೈತಿ. ಎಲ್ಲಿ ಇಡ್ಬೇಕು ಅಂತ ಒಂದು ಸಮಸ್ಯೆ ಆಗ್ಬಿಟ್ಟೈತಿ. ಈಗ ಇಡೀ ಹುಬ್ಬಳ್ಳಿ ಅದಾಡಿದೆ ನಾನು, ಎಲ್ಲಿ ಯಾವ ಜಾಗಕ್ಕೆ ನೋಡೋಣ ಅಂತ. ಜಾಗ ಹುಡುಕೋದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಎಲ್ಲಿ ಇಡ್ತೀರಿ ನೀವು ಆಗಿರ್ತೈತಿ. ಪ್ಲೇಸ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಪ್ಲೇಸ್ ಎಲ್ಲಿ ನೋಡೋದು, ಅಲ್ಲಿ ಶಿರು ಪಾರ್ಕ್, ವಿದ್ಯಾನಗರ, ಈ ಕಡೆ ಗೊಬ್ಬಂಕೊಪ್ಪ, ಅಲ್ಲಿ ದೇವಂಗಪೇಟೆ, ಮಾರ್ಕೆಟ್ ಏರಿಯಾದಾಗ, ತಾರೆ ಹೇಳ್ದಂಗೆ ಹೋಗಿದ್ದೆ. ನಮ್ಮದು ಅಲ್ಲಿ ಒಂದು ಅಷ್ಟೇ ಮನೆ ಥರ ಒಂದು ಐತಿ, ಆ ಏರಿಯಾ ಆಗೈತಲ್ಲ, ಅಲ್ಲಿ ಮನ್ಯಾಗ ಏನಾರ ಇಡ್ಬೋದು, ಏನಾರ ಮಾಡ್ಬೋದು ಅಂತಂದೇಳಿ ತಾರೆ ಹೇಳಕ್ಕೆ ಹೋಗಿದ್ದೆ. ಮತ್ತು ಲಾಸ್ಟಿಗೆ ಧಾರವಾಡಕ್ಕೂ ಯೋಚನೆ ಮಾಡಿದ್ದೆ, ನವನಗರದಕ್ಕೆ ಯೋಚನೆ ಮಾಡಿದ್ದೆ. ತೊಗೊಂಡೋಗಿಲ್ಲ, ಬಾಡಿಗೆ ಗಿಡಿ ಸಣ್ಣ ಮನೆ ಮಾಡಿ ಇಡ್ಬೇಕಂತ ನಮ್ಮದು 3,00,000 ರೂಪಾಯಿ ಬಾಡಿಗೆ ಇದ್ರೆ ಹಾಕಿದಂತಂದು. ಎಲ್ಲಿ ಸೆಟ್ ಆಗಲಿಲ್ಲ. ದೂರ ಮನೆಗೆ ಅದಕ್ಕೆ ಡಿಸ್ಟೆನ್ಸ್ ದೂರ ಹಾಕಿದ್ದು, ಮತ್ತು ಜನ ಬರ್ತಿದ್ದಿಲ್ಲ. ಒಂದೊಂದು ಕಡೆ ಒಂದೊಂದು ದಿವಸ ಟೈಮ್ ಸ್ಪೆಂಡ್ ಮಾಡೀನಿ. ಇಲ್ಲಿ ಜನ ಹೆಂಗೆ ಇದಾಡ್ತಾರೆ, ಈ ಜಾಗಕ್ಕೆ ನಿಲ್ತಾರೋ ಇಲ್ಲೋ. ಡೆವಲಪ್ಮೆಂಟ್ ಅದ. ಇಲ್ಲಿ ನಿಂತ್ರೆ ಹೆಂಗೈತೆ, ಒಂದು ಅರ್ಧ ದಿವ್ಸ ಗಟ್ಟಲೆ ಅಲ್ಲೇ ನಿಂತಿರೋದು, ಅಲ್ಲೇ ಕುಂದ್ರೋದು, ಅಲ್ಲೇ ತಿನ್ನೋದು, ಅಲ್ಲೇ ಕುಡಿಯೋದು, ಈ ಥರ ಹಿಂಗೆ ಅದಾಡೋದು ಇಲ್ಲ ಮಾಡಿದೆ. ಎಲ್ಲೂ ಹಂಗೆ ಸೆಟ್ ಆಗಲಿಲ್ಲ. ಏನು ಮಾಡೋದು ಅಂತಂದು ಇಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ ಇಲ್ಲಿ, ದುಳಪ್ಪ ಮತ್ತು ಹರೀಶ್. ಅವ್ರಿಗಿಬ್ರು ಭೇಟಿ ಆದ, ಹಿಂಗಾಗೈತೆ ಅಂತಂದು. ಮತ್ತು ಅವರು ನಮ್ಮ ಜೊತೆ ಅದಾಡಿದ್ರು, ಸ್ವಲ್ಪ ಅದಾಡಿದ್ರೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತಂದು. ಇದು ಗೋಪಕ್ಕೆ ಬಂದ್ವಿ. ನಾ ಹರೀಶ್ ಮತ್ತು ದುಳಪ್ಪ ಕೇಳಿದೆ, ಇಲ್ಲ ಹೆಂಗೆ ಇಲ್ಲಿ ಇಟ್ಟರೆ ಹೆಂಗೆ ಅಂತಂದು. ಮಾಡ್ತಾನೆ ಮಾಡಿದ್ದ. ಇಲ್ಲಿ ಕೇಳಿದೆ, ಇಲ್ಲ ಚಲೋ ಆಗತ್ತೆ, ಹಂಗೇನು ಅಡ್ಡಿ ಇಲ್ಲ, ಇಲ್ಲಿ ಯಾವ ಸುತ್ತಮುತ್ತಲು ಯಾವಿಲ್ಲ, ಇಲ್ಲಿ ನೋಡೋಣ ತಗೋ ಅಂತಂದೇಳಿ ಇಟ್ವಿ. ಪರ್ಮಿಷನ್ ಅವೆಲ್ಲ ಕೇಳಿದ್ವಿ. ಅಲ್ಲ ಹರೀಶ್ ಮತ್ತು ಯಾರೋ ಒಬ್ಬರು ಅಲ್ಲೇ ರಾಜಕಾರಣಿ ಅಂತ ಮನೆ ಕರ್ಕೊಂಡು ಹೋದ. ಆಯ್ತು ಇಡ್ರಿ ನಡೀತೈತೆ, ಅದಕ್ಕೇನೈತೆ, ದುಡಿಯೋಕೆ ಬಂದಿರಲ್ಲ ದುಡ್ರಿ ಅಂತಂದೇಳಿ ಇಲ್ಲಿ ಇಡ್ಬೇಕಂತಂದು ಡಿಸೈಡ್ ಆಯ್ತು. ಎಲ್ಲ ಮುಗಿಡೈತಲ್ಲ. ನೀನು ನೋಡಿದಿಲ್ಲ ಒಂದು ಲಾಸ್ಟ್ ಟೈಮ್, ಅಲ್ಲಿ ಇಡ್ಬೇಕಂತ ಡಿಸೈಡ್ ಆಯ್ತು. ಅಲ್ಲೇ ವಿಚಾರ ಮಾಡಿದ್ವಿ, ಅಲ್ಲೇ ಇಟ್ವಿ, ಮುಗೀತು. ಮತ್ತು ಅಲ್ಲೇ 3,000 ರೂಪಾಯಿಗೆ ಒಂದು ಬಾಡಿಗೆ ಮನೆ ಇತ್ತು ಹಿಂದೆ, ಸ್ವಾಮಿಗಳು. ಬಾಡಿಗೆ ಮನೆ ಇಟ್ಟಿದ್ದೆ. ದುಗ್ಸ್ಕೊಂಡೋಗಿ ಅಲ್ಲಿ ಇಡೋದು, ನೀರು ಹರಿಸೋದು, ಕರೆಂಟ್ ಚಾರ್ಜ್ ಮಾಡೋದು, ಮತ್ತು ತೊಗೊಂಬರೋದು, ಈ ಕಡೆ ದುಗ್ಸ್ಕೊಂಬರೋದು. ಅದು ಯಾವ ಪರಿ ವಜ್ಜೆ ಐತಂದ್ರೆ ಒಬ್ರ ಕೈಯಾಗ ಹಾಕಿದ್ದಿಲ್ಲ, ಅದು ಅಷ್ಟು ವಜ್ಜೆ ಆಕಿತ್ತದ. ಸ್ವಲ್ಪ ಅಪ್ಪ ಐತದ ಬರೋದು, ದುಗ್ಸ್ಕೊಂಡು ಹೋಗೋದು. ದುಗ್ಸೋದ ಹಾಕಿದ್ದಿಲ್ಲ, ಅದು ದುಗ್ಸೋದೇನಿಲ್ಲ, ಎಬ್ಸಕ್ಕೆ ಆಗಿಲ್ಲ ಬಿಡೋದು, ಅಷ್ಟು ವಜ್ಜೆ ಐತದ. ಎಬ್ಸೋದು ಭಾಳ ಅಂದ್ರೆ ಭಾಳ ತ್ರಾಸ ಅದ. ನನಗೆ ಒಂದೊಂದ್ಸಲ ಆ ಕಡೆಯಿಂದ ಬರ್ಬೇಕಾರೆ ಕಣ್ಣಾಗ ನೀರು ಬರ್ತಿದ್ವು, ಎದಕ್ಕೆ ಬೇಕಿತ್ತು ಒಂದ್ಸಲ ಅನಿಸುತ್ತೆ. ಅದಕ್ಕೆ ನಮ್ಮ ಒಳಗೆ ಮಾಡ್ಕೊತಿದ್ದು ಬಿಟ್ಟು ಯಾರಿಗೂ ಒಂದಿಲ್ಲ, ಬಾಯ್ ಬಿಟ್ಟು ಒಂದಿಲ್ಲ ಅಂದರೆ ನೀನು ಮಾಡ್ಕೊಂಡಿದ್ದಲ್ಲ ಅಂತಂತಾರೆ ಅಷ್ಟೇ ಅವ್ರೆ. ನಿನ್ನ ಅದ ಅಂತಲ್ಲ, ನೀನೇ ಮಾಡ್ಕೊಂಡಿದ್ದಂತ. ನಾನು ಅವಾಗ ಮಾಡ್ಕೊಂಡಿದ್ದೆ. ಈಗ ಇದನ್ನ ಮಾಡಂತ ಯಾರು ಹೇಳಿಲ್ಲ, ನಾನೇ ಮಾಡತ್ತೀನಿ. ಸೊ ನಂದೇ ಇದೆ. ಒಂದೊಂದ್ಸಲ ಅನಿಸುತ್ತೆ ಭಾಳ ಕಷ್ಟ ಇರಲಿ, ನೋಡೋಣ. ಅದು ಪೇಷನ್ಸ್ ಇಟ್ಕೊಳ್ಳೋಣ. ಏನು ಯಾರು ಮಾಡಾರ್ದಲ್ಲ. ಆಮೇಲೆ ಏನು ನಾ ಏನು ಕಳ್ತನ ಮಾಡತ್ತಿಲ್ಲ, ಸುಲಿಗೆ ಮಾಡತ್ತಿಲ್ಲ, ಏನು ನಾನು ದುಡ್ಯಾಕತ್ತೀನಿ. ನಂದು ಇಷ್ಟು ಕೆಲಸ ಮಾಡಕತ್ತೀನಿ, ಬಿಸ್ನೆಸ್ ಮಾಡತ್ತೀನಿ ಅಥವಾ ಎಂಟರ್ಪ್ರಿನರ್ ಮಾಡತ್ತೀನಿ. ಸೊ ಕ್ಲಿಯರ್ ಮೀನಿಂಗ್ 3,000 ರೂಪಾಯಿ ಬಾಡಿಗೆ ಇತ್ತು. ಅದಕ್ಕೂ ಭಾಳ ಮಂದಿ 3,000 ರೂಪಾಯಿ ಬಾಡಿಗೆ, ಆಮೇಲೆ ಇದು ದುಡಿಯೋದ ಇಟ್ಟೈತಿ 15,000 ರೂಪಾಯಿ ಐತಿ, ಹಿಂಗೆ ಮಾಡ್ತಿ, ಬಾಡಿಗೆ ಇಟ್ಕೊಂಡು ಮಾಡೋಂಥ ಅವಶ್ಯಕತೆ ಏನೈತಿ, ಇಷ್ಟೆಲ್ಲ ಕಷ್ಟ ಆಯ್ತು ಪಡಾಕತ್ತಿ. ಎಲ್ಲರೂ ಕೇಳ್ತಿದ್ದಾರೆ, ನೀನು ಓದಿಯಪ್ಪ, ನೀ ಏನು ಓದಿ, ಸಣ್ಣ ಇದ್ದಂಗೆ ಇದೆಯಲ್ಲ, ಏನು ಓದಿ, B.Com ಓದಿದ್ರಿ, ಎಲ್ಲಿ ಕೆಲಸ ಮಾಡ್ತಿದ್ದಿ, ಸೊಸೈಟಿಯಾಗಿ ಮಾಡ್ತೀನಿ. ನಾನು ಬ್ಯಾಂಕ್ ಅಂತಿದ್ದಿಲ್ಲ, ನಾನು ಬ್ಯಾಂಕ್ ಅಂದ್ರೆ ಬೈದಿದ್ರು, ಬ್ಯಾಂಕ್ನ ಬಿಟ್ಟು ಬಂದೀನಿ ಅಂತ. ಸೊಸೈಟಿ ಅಂತಿದ್ದೆ. ಸೊಸೈಟಿ ಅಂದ್ರೆ ಸಣ್ಣ ಪುಟ್ಟ ಅಂತ ತಿಳ್ಕೊಂತಾರಲ್ಲ, ಸೊಸೈಟಿಯಾಗಿ ಎಷ್ಟು ದೊಡ್ಡ ಕೆಲಸ ಮಾಡೀನಿ, ಜಾಸ್ತಿ ಓದಿನಿ ಅಂತ ಇದಕ್ಕೆ ಇದ್ಯಾವ್ದು ಮಾಡಿದಿ, ಇದ್ಯಾವ್ದು ಮಾಡಕತ್ತಿ ಕೇಳ್ತಿದ್ರು. ಸಿಕ್ಕಾಪಟ್ಟೆ ಸೊಸೈಟಿ ಅಂತಿದ್ದೆ. ಎಷ್ಟು ಪಗಾರ 15,000 ರೂಪಾಯಿ. ಅದು 20,000 ರೂಪಾಯಿ ಕಿತ್ತು ಬಿಡೋದೆ. ಬ್ಯಾಂಕ್ನಾಗ 20,000 ರೂಪಾಯಿ ಇರ್ತಿತ್ತು. 20,000 ಅಂದ್ರೆ ಬೈದಾರ ಅನ್ನೋ ಸಂಬಂಧ 15,000 ರೂಪಾಯಿ ಅಂತಿದ್ದೆ. ಅದಕ್ಕೆ ಬೈದ್ರೆ 15,000 ರೂಪಾಯಿ 15,000 ರೂಪಾಯಿ ಇಂಥ ಪಗಾರ ಮಾಡ್ತಿದ್ದೆ. 15,000 ರೂಪಾಯಿ ಬಿಟ್ಟು ಬಂದಿಲ್ಲ ಇಲ್ಲೇ ಎಷ್ಟು ದುಡಿತಿ ಇಲ್ಲಿ? 15,000 ರೂಪಾಯಿ 10,000 ರೂಪಾಯಿ ಬೈತಿದ್ರು. ಆ್ಯಕ್ಚುಲಿ ಅವ್ರಿಗೇನು ಪಗಾರ 10,000 ರೂಪಾಯಿ ಕಣ್ಣು ಮುಚ್ಚಿ ಬರುತ್ತಲ್ಲ, ಕಣ್ಣು ಮುಚ್ಚಿ ಬರುತ್ತಲ್ಲ 10,000 ರೂಪಾಯಿಗೆ. ಅದಕ್ಕೆ 15,000 ರೂಪಾಯಿ ಅದಕ್ಕೆ ಬಿಟ್ಟು ಬಂದಿಲ್ಲ ನೀನು ಹಿಂಗ ಅಂತಿದ್ರು. ಬಿಸ್ನೆಸ್ ಮೈಂಡೆಡ್ ಇದ್ದವರು ಸುಮ್ಮನೆ ಕುಡಿತಾರ, ಸುಮ್ಮನೆ ನೋಡಿ ಮಾಡಿ ಅಂತ ಸುಮ್ಮನೆ ಹೋಗ್ತಾರ. ಹೌದು, ಕೆಲವೊಬ್ರು ಬರ್ತಾರೆ ಮಾಡೋದು, ಚಲೋ ಮಾಡ್ತಾರೆ. ನೀವು ಓದಿಯಲ್ಲ ನಡೀತೈತೆ, ಅದಕ್ಕೇನಿಲ್ಲ. ನೀವು ಭಾಳ ಮಂದಿ ಇದಾರೆ, ಅದು ಆ ಥರ ಇದು ಆ ಥರ. ಅದು 70% ಜನ ಹಿಂಗೆ ಕಾಲು ಎಳೆಯೋರು, ಬೇಯೋದು, ಹಿಂಗೆ ಮಾಡೋದು. ಅದಾತು. ಹಂಗೆ ಆತಂಗೆ ಒಂದು 4 ತಿಂಗಳು 3 ತಿಂಗಳು ಒಂದು 6 ತಿಂಗಳು ಇದ್ದೆ ಬಿಡು. ಜನವರಿ ಚಲೋ ಮಾಡಿದೆ. ಜನವರಿ ಟು ಜೂನ್ ತನಕ ಮಾಡಿದೆ. ಮಳೆ ಯಾವಾಗ ಜೋರು ಮಳೆ ಚಲೋ ಆತಲ್ಲ ಅವಾಗ ಮತ್ತೆ ಕ್ಲೋಸ್ ಮಾಡಿದೆ ಅದನ್ನು. ಅದು ಇದ್ರೊಳಗೆ ಇಂಟ್ರೆಸ್ಟಿಂಗ್ ಇನ್ನೊಬ್ಬ ಕ್ಯಾರೆಕ್ಟರ್ ಅದನ್ನು, ಅವ್ರ ಹೆಸರೇನು ಹೇಳ್ಬೇಡ. ನಮ್ಮ ಅಪ್ಪರಿಗೆ ಭಾಳ ಪರಿಚಯದವ್ರು ಆ್ಯಕ್ಚುಲಿ. ಅದು ಬಂದು ಒಂದು ಅರ್ಧ ತಾಸು ಗಟ್ಟಲೆ ಬೈದಿದ್ರು ನಂಗೆ ಇಲ್ಲೇ.
ಇದು ಮಷಿನ್ ಇಟ್ಟಿದ್ದಕ್ಕೆ ಒಂದು 15 ದಿವಸ ಆಗಿತ್ತು ನಾನು ಮಷಿನ್ ಇಟ್ಟು. 15 ದಿವಸ ಆಯ್ತು ಬೈದಿದ್ರು ಈ ಬಾಯ್ ಬಂದ್ರೆ ಅವ್ರಿಗೆ ಪ್ರೀತಿಯಿಂದ ಬಾಯ್ ಹತ್ರ ಅಥವಾ ಏನು ಅವ್ರು ನಂಗೆ ಕಾಯಿ ಹಾಕ್ಬೇಕಂತ ಬಾಯ್ ಹತ್ರ ಗೊತ್ತಿಲ್ಲ. ಒಟ್ಟು ಬೈದ್ರು, ಒಂದು 60 ಗಂಟೆ ಬೈದ್ರು. ಅಲ್ಲ ಏನು ಮಾಡತ್ತಿ ನೀನು ಬಿಕೊಂಬದಿ ಇದು ಮಾಡಾಕತ್ತಿ, ನಿಮ್ಮ ಅಪ್ಪನ ಅವನ ಮಕ್ಕ ನೋಡು ಇದು ಮಾಡಕತ್ರಿ ಏನು ನೋಡಿದ್ರೆ ಏನಂತಾರ, ಬಿಕಾಮ್ ಮಾಡಿ ಅದು ಮಾಡಿ ಇದು ಮಾಡಿ ಬಿಟ್ಬಿಟ್ಟಿದ್ದೀನಲ್ಲ ಬೇಡ ನಾಳೆ ತೆಗೆದುಬಿಡು, ಬೇರೆ ಯಾರನ್ನ ಹುಡುಗನ್ನ ಇಡ ಬೇಕಾರೆ ನಾನು ಮಾರಿಬಿಡೋದನ್ನ ಮಾರಿಬಿಟ್ಟು ನೀನು ಮತ್ತೆ ಕೆಲ್ಸಕ್ಕೆ ಹೋಗ ತೆಗ್ಯಾಕೋ ಮಾಡಕ್ಕೆ ಹೋಗ್ಬಿಡಿದನ. ಈಗ ಮಾಡಿದವ್ರು ಯಾರು ಇದು ಹಾಕ್ಯಾರ ಹಂಗಾಗ್ಯಾರ ಹಿಂಗಾಗ್ಯಾರ ಅಂತ ನಾ ಎಲ್ಲದಕ್ಕೂ ಹೋದೆ, ಯಾವುದಕ್ಕೂ ಇದಂತಿಲ್ಲ. ನಂಗೆ ತಲೆಯಾಗ ಫಿಕ್ಸ್ ಆಗಿಬಿಟ್ಟಿತ್ತಲ್ಲ ಆತ್ರಿ ಅಂಕಲ್ ಅದಂತ ಆತ್ರಿ ಅಂಕಲ್ ಓಕೆ ನಾಳೆ ಬರಾಕೋಬೇಡ ನೀನು ಬಿಟ್ಬಿಡೋದನ್ನು ತೆಗೆದುಬಿಡೋದು ಬೇಡ ಮಾಡಿಬಿಡೋದನ್ನು. ಯಾರು ಹೇಳಿದ್ರು ನಿನ್ಗೆ ಯಾರು ತಲೆಯಾಗ ನಿಂಬರ್ ನಿಂಗೆ ಇದೆಲ್ಲ ಮಾಡಿದ್ರೆ ಏನಕ್ಕೈತದ ಇದು ಚಲೋತ್ನಾಗ ಓದಿ ಬೇಕಾ ನಾನು ನಮ್ಮ ಮಗಂಗೆ ಹೇಳ್ತೀನಿ ಅವ್ನ ಕಡೆ ಕೆಲಸ ನೋಡಕ್ಕೆ ಅಂತಂದು ಬೆಂಗಳೂರಿನಾಗ ಇರ್ತಾನೆ ಅಲ್ಲಿರೋ ಹೋಗಂತಿ, ಇಲ್ಲಾಂದ್ರೆ ಇಲ್ಲರ ಹುಬ್ಳ್ಯಾಗ ನೋಡಂತಿ. ಒಂದು 15,000 ರೂಪಾಯಿ ಆರಾಮ್ ಪಗಾರ ಕೊಡ್ತಾರೆ. ಇಲ್ಲಾಂದ್ರೆ MBA ಮಾಡಿ ನೀನು MBA ಮಾಡ ಅದಂತಂದು MBA ಹಚ್ಚಿ ಅಂತಂದು ಕುಂತಿದ್ರು ಅವ್ರು. ಇಲ್ಲ ಅಂಕಲ್ ಇದು ಭಾಳ ಆಗೈತಿ ನಾನು ಮಾಡಿದ್ರು M.Com ಮಾಡ್ಬೇಕಂತ ಮಾಡಿದ್ದೆ, ಅದು ಇದು ನೋಡಿದ ಮೇಲೆ ಅದೇನು ನಂಗೆ ಮನ್ಸೆಟ್ ಹೋಗ್ಬಿಟ್ಟೈತಿ. ಎಲ್ಲ MBA ಹಚ್ಬೇಕಂದ್ರೆ ಕೆಲ್ಸಕ್ಕೆ ಹೋಗು 10,000 ರೂಪಾಯಿ ಕೊಡಿ ಎಷ್ಟು ಕೊಡಿ ಬಿಟ್ಬಿಟ್ಟು ಮತ್ತು ಭಾಳ ಇದು ಮಾಡಿದ್ರು 3 ಅಂಕಲ್ ಆಯ್ತು ಬಿಟ್ಟಿದ್ರು. ಮತ್ತು ಅವ್ರಿಗೆ ಎದುರಿಗೆ ಮಾತಾಡೋಕ್ಕಾಗಿಲ್ಲ. ಅಷ್ಟು ಮುಗೀತದೆ. ಅವರ ನಂದು ಇಲ್ಲಿ ಹೊಸದಾಗಿ ಟೀ ಶಾಪ್ ಎಲ್ಲ ಚಲೋ ಮಾಡಿದ್ನಲ್ಲ, ಆ ಓಪನಿಂಗ್ ಬಂದು ಅವರೇ ವಿಶ್ ಮಾಡ್ಯಾರ, ಚಲೋ ಮಾಡಿದ್ವಿ ಚಲೋ. ಅವರೇ ಸೇಮ್ ಪರ್ಸನ್ ಅವ್ರು ಬಂದು ಅವರು ಸ್ವಲ್ಪ ಅಜೀಬ್ ಆಗ್ಬಿಡ್ತು ಅವ್ರಿಗೆ. ಹೆಂಗಿದ್ದ ಅಲ್ಲಿ ರೋಡ್ ಸೈಡ್ ತೊಗೊಂಡು ಹಿಂಗೆ ಮಾಡ್ತಿದ್ದ, ಈಗ ಮುಕ್ಲೆ ದೊಡ್ಡ ಅಂಗಡಿನ ಇಟ್ಬಿಟ್ಟ. ಅವ್ರಿಗೆ ಖುಷಿ ಅಂದ್ರೆ ಅವನೇ ಇದು ಮಾಡಿದ್ರು ಏನು ಗೊತ್ತಿಲ್ಲ ನನಗೆ ಹಂಗೆ ಸಿಕ್ಕಾಪಟ್ಟೆ ಆತ. ಸೇಮ್ ಈ ಪಿಕ್ಚರ್ ಒಳಗೆ ಹಂಗೆ ಬಂದು ವಿಶ್ ಮಾಡ್ಯಾರ ಅವ್ರು. ಮತ್ತು ನಡ್ಕೊಂಡಕ್ಕೆ ಅವಾಗ ಬಂದು ಚಹಾ ಕುಡಿದು ಹೋಗೋದು, ಜ್ಯೂಸ್ ಕುಡಿದು ಹೋಗೋದು, ಚಲೋ ಆಯ್ತು ಬಿಡಪ್ಪ ಹೆಂಗೈತೆ ವ್ಯಾಪಾರ ಹಂಗೆ ಹಿಂಗೆ ಅಂತ ಕೇಳೋದು ವಿಚಾರಿಸೋದು ಹಂಗೆ ಮಾಡಿದ್ರು. ಒಂಥರ ಪಿಕ್ಚರ್ನಾಗೆ ತೋರಿಸ್ತಾರಲ್ಲ ಫಸ್ಟ್ ಹಾಫ್ ಹಿಂಗೆ ಇತ್ತು, ಸೆಕೆಂಡ್ ಹಾಫ್ ಅವ್ರ ಬಂದು ಇದು ಮಾಡ್ತಾರಲ್ಲ ಸೇಮ್ ಹಂಗೆ ಅನಿಸ್ಬಿಡುತ್ತೆ. ಪಿಕ್ಚರ್ ಆಗ್ತದೆ ಅವ್ರು ಬರ್ದಿರ್ತಾರ ಅವ್ರು. ಹಿಂಗಾಗಿತ್ತು. ಮತ್ತೆ ಒಂದು 6 ತಿಂಗಳು ಮಾಡಿದೆ. ಮತ್ತೀಗ ಅದು ಸ್ಟಾಪ್ ಆತಲ್ಲ. ಈಗ ಇದು ಸೀಸನ್ ಮುಗೀತು ಅದ್ರದ್ದು, ಹಾಫ್ ಸೀಸನ್ ಆಯ್ತು. ಈಗ ಅದು ಇದಕ್ಕಿಂತ ಅದು ಬಿಸ್ನೆಸ್ ಚಲೋ ಮಾಡಿದಾಗ ಅದಕ್ಕಿಂತ ಜಾಸ್ತಿ ನನಗೆ ಅದು ಹೆಡ್ಡಾಕ್ ಆಗಿಬಿಡುತ್ತೆ. ನೋಡ 6 ತಿಂಗಳು ಒಂದೆಲ್ಲ 6 ತಿಂಗಳು ಮತ್ತೆ ಖಾಲಿ ಇರ್ಬೇಕಾ. ಮತ್ತು ಈಗ 6 ತಿಂಗಳು ದುಡ್ದಿದ್ದು ಅಷ್ಟು ಅಂದಾಜು ಹೇಳ್ಬೇಕಂದ್ರೆ ದಿವಸ ಒಂದು ಆ್ಯಾವ್ರೇಜ್ ಒಂದು 1500 2,000 ರೂಪಾಯಿ ಅದು ಇದು ಹಾಕಿತ್ತು. ಎಲ್ಲ ಖರ್ಚು ತೆಗೆದು ಒಂದು 500-600 ರೂಪಾಯಿ ಉಳಿತಿತ್ತು. 15 ಒಂದು ನಂದು ಮಂತ್ ಇದು ಫುಲ್ ಸೀಸನ್ ಮುಗಿದಂಗೆ ಆ್ಯಕ್ಚುಲಿ ಭಾಳ ಕಮ್ಮಿ ಆಯ್ತು. ಒಂದು 50,000-60,000 ರೂಪಾಯಿ ಅಷ್ಟು ಆಯ್ತು. 60,000 ರೂಪಾಯಿ ಅಂದ್ರೆ 60,000 ರೂಪಾಯಿ ಅಂದ್ರೆ ತಿಂಗಳ ಒಂದು 10,000 ರೂಪಾಯಿ ಉಳ್ದಂಗೆ ಆಯ್ತು ನೋಡಿ. ಎಲ್ಲ ಖರ್ಚು ತೆಗೆದು ಮತ್ತಿದ್ದು ಖರ್ಚು ಹಿಡಿದು ಎಲ್ಲ ಸೇರಿಸಿ ಆದ್ರೆ 1,00,000 ಮೇಲೆ ಆಕೈತೆ. ಒಂದು 1,500 ತನಕ ಆಕೈತಿ. 1,50,000 1,250 ತನಕ ಆಕೈತೆ ಆ್ಯಕ್ಚುಲಿ. ಅದೆಲ್ಲ ನಮ್ದು ಮಷಿನ್ ಖರ್ಚು, ನನ್ನ ಖರ್ಚು, ನಾನು ಅಡ್ಡಾಡಿದ್ದೆ, ತಿಂದಿದ್ದು, ಮನೆ ಕೊಟ್ಟಿದ್ದು, ನೆಟ್ 10,000 ರೂಪಾಯಿ ಉಳಿತೈತಿ ನಾನು. ಉಳಿತೈತಿ 60,000 ರೂಪಾಯಿ ಉಳಿತು, ನೆಟ್ ಉಳಿತು. ಖರ್ಚೆಲ್ಲ ಹಿಡಿದು ಅಥವಾ ಮೈನಸ್ ಮಾಡಲಾರ ನೋಡಿದ್ರೆ ಬಿಸ್ನೆಸ್ ಓವರ್ ಆಲ್ ಬಿಸ್ನೆಸ್ 1,60,000 ತನಕ ಆಯ್ತು. ಒಂದೂವರೆ ಅಂತ ಹೇಳ್ಕೊ, 1,2 ಬಿಸ್ನೆಸ್, ಅದ್ರ ಲಾಭ 50,000-60,000 ರೂಪಾಯಿ. ಮನಸ್ಸು ಅದು ಸ್ಯಾಲ್ರಿ ಸ್ವಲ್ಪ ಇದು ಕಮ್ಮಿ ಆಗಿರ್ಬೋದು ತಿಂಗಳ 1,000 ರೂಪಾಯಿ ಅಂದ್ರೆ, ಆದ್ರೆ ನನಗೆ ಭಾಳ ಖುಷಿ ಆಯ್ತು. ಒಬ್ಬ ಸ್ಟ್ರಾಂಗ್ ಹುಟ್ಟುಕೊಳಕತ್ತಾನ ಅಲ್ಲಿ ಅಂತ. ಯಾಕಂದ್ರೆ ಇದು ರೊಕ್ಕ ಎಲ್ಲ ಅದು ಯಾಕಂದ್ರೆ ನೀ ಅಲ್ಲಿ ಬಿಸ್ಲಾಗ ನಿಂತು ಏನ್ ಕಲ್ತಿರ್ತಿ ಅಷ್ಟ ನೀವು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಅದೊಂದು ಹೆವಿ ಅದ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಈಗ ಇದು 60,000 ರೂಪಾಯಿ ಮುಂದೆ 6 ಲಕ್ಷ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಸಂಬಂಧ ಇಲ್ಲ. ಇಲ್ಲ ಅದು 6 ತಿಂಗಳದಾಗ ದೊಡ್ಡದೊಂದು ಸ್ಟ್ರಾಂಗ್ ಮನುಷ್ಯ ಆಗಿರ್ತೀವಲ್ಲ, ರೂಪುಗೊಂಡಿರ್ತೀವಿ ಅದ್ರಾಗಂತ. ಸಂಜೆಗೆ ಸಣ್ಣವಾಗಂತ ಅಂತಾರಲ್ಲ ಆ ಥರ ನಾವೊಂದು ಸ್ಟ್ರಾಂಗ್ ಮನುಷ್ಯ ಆಗಿರ್ತೀವಿ. 6 ತಿಂಗಳು ಆಯ್ತು ಮುಗಿತದೆ. ಆಫ್ ಸೀಸನ್ ಆಯ್ತು, ಮಳೆ ಚಲೋ ಆಯ್ತು, ಮತ್ತು ದೊಡ್ಡದು ಹೆಡ್ಡಾಗಿ ಚಲೋ ಆಯ್ತು. ಇವಾಗ ಇಷ್ಟು 60,000 ರೂಪಾಯಿ ಮತ್ತು 6 ತಿಂಗಳ ಖಾಲಿ ಆಕೈತೆ. ಮತ್ತು ಸಪೋಸ್ ಅದು ನನ್ನ ಕಡೆ ಐತೆ ಬಿಡೋದು. ಯಾಕೆ ಪುಣ್ಯಾಗ ಅದನ್ನು ಕೊಟ್ಟಿದ್ದಿಲ್ಲ. ಅದು ಪಿಗ್ಮಿ ಅಂತಂದು ಸೇವ್ ಮಾಡಿದ್ದೆ, ಅದು ನಾನು ಇಟ್ಕೊಂಡಿದ್ದೆ. ಮನೆಗೆ ಹೇಳಿದ್ದೆ ಇಷ್ಟು ಲಾಭ ಆಗೈತೆ ಅಂತಂದು ಹೇಳಿದ್ದೆ. 50-60 ರೂಪಾಯಿ ಆಗೈತೆ ಲಾಭ. ಎಲ್ಲಿ ಹೋಗ್ತದೆ ಏನು ಮಾಡಿದೆ ಅಂತ ಹೇಳಿದ್ದೆ. ಇಲ್ಲ ಪಿಗ್ಮಿ ಐತದ, ಪಿಗ್ಮಿ ತುಂಬಿನಿ, ಪಿಗ್ಮಿ ಐತದ, ಏನು ಸಮಸ್ಯೆ ಇಲ್ಲ. ಇನ್ನೊಂದು 3 ತಿಂಗಳು ಆದಮೇಲೆ ಅದು ಮಿಶ್ರಿಡ್ ಹೋಗೈತಿ. ಈಗ ಮುರ್ಕೊಂಡ್ರೆ ರೊಕ್ಕ ಮುರಿತಿರ್ತದೆ ಬೇಡ ಅಂತಂದು ಹಂಗೆ ಇಟ್ಟಿದ್ದೆ. ಅವ್ರು ಯಾಕೋ ಅದು ಪುಣ್ಯಾಗ ಕನ್ವಿನ್ಸ್ ಆಗ್ಯಾರ ಅವರು, ಅದಾಗ ಕೊಟ್ಟಿಲ್ಲ.
ಕನ್ವಿನ್ಸ್ ಆದ್ರೆ ಆಯ್ತು ತಗೋ ಮಾಡಿ ಎಲ್ಲ ಮಾಡಂತಂದೇಳಿ ಬರೀ 50,000 ಆಯ್ತಾನೆ ಭಾಳ ಕಮ್ಮಿ ಆಗ್ತದೆ ಬಿಟ್ಬಿಡ ಬೇಡ ಇದು ಮಾರ್ಬಿಡೋಣ ಅಂತಂದು ಅವಾಗ ಮತ್ತೆ ಚಲೋ ಆಯ್ತು ಬರೀ 50,000 ಏನು ಮಾಡ್ತೀವಿ ಅದನ್ನು ಕೆಲ್ಸಕ್ಕೆ ಹೋದ್ರೆ 20,000 ಬರ್ತಿತ್ತು 10,000 ಬರ್ತಿತ್ತು ಮತ್ತು 6 ತಿಂಗಳು ಖಾಲಿ ಇದೆ ಈಗ 6 ತಿಂಗಳು ಇಂಟು 60,000 ಮಾಡಿದ್ರು 10,000 ಇದು 60,000 ಹೋಗುತ್ತೆ ಈ 60,000 ಖರ್ಚು ಮಾಡ್ತೀನಿ ನೀನು ಖಾಲಿ ಕುಂತ್ಕೊಂಡು ಬೇಡ ಮಾರಬೇಡ ಮತ್ತೆ ಕೆಲ್ಸಕ್ಕೆ ಹೋಗ ಮತ್ತೆ ಕೆಲ್ಸಕ್ಕೆ ಚಲೋ ಆಗುತ್ತೆ ಮತ್ತು ಇಂಟರ್ವ್ಯೂ ಚಲೋ ಮಾಡಿದೆ ನಾನು ಅವ್ರ ಸಮಾಧಾನಕ್ಕೋಸ್ಕರ ನೋಡು ಹಿಂಗೆ ಅಂತಾರಲ್ಲ ಅಂತಂದೇಳಿ ಒಂದು 3 ಇಂಟರ್ವ್ಯೂ ಅದೇ ಸೇಮ್ ಅದ್ರಾಗ ಆಡತ್ತೆ 15,000 ಕೊಡ್ತೀನಿ ಅಂದ್ರೆ ಇಷ್ಟು ಟೈಮಿಂಗ್ ಇದಂತ ತಲೆ ಆತ ಮನ್ಯಾಗ ಹಿಂಗೆ ಅನ್ನತ್ತಾರ ಅಂತಂದು ಹೇಳಿದ್ರೆ ಇಲ್ಲ ನಡೀತು ಹೋಗುವ ಇದು ನಿಮ್ಮ ಅಪ್ಪರ ಮಾಡ್ತಾನೆ ಯಾರು ನಿಮ್ಮ ಮಾಮಗೆ ವಾಪಸ್ ಕೊಡಕ್ಕೆ ಬರ್ತೈತಿ ಅಂತಂದು ಹೇಳಿದ್ರೆ ಹ್ಞೂ ಅಂದೆ ಅಷ್ಟಕ್ಕೆ ಆಯ್ತು ಓಕೆ ಮತ್ತು ನಂದು ಬ್ಯಾಕ್ಗ್ರೌಂಡ್ ಕೆಲಸ ಚಲೋವಾಗಿತ್ತು ಏನು ಇದ್ರ ಜೊತೆ ಏನು ಮಾಡೋಣ ಅಂತಂದೇಳಿ ಎಷ್ಟು ಒಂದು 6 ತಿಂಗಳು ಡಿಪ್ರೆಷನ್ಗೆ ಹೋದಂಗೆ ಹೆಚ್ಚು ಕಮ್ಮಿ ಯಾವಾಗ ಜೂನ್ ಮುಗಿತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಅಕ್ಟೋಬರ್ಗೆ ಒಂದು ತಲೆಯಾಗ ಬಂತು ಏನು ಮಾಡೋಣಪ್ಪ ಈಗ ಇದೇನ ಸೋಡಾ ಮಷಿನ್ ಇದಕ್ಕೆ ಬ್ಯಾಸ್ಗಿಗೆ ಈಗ ಬನಾಗಿಲ್ಲ ಬ್ಯಾಸ್ಗಿಗೆ ಚಲೋ ಆಕೈತಿ ಬ್ಯಾಸ್ಗಿಗೆ ಈಗ ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಸೂಟ್ ಆಗುವಂಥದ್ದು ಏನು ಬಿಸ್ನೆಸ್ ಆಕೈತಿ ಏನು ಬಿಸ್ನೆಸ್ ಮಾಡ್ಬೋದು ಅಂತ ಭಾಳ ಯೋಚನೆ ಮಾಡಿದೆ ಏನು ಮಾಡಿದ್ರೆ ಚಲೋ ಆಕೈತಿ ಏನು ತಲೆಯಾಗ ಬರೋವಲ್ತದ ಆ ಗಾರ್ಡನಾಗ ಕುಂದಿರ್ತೀನಿ ಮನ್ಯಾಗ ಒಬ್ಬೊಬ್ಬನ ಕುಂದಿರ್ತೀನಿ ಟೆರೇಸ್ ಮೇಲೆ ಹೋಗಿ ಕುಂದಿರ್ತೀನಿ ಅಡ್ಡಾಡ್ತೀನಿ ಬೈಕ್ ಮೇಲೆ ಪಿರಿ ಇಡೀ ಹುಬ್ಬಳ್ಳಿ ಅಡ್ಡಾಡ್ತೀನಿ ಧಾರವಾಡ ಅಡ್ಡಾಡ್ತೀನಿ ಗದಗ ನರೇಗಲ್ಲ ಅವು ಎಲ್ಲ ಅಡ್ಡಾಡಿದೆ ಏನು ಮಾಡಿದ್ರೆ ನಡೀತೈತಿ ಭಾಳ ಮಂದಿಗೆ ಕೇಳಿದೆ ಒಂದು 4-5 ಬಿಸ್ನೆಸ್ಸಿಂದ ಐಡಿಯಾ ಹಾಕಿದೆ ಪರ್ಸನಲಾಗಿ ಮೆಸೇಜ್ ಮಾಡಿದೆ ನಿಮ್ಗೆ ಯಾವ ಐಸ್ ಕ್ರೀಮ್ ಅಂತ ಹಾಕಿದೆ ಜ್ಯೂಸ್ ಅಂತ ಹಾಕಿದೆ ಫ್ರೆಂಡ್ಸಿಗೆ ಮತ್ತು ಭಾಳ ಕ್ಲೋಸ್ ಇರ್ತಾರಲ್ಲ ಕೆಲವೊಬ್ಬರಿಗೆ ಒಂದು 5 ಬುಕ್ ಸ್ಟಾಲ್ ಅಥವಾ ಈ ಥರ ಒಂದು 5-6 ಯಾವ ಹಾಕಿದ್ನಿಪ್ಪ ಅವಾಗ ಟೀ ಸ್ಟಾಲ್ ಹಾಕಿದ್ದೆ ಬಿಸ್ನೆಸ್ ಹಾಕಿದ್ದೆ ಅವೆಲ್ಲ ಕೆಲವೊಂದು ಹಾಕಿದ್ದೆ ಆಲ್ಮೋಸ್ಟ್ ಎಲ್ಲರೂ ಜ್ಯೂಸ್ ಅಂತಂದು ಸೆಲೆಕ್ಟ್ ಮಾಡಿದ್ರು ಜ್ಯೂಸ್ ಆಲ್ರೆಡಿ ಆಲ್ಮೋಸ್ಟ್ ಇದ್ರದ್ದು ಸಿಮಿಲರ್ ಆಕತ್ತಲ್ಲ ಇದು ನೋಡೋಣ ತಡಿ ಮತ್ತು ಇದು ಮತ್ತು ಆಫ್ ಸೀಸನ್ ಆಗ್ಬಿಡುತ್ತೆ 6 ತಿಂಗಳು ಆಕೈತದ ಮತ್ತು ನಡೀತೈತೆ ಹಂಗಿಲ್ಲ ಅಷ್ಟೇ ಹಂಗಾಗಿ ಏನು ಮಾಡಿದೆ ಲಾಸ್ಟಿಗೆ ನನ್ನ ತಲೆಯಾಗ ಏನು ಬಂತು ಈ ಸದ್ಯಕ್ಕಿರೋದು ಬೆಲ್ಲದ ಚಹಾ ಅಂತಂದು ಬೆಲ್ಲದ ಚಹಾ ಟ್ರೆಂಡ್ ಐತಿ ಸೊ ಬೆಲ್ಲದ ಚಹಾ ಹೆಂಗೆ ಮಾಡೋದು ಯಾವುದೋ ಒಂದು ಲಕ್ಷ ಒಳಗೆ ಅದು ತಲೆಯಾಗ ಬಂತದ ಹೊಳಿತದ ಬೆಲ್ಲದ ಚಹಾ ಮಾಡಿದ್ರೆ ಹೆಂಗಿರ್ತದೆ ಅಂತಂದು ಸೊ ಅದಕ್ಕೆ ಏನು ನೋಡೋಣ ಹೆಸರು ಅಂತಂದು ಹಾಟ್ ಆ್ಯಂಡ್ ಕೋಲ್ಡ್ ಅಂತೈತೆ ಆ್ಯಕ್ಚುಲಿ ಕೋಲ್ಡ್ ಹಾಟ್ ಅಂದ್ರೆ ಇದು ಚಾದ ಕೋಲ್ಡ್ ಅಂದ್ರೆ ಇದು ಬರ್ತೈತಿ ಹಾಟ್ ಆ್ಯಂಡ್ ಕೋಲ್ಡ್ ಕೆಫೆ ಅಂತ ಇಡ್ಬೇಕಂತ ಮಾಡಿದ್ದೆ ಸರ್ಚ್ ಮಾಡಿದ್ದೆ ನೆಟ್ ಒಳಗೆಲ್ಲ ಇದ್ರ ಹೆಸರ್ಲೆ ಮತ್ತು ಬೇರೆ ಏನು ಇರಬಾರ್ದು ಅಂತಂದು ನನಗೇನು ಕಾಪಿ ನಂಗೆ ಗೊತ್ತಿದ್ದಂಗೂ ಕಾಪಿ ಆಗ್ಬಿಡೋದು ಗೊತ್ತಿಲ್ಲದಂಗೂ ಕಾಪಿ ಆಗ್ಬಿಡೋದು ಗೊತ್ತಿದ್ದಂಗೆ ಕಾಪಿ ಆಡಿದ್ರೆ ಅದು ಬೇಕಂದ್ರೆ ಮಾಡೋದಾಗೈತೆ ಬಿಡ ಸಪೋಸ್ ನಾನು ಮಾಡಿಲ್ಲ ಅಂದ್ರೆ ಕಾಪಿ ಅಂತ ನೆನೆಸ್ಬಿಡ್ತೈತಿ ಅದಕ್ಕೆ ರಿಸರ್ಚ್ ಮಾಡಿದ್ದೆ ನೀವು ಒಂದು ದಿವಸ ಅಲ್ಲ ಎಷ್ಟು ದಿವಸ ಲೇಟ್ ಮಾಡ ಅದು ನೀವು ಒರಿಜಿನಲ್ ಇರಲಿ ಹಾಟ್ ಆ್ಯಂಡ್ ಕೋಲ್ಡ್ ಕೆಫೆ ಅಂತ ಮಾಡಿದೆ ಅದು ಐತದ ಹಾಟ್ ಆ್ಯಂಡ್ ಕೋಲ್ಡ್ ಕೆಫೆ ಅಂತ ಇತ್ತು ಅದಾವು ಬೇರೆ ಇದ್ರಾಗ ಅದಾವು ನಮ್ಮ ಕರ್ನಾಟಕದಾಗಿಲ್ಲ ಡೆಲ್ಲಿ ಒಳಗೆ ಏನಾಯ್ತಪ್ಪ ಅದು 3 ಅದಾವ ಹಂಗೆ ಮಾಡಿದ್ರು ಅದು ಹಾಟ್ ಆ್ಯಂಡ್ ಕೋಲ್ಡ್ ಕೆಫೆ ಅಂತಂದು ಇದ್ರ ಕಾಪಿ ಮಾಡ್ದಂಗೆ ಅನಿಸ್ತೈತಿ ಅದು ಯಾರಿಗೆ ಗೊತ್ತಾಗಿಲ್ಲ ಬಿಡ ಅದು ಏನು ನಾವು ಇದು ಮಾಡಿದ್ರು ಯಾರು ಗೊತ್ತಾಗಿಲ್ಲ ಹೊರಗೆ ಬರೋಂಗಿಲ್ಲ ಆಮೇಲೆ ರಿಜಿಸ್ಟರ್ ಮಾಡೋದು ರಿಜಿಸ್ಟರ್ ಮಾಡೋದು ಒಂದು ನನ್ನ ಮನ್ಸಿಗೆ ಇರ್ತೈತೆ ಅದು ಕೊರಿದಿರ್ತೈತಿ ಇದು ಅದ್ರದ್ದು ನಾ ಪ್ರತಿ ಸಲ ಹಾಟ್ ಆ್ಯಂಡ್ ಕೋಲ್ಡ್ ಕೆಫೆ ನೋಡಿದಾಗ ಅಯ್ಯೋ ಅದು ನೋಡೋದು ಪ್ರೂವ್ ಮಾಡೋಕೆ ಸಾಧ್ಯ ಇಲ್ಲ ಬಿಡ ಯಾಕಂದ್ರೆ ಫಸ್ಟ್ ರಿಜಿಸ್ಟರ್ ಆಗಿದೆ ಅದು ಅಥವಾ ರಿಜಿಸ್ಟರ್ ಆಗಲಿ ಬಿಡಲಿ ಚಲೋ ಮಾಡಿದ್ದು ಅವರು ಯಾರೋ ಒಬ್ರು XYZ ಸೊ ನಾನು ಓದಿದಾಗ ಒಂದು ಮನಸ್ಸಾಕ್ಷಿಗೆ ನನಗೆ ಒಪ್ಪಬೇಕಲ್ಲ ಅದು ಹಾಟ್ ಆ್ಯಂಡ್ ಕೋಲ್ಡ್ ಕೆಫೆ ಅದು ಅವ್ರದ್ದು ಅಂತಂದು ಪ್ರತಿ ಸಲ ಓದಿದಾಗ ಅದು ಬರ್ತದೆ ಸೊ ಬೇಡ ಅಂತಂದು ಕೋಲ್ಡ್ ಬದಲಿ ಏನು ಇಡೋಣ ಅಂತಂದು ಮತ್ತೆ ತಲೆಯಾಗ ಬಂತು ಕೋಲ್ಡ್ ಬದಲಿ ಏನು ಇಡೋಣ ಕೋಲ್ಡ್ ಮತ್ತು ಕೋಲ್ಡಿಂದ ಸಮಾನಾರ್ಥಕ ಪದಗಳನ್ನು ನೋಡಾಕತ್ತೆ ಚಿಲ್ ಅಂತ ಬಂತು ಚಿಲ್ ಅಂದ್ರೆ ಅದು ತಣ್ಣಗ ಕೋಲ್ಡ್ ಬರ್ತೈತೆ ಓಕೆ ಮಾಡೋಂಗೈತಿ ಅದನ್ನು ಸರ್ಚ್ ಮಾಡಿದೆ ಯಾಕೆ ಪುಣ್ಯ ಕಿಲ್ ಅದ ಸೊ ಹಾಟ್ ಆ್ಯಂಡ್ ಚಿಲ್ ಅಂತಿಲ್ಲ ಕೋಲ್ಡ್ ಕೆಫೆ ಅಂತ ಐತಿ ಚಿಲ್ ಅಂತ ನೋಡೋಣ ತಡಿ ಅಂತಂದು ಹಾಟ್ ಆ್ಯಂಡ್ ಚಿಲ್ ಕೆಫೆ ಅಂತಂದು ಫೈನಲ್ ಮಾಡಿದೆ ಅದಾಯ್ತು ಮತ್ತು ಬೋರ್ಡ್ ಇಡ್ಬೇಕಾರೆ ಹಾಟ್ ಆ್ಯಂಡ್ ಚಿಲ್ ಕೆಫೆ ಅಂದ್ರೆ ಓಕೆ ಬೆಲ್ಲ ಚಾ ನಂಗೆ ಹೈಲೈಟ್ ಆಗ್ಬೇಕೈತೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಮತ್ತೇನು ಮಾಡೋಣ ಅಂತಂದೇಳಿ ಅದು ಬೋರ್ಡ್ ಒಳಗೆ ಬಿನಾಕಿ ಬೆಲ್ಲದ ಚಾ ಸ್ಲ್ಯಾಶ್ ಮತ್ತು ಬಿನಾಕಿ ಹಾಟ್ ಬೆಲ್ಲದ ಚಾ ಅಂತ ಐತದ ಸಪರೇಟ್ ಅಂದ್ರೆ ಬೆಲ್ಲದ ಚಾ ಹೈಲೈಟ್ ಆಗ್ಬೇಕೈತೆ ಆ್ಯಕ್ಚುಲಿ ಬರೀ ಹಾಟ್ ಆ್ಯಂಡ್ ಚಿಲ್ ಕೆಫೆ ಅಂದ್ರೆ ಅದು ಬೆಲ್ಲದ ಚಾ ಹೈಲೈಟ್ ಆಗಂಗಿಲ್ಲ ಬೆಲ್ಲದ ಚಾ ಕುಡಿಯಾಕಂತ ಬರಂಗಿಲ್ಲ ಬಂದು ಬರೀ ಹಾಟ್ ಆ್ಯಂಡ್ ಚಿಲ್ ಕೆಫೆ ಅಂದ್ರೆ ಏನೋ ಒಂದು ಕೆಫೆ ಇರ್ಬೇಕು ಸಣ್ಣ ಪುಟ್ಟ ಏನು ಮಾಡ್ಯಾನ ಯಾರಿಗೂ ಅಂತ ಅನ್ಕೊಂಡು ಬಿಟ್ಬಿಡ್ತಾರಲ್ಲ ಸೊ ನಾ ಏನು ಮಾಡಿದೆ ಮತ್ತು ಬೋರ್ಡ್ ಒಳಗೆ ಎರಡು ಪಾರ್ಟ್ ಮಾಡಿದೆ ಪಿನಾಕಿ ಬೆಲ್ಲದ ಚಹಾ ಒಂದು ಪಿನಾಕಿ ಹಾಟ್ ಆ್ಯಂಡ್ ಚಿಲ್ ಕೆಫೆ ಇದು ನನಗೆ ಬೇಕಾಗಿತ್ತು ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ಈ ಥರ ಇರಬೇಕಿತ್ತು ಆ್ಯಕ್ಚುಲಿ ಮತ್ತು ಅದು ಬರೀ ಅದಷ್ಟು ಆಗ್ಬಿಡಿದ್ರೆ ಅದು ಮಂದಿಗೆ ರೆಕಗ್ನೈಸ್ ಆಗಲ್ಲ ಸೊ ಬೆಲ್ಲದ ಚಹಾ ಅಂತಂದೇಳಿ ಒಂದು ಸ್ಲ್ಯಾಶ್ ಮಾಡಿದೆ ನೋಡಿದ್ರೆ
ಅಲ್ಲಿ ಬಂದ್ರೆ ಅಬ್ಸರ್ವ್ ನೋಡಿದ್ರೆ ಗೊತ್ತಾಗತ್ತೆ. ಸರ್ ಮಾಡೀನಿ. ಹಾಂ, ಅಷ್ಟು ಲಕ್ಷ ಕೊಟ್ಟಿಲ್ಲ. ಹಾಂ, ಪಿನಾಕಿ ಬಲಚಾ ಒಂದು ಸೈಡಿಗೆ ಪಿನಾಕಿ ಹಾಟ್ ಆ್ಯಂಡ್ ಚಿಲ್ ಕೆಫೆ ನನಗೆ ಮನಸ್ಸಿಗೆ ಬಂದಿದ್ದ ಹೆಸರು ಅದು. ಭಾಳ ಇಷ್ಟ ಆದ ಆ್ಯಕ್ಚುಲಿ ಫೋಟೋಗಳು. ಮುಂದೇನು ದೊಡ್ಡ ಮಾಡಿದೆ ಅಂದ್ರೆ ಅದನ್ನು ಪಿನಾಕಿ ಹಾಟ್ ಆ್ಯಂಡ್ ಚಿಲ್ ಕೆಫೆ ಇರ್ತಾ ಅಷ್ಟೇ ಇಡ್ತೀನಿ. ಏನಾರ ನಾವು ಇನ್ ಫ್ಯೂಚರ್ ಒಳಗೆ ಕಂಪನಿ ಕಮಾಂಡ್ ಆಗತ್ತೆ. ಹಾಂ, ಅದಂತ ಈ ಥರ ಏನೋ ಒಂದು ಐತಿ. ಸದ್ಯಕ್ಕಂತೂ ಇದು ಚಲೋ ನಡೆದೈತಿ. ಭಾಳ ದೇವ್ರ ಆಶೀರ್ವಾದ, ಭಾಳ ಚಲೋ ಆಗತ್ತೆ. ಅಲ್ಲೇ ಆದ ಹೊಕ್ಕನಲ್ಲ ಅಲ್ಲಿ ನಾನು ಹಂಗ ಕ್ಯಾಶುವಲ್ ಆಗಿ ಮೂವ್ ಆಗಿ ಹೋಗೋ ಮುಂದೆ ಕಣ್ಣು ಹಾಸಿದ್ದೆ. ನಾನು ನೀ ಹೇಳಿದ್ದೆ ನಂಗೆ ನೆನಪೈತಿ. ಸರ್ಕಲ್ ನಾಗ ಇಟ್ಟೆ ನಾನು ಬಟ್ ಆಮೇಲೆ ಆಯ್ತು ಹೋಗ್ಬೇಕಂತ ನಾನು ಡ್ಯೂಟಿ ಮ್ಯಾಗ ಹೋಗೋ ಮುಂದೆ ಕಂಡಿನಿ. ಅವಾಗ್ನು ಬೆಟ್ಟ ಆಗಿಲ್ಲ. 2-3 ಸಲ ಹಂಗ ಪಾಸ್ ಆಗ್ಬೇಕು ಬಂದ. ಅವಾಗ ನನಗ ಹುಡುಗ ಫೈಟರ್ ಏನೋ ಮಾಡ್ಬೇಕಂತಂದ್ರೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅದಾತ. ಹೆಂಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡಿದ್ವಿ? ಇನ್ವೆಸ್ಟ್ಮೆಂಟ್ ಈಗೊಂದು ಅದು ದೊಡ್ಡ ಕತ್ತಿ, ಅದು ಸಿಕ್ಕಾಪಟ್ಟೆ ದೊಡ್ಡ ಕತ್ತಿ. ಅದು ಒಂಥರ ಶಾರ್ಟ್ ಆಗಿ ಹೇಳ್ಬಿಡು. ಶಾರ್ಟ ಹೊಡೆದಟ್ಟ ಇದು ಸಿಗಲಿಲ್ಲ. ಅದು ಆಟೋ ಚಿಲ್ಲರೆ ಆಯ್ತು ಮತ್ತು ಬಲಚ ಅಂತ ಫಿಕ್ಸ್ ಆಯ್ತು. ಮತ್ತು ಈಗ ಏನು ಮಾಡೋಣ, ಅಂಗಡಿ ಹುಡ್ಕೋಬೇಕೈತಿ. ಅಂಗಡಿ ಬದಲಿ ಜಾಗ ಹುಡುಕಿದೆ, ಜಾಗನೂ ಸೆಟ್ ಆಗಲಿಲ್ಲ. ಜಾಗ ಬದಲಿ ಅಂಗಡಿ ಹುಡುಕಿದೆ, ಬಾಡಿಗೆ ಸೆಟ್ ಆಗಲಿಲ್ಲ. ಬಾಡಿಗೆ 30,000-40,000 ರೂಪಾಯಿ ಈ ಥರ ಭಾಳ ಇದಾಯ್ತು. ಹುಡುಕಾಡಿದ ಲಾಸ್ಟಿಗೆ ಹೊಸ ಸಕಲ್ ನಾ ಇಟ್ಟಿನ ಜಾಗ ಅದ, ಖಾಲಿ ಜಾಗ ಆಯ್ತು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಖಾಲಿ ಇತ್ತು. ಅವ್ರಿಗೆ ಓನರ್ಗೆ ಕೇಳಿದೆ ಹಿಂಗೆ ಅಂತಂದು. ಅವ್ರು ಬಾಡಿಗೆ ಸ್ವಲ್ಪ ಜಾಸ್ತಿ ಹೇಳಿದ್ರೆ, ಇಲ್ಲರಿ ನಾನು ಸಣ್ಣದು ಶಾಪ್ ಓಪನ್ ಮಾಡ್ಕೊಂಡು ಬಂದೀನಿ, ಸ್ವಲ್ಪ ಕಮ್ಮಿ ಮಾಡಿರಿ ಅಂದ್ರೆ ಆಯ್ತು ತೋರಿ ಅಂತಂದೇಳಿ ಅವರು ಅದ್ರಾಗ ಜಾಗದಾಗ ನಾನು ಶೆಡ್ ಕಟ್ಟಿಸ್ಕೊಡ್ತೀನಿ. ಒಂದು 2 ಪಾರ್ಟ್ ಮಾಡ್ತೀನಿ. ಅದ್ರಾಗ ಕಾರ್ನರಿಂದ ನಿಮ್ಗೆ ಇಡ್ತೀನಿ, ಈ ಕಡೆ ನಮಗೆ ಅಂತಂದು ಹೇಳಿ ಅವಳಿದ್ರು. ಅಷ್ಟೇನತ್ತೆ ಇಲ್ಲ ಈ ಕಡೆನೇ ನೀವು ಇಡ್ರಿ, ನೀರಿನ ಕಲೆಕ್ಷನ್ ಎಲ್ಲ ಐತಿ ಅಂತಂದು ಹೇಳಿ ಈ ಸೈಡಿಂದ ಮಾಡಿದ್ರು ನಮಗೆ. ಆಯಿತು, ಅದಕ್ಕೇನೈತಿ ಕಾರ್ನರ್ಗೆ ಐತೆ ಹೆಂಗೆ ಬಿದ್ರು ಅಂತ. ಕರೆಕ್ಟ್ ಐತದ ಆ್ಯಕ್ಚುಲಿ ಫಸ್ಟ್. ಹಾಂ, ನಿಂದ್ರಬೋದು. ಮತ್ತು ಆ ಕಡೆ ರೋಡಿ ಐತೆ. ಹೀಗಾಗಿ ಅದಾತು, ಮುಗೀತು ಅಷ್ಟಕ್ಕೆ. ಅವರೆಲ್ಲ ಮತ್ತು ಬಾಡಿಗೆ ಗಿಡಿಗೆ ಸ್ವಲ್ಪ ಜಾಸ್ತಿನ ಆಗ್ತದ. ಮತ್ತೆ ಏನು ಮಾಡಕ್ಕೆ ಬರಲ್ಲ, ಚಲೋ ರೋಡಿಗೆ ಐತೆ. ಮತ್ತು 10ಕ್ಕೆ ಸರ್ ಅಡ್ವಾನ್ಸ್ ಒಂದು 20 ಚಿಲ್ಲರೆ ಐತೆ. ಫಸ್ಟ್ ಒಂದಿತ್ತು, ಆಮೇಲೆ ಬಾಡಿಗೆ ಜಾಸ್ತಿ ಮಾಡಿರ್ತೀನಿ ಅಂತ ನಾನು ಸ್ವಲ್ಪ ವಾದ ಆಯ್ತು ಕೊಟ್ಟು ಒಂದು ಬಾಡಿಗೆ ನಂಗೆ ಅಡ್ವಾನ್ಸ್ ಕೂಡ ಇಲ್ಲ. ಮತ್ತು ಮನೆಯಾಗೆ ಕೇಳಿದೆ, ಕನ್ವಿನ್ಸ್ ಆದ್ರೆ ಎಕ್ಸ್ಟ್ರಾ ಫಸ್ಟ್ ಆಫ್ ಆಲ್. ಮತ್ತು ಅವ್ರು ಬಂದರು, ಅವ್ರು ವಿಸಿಟ್ ಮಾಡಿದ್ರು. ಹಾಂ, ಇರ್ತೈತಿ ಏನೋ ಮಾಡ್ಬೇಕು. ಮಾಡಕತ್ತಾರೆ. ಅವಾಗ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ತನಕ ಬೇಡ ಅಂತಲೇ ಇತ್ತು. ಬೇಡ ಬಿಟ್ಬಿಡು, ಬೇಡ ಇದೊಂದು ಸೀಸನ್ ಸೋಡಾನ ಮಾಡ್ಬಿಡ, ಮತ್ತು ಮುಂದಿನ ಸಲ ಬೇಕಾದ್ರೆ ನೀವು ಬೆಲೆ ಚಾ ಮಾಡಂತೆ ಸೋಡಾನ ಮಾಡಿ ಅಂತ ಕುಂತಾರೆ. ಲಾಸ್ಟಿಗೆ ಹಿಂಗೆ ಮಾಡ್ತೀನಿ ಇವ್ರು ಅವ್ರಿಗೆ ಎದುರಿಕೆ ಏನು ಮಾಡತ್ತಾರ ಇವ್ರು. ಅಲ್ಲ ಏನು ಆಟ ಆಡ್ತಾರ ಅಂತ ಅನಿಸ್ಬಿಡುತ್ತೆ. ಏನು ಒಂದ್ಸಲ ಹಂಗಂತಾರೆ, ಒಂದ್ಸಲ ಸೋಡಾನ ಮಾಡಂತಾರೆ. ಮುಂದಿನ ಸಲ ಮಾಡೋ ಅವ್ರಿಗೇನ ಒಂದು 6 ತಿಂಗಳು ಆದಮೇಲೆ ಮತ್ತು ಮೈಂಡ್ ಚೇಂಜ್ ಮಾಡೋಣ, ಮತ್ತು ಕೆಲ್ಸಕ್ಕೆ ಹೋಗೋಣ ಅಂತಂದು ಅವ್ರದ್ದು ಮೈಂಡ್ ಸೆಟ್ ಇರುತ್ತೆ. ಹಂಗೆ ಬೇಡ ಹಂಗೆ ಇದಾಗ ಮಾಡ್ಬೇಕು. ಈಗ ಡಿಸೈಡ್ ಮಾಡಿಬಿಟ್ಟು ಅವ್ರು ಡಿಸೈಡ್ ಮಾಡಿಬಿಟ್ಟಿದ್ದೆಲ್ಲ. ಹಂಗಾಗಿ ಅವರು ಹುಡುಕಿ ಕೇಳಂಗಿಲ್ಲ ಮಾತು ಮಾಡೋಣ ಅಂತಂದೇಳಿ ಧೈರ್ಯ ಮಾಡಿ, ದೇವ್ರ ಆಶೀರ್ವಾದ ಅವ್ರ ಆಶೀರ್ವಾದ ಎಲ್ಲ ಅಂತ ಚಲೋ ಮಾಡಿ ಚಲೋ ಆಯ್ತು. ಅಡ್ಡಿ ಇಲ್ಲ. ಅದು ಭಾಳ ಟೆನ್ಷನ್ ಆಗಿತ್ತು ಅವಾಗ. ಅದು ಲಾಸಿನ ಬಗ್ಗೆ ಟೆನ್ಷನ್ ಇಲ್ಲ ನನಗೆ. ಈಗೂ ಅದು ಇಷ್ಟು ಮಂದಿ ಲೆಕ್ಕ ಪುಣ್ಯಕ್ಕೆ ಭಾಳ ಮಂದಿ ಕತ್ತಿ ಹೇಳ್ತಿದ್ರು. ನಮ್ಮದು ಫ್ರೆಂಡ್ ಒಬ್ಬ ಇನ್ನೊಬ್ಬ ಬಲಚ ಅಂಗಡಿ ಐತಿ, ಅವ್ರು ಸಿಂಪಿಗಲ್ಲಿ ಅಂತಂದು ಐತಲ್ಲ ಅಲ್ಲಿ, ಅದು ಕಾರ್ನರ್ಗೆ ಐತಲ್ಲ, ಅದು ಆಟೋ ಸ್ಟ್ಯಾಂಡ್ ಐತೆ ಬಾಜುಕ. ಇದ್ರ ಕಡೆ ಗಂಟಿಗರಿ ಪೊಲೀಸ್ ಸ್ಟೇಷನ್ ಐತಲ್ಲ, ಅಲ್ಲಿ ಮುಂದೆ ಹೋದ್ರೆ ಇನ್ನೊಂದು ಕಾರ್ನರ್ ಬರ್ತೈತಿ. ಸರಪ್ಗಟ್ಟಿ ದಾಟಿ ಮೇಲೆ ಇನ್ನೊಂದು ಕಾರ್ನರ್ ಬರ್ತೈತಿ. ಹೌದಾ, 4 ಕೊಡ್ತಾವಲ್ಲ, ಅಲ್ಲಿ ಕಾರ್ನರಿಗೆ ಒಂದು ಚಾ ಅಂಗಡಿ ಹಾಕಿದ್ರು ಅಂತವ್ರು. ಮೇನ್ ಮಾರ್ಕೆಟ್ ಏರಿಯಾ ಅದ. ಅವ್ರು 6 ತಿಂಗಳು ಒಂದೇ ಕಿತ್ಲಿ ಒಳಗೆ ಮಾಡ್ಯಾರಂತವ್ರು. 6 ತಿಂಗಳು ದಿನ ಒಂದೇ ಕಿತ್ಲಿ ಖಾಲಿ ಆಗೋದು. 6 ತಿಂಗಳು ಗಟ್ಲೆ ಹಂಗೆ ದೂಷಣಗಾರ ಅವ್ರು. ತಾಳ್ಮೆ ಐತಿ. ಮತ್ತು ಅದು ಮಾರ್ಕೆಟ್ ಏರಿಯಾ, ಅದು ಮೇನ್ ಮಾರ್ಕೆಟ್ ಏರಿಯಾ ಅಂದ್ರೂ ಅಲ್ಲಿ ಆಗಿಲ್ಲ. ಬಂದ್ಬಿಟ್ರು 6 ತಿಂಗಳ ಆದ್ಮೇಲೆ ಅವರು. ಅದೇನು ಅರ್ಥ ಇಲ್ಲ ನನಗೆ. ಇದೆಲ್ಲ ಚಲೋ ಮಾಡಿದ್ಮೇಲೆ ಹೇಳಿದ ಪುಣ್ಯಕವ. ನಂಗೆ ಮುಂಚೆ ಕೇಳಿದ್ರೆ ಮತ್ತೆ ಎದುರಿಗೆ ಬರ್ತದೆ ಅನ್ಸುತ್ತೆ ನಂಗೆ. ಹಿಂಗೆ ಅಂತಂದೇಳಿ ಅದು ಮೇನ್ ಮಾರ್ಕೆಟ್ ಏರಿಯಾ ಒಳಗೆ ಅಷ್ಟೊಂದು ಬಾಡಿಗೆ ಕೊಟ್ಟು ಬರೀ ಒಂದು ಕಿತ್ಲಿ ಅಂದ್ರೆ ಅಜಯ್ ಬೇಕೈತಿ. ಹಿಂಗೆ ನಮಗಾಲಿಲ್ಲ. ಹೇಳಿದ ಕರೆನೋ ಅಂದೆ. ಕರೆನಪ್ಪ, ನಮ್ಮ ಫ್ರೆಂಡ್ ಆಗ್ಬೇಕು, ಕಾಸ ಫ್ರೆಂಡ್ ಆಗ್ಬೇಕು. ಅದು ಹಂಗೆ ಆಗ್ತದೆ, ಅಜೀಬ್ ಆಗ್ಬಿಡುತ್ತೆ. ನಾನು ಹಂಗೆ ಅಂತಿದ್ದೆ, ಮಾರ್ಕೆಟ್ನಾಗ ಇದು ಚಲೋ ಹಾಕಿತ್ರಿ ಅಂತಂದಿದ್ದೆ ಹಂಗೆ ಹುಡುಗ. ನಮ್ಮ ದೋಸ್ತಂದ ಹಿಂಗೆ ಆಗೈತೆ ಪಕ್ಕೈತಿ, ಹಂಗೇನಿಲ್ಲ, ಅದು ಎಲ್ಲಿ ಆಗ್ಬೇಕು ಅಲ್ಲಾಗ ಆಕೈತಿ, ಧೈರ್ಯ ಇರ್ಬೇಕು ಅದು ಅಂತಂದು ಹೇಳಿದ. ಆಯ್ತು ತಗೋರಿ ಅಂತಂದು ಚಲೋ ಆಯ್ತು. ಇನ್ನು ಈ ಹಂತಕ್ಕೆ ಬಂದೈತೆ ಅಷ್ಟೇ. ಈಗ 1 ವರ್ಷ ನೆಕ್ಸ್ಟ್ ಚಲೋ ಮಾಡೈತೆ. ಡೀಲ್ ಭಾಳ ಚಲೋ ಆಗೈತೆ. ಹಂಗೆ ನೋಡಿ ಇಷ್ಟು ಪಿಕಪ್ ಆಗೈತೆ. ಭಾಳ ದೇವ್ರ ಆಶೀರ್ವಾದ ಅದು. ಈಗ
ನಡ್ಯಾಕತ್ತಿದ್ದ ಏನಾರ ಇನ್ಕಮ್ ಶೇರ್ ಮಾಡ್ಕೊ ಆವ್ರೇಜ್ ಒಂದು ಸ್ಟಾರ್ಟಿಂಗ್ ಕಂಪೇರ್ ಮಾಡಿದ್ರೆ ಭಾಳ ಕಮ್ಮಿ ಆಕೈತಿ. ಈಗ ಕರೆಂಟ್ಲಿ ಒಂದು 30 to 40 ತಗೊಂಡು ನೆಟ್ ಆಕೈತಿ. ನೆಟ್ ಬರ್ತೈತಿ ಆರಾಮ್ ಬರ್ತದೆ. ಎಲ್ಲಿ ತಿಂಗಳ 10,000 5,000 ರೂಪಾಯಿ ಅಂತ ಇಲ್ಲಿ ತನಕ ಬಂದಿದ್ದು. ಬಿಸ್ನೆಸ್ ಅದು 5,000 ಬರಲಿ 10,000 ಬರಲಿ, ನಾವು ಬಿಸ್ನೆಸ್ ಲಾಭ ಐತಲ್ಲ ಅದು ಇಂಪಾರ್ಟೆಂಟ್. ಸ್ಯಾಲ್ರಿ ಲಕ್ಷ ಬರಲಿ. ಈಗಿನಿಂದ ಹಳೆದೆಲ್ಲ ನೋಡಿದ್ರೆ ಒಂದ್ ಏನೋ ಒಂದು ಸಮಾಧಾನ ಐತಿ, ಖುಷಿ ಐತಿ, ಸಮಾಧಾನ ಐತಿ, ಮನ್ಯಾಗೂ ಖುಷಿಯಾಗಿರ್ಬೇಕು, ಮನ್ಯಾಗ ಖುಷಿ ಐತಿ. ಯಾರು ಏನಾಗ ಅಂತಿದ್ರಲ್ಲ ಅವಾಗ ಹೆಂಗೆ ಮಾಡ್ಬಾರ್ದಿತ್ತು ಅಂತ ಯಾರು ಏನನ್ನ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ. ನೋಡತ್ತಾರಲ್ಲ ರಿಸಲ್ಟ್ ನೋಡತ್ತಾರ. ಹೌದಾ, ನಂಬಿಕೆ ಬರಂಗಿಲ್ಲ ಅವ್ರು ಅಲ್ಲಿ. ಅದಕ್ಕೆ ಅದ್ರ ಸಂಬಂಧ ಯಾರ ರೀತಿ ಏನು ಜಗಳ ಆಡೋದಾಗಲಿ ಅವ್ರೇನು ಅಂದಾರ ಅಂತಂದ್ರೆ ಬೇಜಾರು ಮಾಡ್ಕೊಳ್ಳೋದಾಗಲಿ ಇಲ್ಲ. ನಮ್ದೇನೈತೆ ನನ್ನ ತಲೆ ಏನೈತೆ ಅದು ಮಾಡೋದು ಅಷ್ಟೇ. ಇವಾಗ ಕುದುರೆ ಇದ್ದಂಗೆ ನಾವು ಇರ್ಬೇಕು. ಅವಾಗ ಅಂತಿದ್ರಲ್ಲ ಕೆಲಸಕ್ಕೆ ನಮ್ಮ ವಿಷಯದೊಳಗೆ ನಾವು ಆಜು ಬಾಜು ಯೋಚನೆ ಮಾಡೋದು. ಅವ್ರು ಹೆಂಗೆ ಅಂದ್ರು ಅಂತಂದ್ರೆ ಅವ್ರದ್ದು ಲಾಸ್ ಆಗೈತಿ, ನಮ್ದು ಹೆಂಗೆ ಆಕೈತಿ, ಅವ್ರದ್ದು ಹಿಂಗೆ ಆಕೈತಿ ಅಂತಂದೇಳಿ ಬೇಡ ಅದು. ಯಾಕಂದ್ರೆ ಪ್ರತಿಯೊಬ್ಬರದ್ದು ಕಾಲಿನ ಸೈಜ್ ಬೇರೆ. ಅವ್ರವ್ರ ಶೂಸ್ ಅವ್ರವ್ರು ಹಾಕೋಬೇಕು. ಅವ್ರು ಚಲೋ ಐತಿ ಬ್ರ್ಯಾಂಡೆಡ್ ಐತಿ ಅಂತ ನಾವು ಹಾಕೊಳಕ್ ಹೋದ್ರೆ ನಮ್ಗೆ ದೊಡ್ಡದಾಗ್ಬೋದು ಸಣ್ಣದಾಗ್ಬೋದು, ಹೆಚ್ಚು ಕಮ್ಮಿ ಆಕೈತಿ. ಹಾಕೋಬೇಕು. ಫೈನಲ್ ಆಗಿ ವೈಂಡ್ ಅಪ್ ಮಾಡೋಣ ಅಂತ. ಫೈನಲ್ ಆಗಿ ನಮ್ಗೆ ಹೊಸ ಬಿಸ್ನೆಸ್ ಬಡಿಂಗ್ ಬಿಸ್ನೆಸ್ ಹುಡುಗರಲ್ಲ ಡಿಗ್ರಿ ಟೈಮ್ನಾಗ ಅದ್ ಮಾಡ್ಬೇಕಂತಂದ್ರೆ ಆ ತರ ಹುಡುಗರಿಗೆ ನಿನ್ನ ಲೈಫ್ ಜರ್ನಿ ಒಳಗೆ ಒಂದು ಸಣ್ಣದಾಗಿ ಏನಾರ ಒಂದು ಹೇಳ್ಬೇಕಂತಂದ್ರೆ ಏನ್ ಹೇಳ್ಬೇಕು ಅನ್ಸುತ್ತೆ? ಬಿಸ್ನೆಸ್ ಅಂತಂದ್ರೆ ಓಕೆ, ಬಿಸ್ನೆಸ್ ಮಾಡಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ಫ್ಯಾಮಿಲಿಯವ್ರಿಗೂ ಇದ್ರೊಳಗೆ ವಿಷಯದಾಗ ಹೇಳ್ಬೇಕಾಕೈತಿ. ಆಮೇಲೆ ಇವ್ರಿಗೂ ಹೇಳ್ಬೇಕಾಕೈತಿ. ಒಂದು ಎಲ್ಲರೂ ಮಾಡಾಕತ್ತಾರ ಅಂತಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಅವ್ರ ಲಾಸ್ ಆಗೈತಿ, ಅವ್ರ ಪ್ರಾಫಿಟ್ ಆಗೈತಿ. ಒಮ್ಮಕ್ಳು ಅಂಬಾನಿ ಹಾಕಿನಿ, ಲೇಟ್ಸ್ ಹಾಕಿನಿ, ಅವೆಲ್ಲ ಇಲ್ಲ. ಫಸ್ಟ್ ಆಫ್ ಆಲ್ ಏನು ನಿಮ್ಮ ಒಳಗೆ ಏನು ಕ್ಲಾರಿಟಿ ಇರಲಿ. ನಾ ಏನು ಮಾಡಾಕತ್ತೀನಿ, ನಾ ಏನು ಮಾಡಬಹುದು, ನನ್ನ ಕೂಡ ಏನು ಟ್ಯಾಲೆಂಟ್ ಐತಿ, ನಂಗೇನು ಅಡುಗೆ ಮಾಡಕ್ಕೆ ಬರುತ್ತಾ ಅಥವಾ ಡ್ಯಾನ್ಸ್ ಮಾಡಕ್ಕೆ ಬರುತ್ತಾ ಅಥವಾ ಯೂಟ್ಯೂಬ್ ಮಾಡಕ್ಕೆ ಬರುತ್ತಾ. ಯೂಟ್ಯೂಬ್ ಒಂಥರ ಬಿಸ್ನೆಸ್, ಅದು ಟ್ಯಾಲೆಂಟ್ ಅವ್ರದ್ದು, ಅದು ಒಂದು. ಆಮೇಲೆ ಏನು ಹಿಂಗೆ ಬೇರೆ ಅದ್ರೊಳಗಾರ ಬೂಟಿಂಗು ಅಥವಾ ಏನು ನಮ್ದ್ರೊಳಗೆ ಏನು ಟ್ಯಾಲೆಂಟ್ ಐತೆ ಅದನ್ನು ಗುರುತಿಸ್ಕೋಬೇಕು. ಏನಿಲ್ಲ ಅಂತ ಹೇಳಿದ್ರೆ ಕಲಿಬೇಕು. ಈಗ ಒಮ್ಮಕ್ಳು ಯಾರು ಊಟದ್ಲೇ ಟ್ಯಾಲೆಂಟ್ ಆಗಿರೋಂಗಿಲ್ಲ, ಕೆಲವೊಂದನ್ನು ಇನ್ಪುಟ್ ತೊಗೋಬೇಕೈತಿ. ಸೊ ನಿನ್ಗೆ ಅಡುಗೆ ಮಾಡೋದು ಇಂಟ್ರೆಸ್ಟ್ ಇತ್ತು, ಸ್ವಲ್ಪ ಇತ್ತು ಅಥವಾ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಒಂದು 4 ದಿವಸ ನಿಮ್ಮ ಪರಿಚಯದವ್ರದ್ದು ಯಾರು ಹೋಟೆಲಿಗೆ ಹೋಗು, ಸ್ಯಾಲ್ರಿಗಿಲ್ರಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ. ಸ್ವಲ್ಪ ದಿವಸ ಹೋಗೋರು ಕಡೆ ಸುಮ್ಮನೆ ನೋಡು, ಅಬ್ಸರ್ವ್ ಮಾಡ, ಕಲಿ ಅವ್ರ ಜೊತೆಗೆ. ಕಲಿ ಏನೇ ಇರಲಿ, ಅದು ಸಣ್ಣ ಪುಟ್ಟ ಅವ್ರು ಕಸ ಹೊಡ್ಯಾಕೆ ಕೊಟ್ಟರು ಕಸ ಹೊಡಿ, ಬಣ್ಣದ ಹಾಕೊಟ್ರು ಬಣ್ಣ ತಿಕ್ಕ. ಅದಕ್ಕಿಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಯಾವುದೂ ಇಲ್ಲ. ಫಸ್ಟ್ ಆಫ್ ಆಲ್ ಎಷ್ಟು ಲಕ್ಷ ಕೊಟ್ಟರು ಯಾವುದೋ ಯೂನಿವರ್ಸಿಟಿಗೆ ಹೋಗಿದ್ರು ಅದು ಎಕ್ಸ್ಪೀರಿಯನ್ಸಿಂದ ಸಿಗಂಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಈ ಚಾ ಅಂಗಡಿ ಚಲೋ ಮಾಡ್ಬೇಕಾದ್ರೆ ಒಂದು 2 ದಿವಸ 3 ದಿವಸ ಫ್ರೆಂಡ್ ಅಂಗಡಿಗೆ ಹೋಗಿದ್ನಿ. ಹೋಗಿ ಬೆಲ್ಲ ಚಾ ಅಂಗಡಿಗೆ ಹೋಗಿದ್ದೆ. ಅವಾಗ ಅರ್ಥ ಆತ ಹಂಗೆ ಹಿಂಗೈತಿ ಹಂಗೈತಿ ಅಂತಂದೇಳಿ. ಸೊ ಅವರು ಇನ್ಪುಟ್ ಕೊಟ್ಬಿಡ್ರಿ. ಪ್ರದೀಪ್ ಅಂತಂದು ಗೊತ್ತಿರ್ಬೇಕನ, ನಮ್ಮ ಫ್ರೆಂಡ್ ಆಗ್ಬೇಕು ಪ್ರದೀಪ್. ಅಲ್ಲೇ ಇದ್ರ ಕಡೆ ಹೊಸ ಕೋಡ್ ಕಡೆ ಅವ್ರದ್ದು ಅಂಗಡಿ ಐತಿ, ಅಲ್ಲಿ ಒಂದು 2 ದಿವಸ ಹೋಗಿದ್ದೆ. ಮತ್ತು ಇಲ್ಲೇ ಬೇಂದ್ರೆ ಅಂತಂದು ಹೇಳಿ ಸಂಗೊಳ್ಳಿ ರಾಯಣ್ಣವ್ರೊಳಗೆ ಹೋಗಿರ್ತೀನಿ. ಹೋಗಿದ್ದೆ. ಭಾಳ ಅಂದ್ರೆ ಭಾಳ ರಿಸರ್ಚ್ ಮಾಡಿದ್ದೆ, ಸಿಕ್ಕಾಪಟ್ಟೆ ರಿಸರ್ಚ್. ಚಹಾ ಪುಡಿ ಎಲ್ಲಿಂದ ಬರ್ಬೇಕು, ಹೆಂಗೆ ಬರ್ತೈತಿ, ಯಾವ್ದು ಹಾಕ್ಬೇಕು, ಏನಿಲ್ಲ, ಎಲ್ಲ ಭಾಳ ರಿಸರ್ಚ್ ಮಾಡ್ಬೇಕು. ಫಸ್ಟ್ ರಿಸರ್ಚಿನ ಒಂದು ನಮ್ಮ ಪಾಠ. ಫಸ್ಟ್ ಆಫ್ ಆಲ್ ಫಸ್ಟ್ ರಿಸರ್ಚ್ ಮಾಡಿರಿ ಅದ್ರ ಬಗ್ಗೆ. ಏನು ನಾವೇನು ಮಾಡ್ಬೇಕಂತ ಮಾಡೀವಿ ಅಂದ್ರೆ ಒಂದು ರಿಸರ್ಚ್ ಮಾಡಿದ್ರಿ. ಈಗ ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತಾರೆ, ಬೆಲ್ಲದ ಚಹಾ ಅಂತಂದೇಳಿ. ಬೆಲ್ಲದ ಚಹಾ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಿರಿ. ಮತ್ತು ಆಮೇಲೆ ಎಲ್ಲಿ ಜಾಗ ಏನು ಇಟ್ಟರೆ ಹೆಂಗೆ ಆಕೈತಿ, ಇರಲಿಲ್ಲ ಅಂದ್ರೆ ಹೆಂಗೆ ಆಕೈತಿ. ಸೊ ಇದ್ರ ಬಗ್ಗೆ ಎಲ್ಲ ಇಷ್ಟು ಮಾಡೋಂಗಿಲ್ಲ. ಎಲ್ಲರೂ ಮಾಡತ್ತಾರ, ನಾನು ಮಾಡ್ಬಿಡ್ತೀನಿ. ಮಾಡ್ಬಿಡೋಣ, ಅದು ಮಾಡಕ್ಕೆ ಹೋಗ್ಬಿಡ್ರಿ. ಫಸ್ಟ್ ಆಫ್ ಆಲ್ ರೊಕ್ಕ ಇದ್ರೆ ಮಾಡಕ್ಕೆ ಹೋಗ್ಬಿಡ್ರಿ. ತಲೆಗೆ ಏನಾರ ಒಂದು ದೃಢ ನಿರ್ಧಾರ ಇರಲಿ, ನಾ ಬೆಳಿತೀನಿ ಅಥವಾ ಮಾಡ್ತೀನಿ, ಒಂದೇ ದಿವಸಕ್ಕೆ ಗ್ರೋ ಆಗಲಿ, ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಇವತ್ತು ಬಿಸ್ನೆಸ್ ಚಲೋ ಮಾಡಿ ನಾಳೆ 10,000 ರೂಪಾಯಿ ಸ್ವಲ್ಪ ಲಾಭ ಬರ್ಬೇಕಂದ್ರೆ ಆಗಂಗಿಲ್ಲ. 1 ವರ್ಷ ನಮ್ದು ಅಲ್ಲ ಅಂತಂದೇಳಿ ಇಟ್ಬಿಡ್ರಿ ಅದನ್ನು. ನಮ್ದು ಬೇಡ 1 ವರ್ಷ ತನಕ ನಮ್ಗೆ ಲಾಭ ಇಲ್ಲ. ಅಟ್ಲೀಸ್ಟ್ ಬಾಡಿಗೆಗಾರ ಆಗಲಿ ಮನೆ ಕೊಡಕ್ಕಾರ ಅಷ್ಟ ಸಾಕು, ನಮಗೇನು ಪರ್ಸನಲ್ ಆಗಿ ಮಾಡಕ್ಕೆ ಹೋಗ್ಬಿಡ್ರಿ ಅಂತಂದೇಳಿ. ಪ್ರೀ ಪ್ಲ್ಯಾನ್ ಇರ್ಬೇಕು. ಆಮೇಲೆ ದುಡುಕ್ ಬೇಡ್ರಿ ಯಾವುದಕ್ಕೂ. ಮತ್ತು ಮಾಡಕ್ಕೆ ಚಲೋ ಮಾಡಿದ್ರೆ ಹತಾಶ ಆಗ್ಬೇಡ್ರಿ. ಆಗಲಿಲ್ಲ, ಇವತ್ತಾಗಲಿಲ್ಲ, ನಾಳೆ ಆಗಲಿಲ್ಲ, ಬೇಜಾರಾಗಿದ್ದಾರೆ ಅಂತಂದೇಳಿ ನಿಮ್ಮ ತಾಳ್ಮೆ ಇರ್ಬೇಕು. ನಿಮ್ಮನ್ನು ನೀವು ಒಪ್ಪಿಸ್ಕೋರಿ, ನಾವು ಬಿಸ್ನೆಸ್ ಮಾಡಲೇಬೇಕಂತಂದೇಳಿ. ಅದು ನಿಮ್ಮ ಕಡೆಯಿಂದ ದೃಢ ನಿರ್ಧಾರ ಬರಲಿ. ನೀವು ಪರ್ಮಿಷನ್ ತಗೋರಿ. ಆಮೇಲೆ
ಎಲ್ಲ ಬಿಟ್ಕೊಟ್ಟು ಮಾಡಕ್ಕೆ ಹೋಗ್ಬಿಡ್ರಿ. ರಿಸರ್ವ್ ಫಂಡರ ಇರಲಿ, ರಿಸರ್ವ್ ಕೆಲಸರ ಇರಲಿ, ಸಣ್ಣದಾಗಿ ಚಲೋ ಮಾಡಿರಿ. ಸೊ ರಿಸರ್ಚ್ ಮಾಡೋಕೆ ಚಲೋ ಮಾಡಿರಿ ಸಣ್ಣದಾಗಿನ. ಸೊ ಯಾವಾಗ ನಿಮ್ಗೆ ಗ್ರಿಪ್ ಸಿಗ್ತೈತಿ, ನಾವು ಮಾಡ್ತೀನಿ ಮಾಡಬಹುದು ಅಂತ ಇದ್ದಾಗ ಅದಕ್ಕೆ ಧುಮುಕ್ರಿ. ಯಾವುದಕ್ಕೆ ಹಿಂದೆ ಮುಂದೆ ನೋಡಕ್ಕೆ ಹೋಗ್ಬಿಡ್ರಿ. ಸೊ ಹಾಗೆ ಆಕೈತಿ, ಇವತ್ತಿನ ನಾಳೆ ಆಕೈತಿ, ಆಗ್ಲಿಕ್ಕೂ ಪರವಾಗಿಲ್ಲ. ಹಿಂಗೆ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ, 4 ಮಂದಿ ಇನ್ನೊಂದು ಹೇಳ್ಬೋದು, ಹಿಂಗೆ ಮಾಡಕ್ಕೆ ಹೋಗ್ಬೇಡಪ್ಪ ಅಂತ ಹೇಳ್ಬೋದು. ಹಿಂಗೆ ಮಾಡಂತ ಭಾಳ ಮಂದಿ ಹೇಳ್ತಾರೆ, ಹಿಂಗೆ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಹಂಗಿಲ್ಲ, ಅದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಅದಕ್ಕೆ ರೀಸನ್ ಇರ್ತೈತಿ. ಏನು ಸ್ವತಃ ನಾವು ಸೋಲ್ತೀವಿ ಅಂತಂದು ಹಂಗೆ ಹೇಳ್ತಾರೆ. ಅವ್ರ ಕಡೆ ಅಂತ ಎಲ್ಲ ತೊಗೊಂಡಂಗಿಲ್ಲ. ಅವ್ರಿಗೆ ಕೆಲವೊಂದು ಪಾಯಿಂಟ್ಸ್ ಅವ್ರು ಹೇಳೋದು ಕರೆಕ್ಟ್ ಇರ್ತೈತಿ. ಎಕ್ಸ್ಪೀರಿಯನ್ಸ್ ಮ್ಯಾಟ್ರಸ್. ಎಕ್ಸ್ಪೀರಿಯನ್ಸ್ ಏನಂತಾರಲ್ಲ, ಅನುಭವವೇ ಗುರು. ಅನುಭವವೇ ಗುರು ಅಂತಾರಲ್ಲ, ಅನುಭವ ತಗೋರಿ ಫಸ್ಟ್ ಆಫ್ ಆಲ್. ಯಾವುದೇ ಬಿಸ್ನೆಸ್ ಆಗಲಿ, ಅದು ಬಿಸ್ನೆಸ್ಸಿನ ಕಡೆ ಹೋಗಿ ಸ್ವಲ್ಪ ರಿಸರ್ಚ್ ಮಾಡೋದಾಗಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಮಾಡಿದ್ರೆ ಮಾಡ್ಬೋದು. ಏನು ದೊಡ್ಡದು ಗುಡ್ಡ ಏನೋ ತೊಗೊಂಡು ಬರೋದಲ್ಲ, ಮಾಡ್ಬೋದು. ತಾಳ್ಮೆ ಇಟ್ಕೋರಿ ಅಷ್ಟೇ.